ಭಾರತದ ವಿದೇಶಾಂಗ ನೀತಿಯ ಕುರಿತಂತೆ ಕಳೆದ 2 ದಿನಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ವಿ. ಅನೇಕ ಸಂಗತಿಗಳನ್ನು ಮುಟ್ಲಿಕ್ಕೆ ನಮ್ಮ ಹತ್ತಿರ ಸಾಧ್ಯವಾಗಿದೆ. ಇದುವರೆಗೂ ಬಹುಶಃ ನರೇಂದ್ರ ಮೋದಿಯವರ ಕಾಲಘಟ್ಟದವರೆಗೂ ಯಾವ್ಯಾವ ಪ್ರಧಾನಮಂತ್ರಿಗಳು ಬಂದರೂ ಅದರಲ್ಲಿ ಪ್ರಮುಖವಾದವರನ್ನು ತೆಗೆದುಕೊಂಡು ಅವರ ಆಲೋಚನೆಗಳೇನಿದ್ವು ಅಂತ ತಿಳಿಸುವಂಥ ಅಥವಾ ಚರ್ಚಿಸುವಂಥ ಪ್ರಯತ್ನ ನಾನು ಇದುವರೆಗೂ ಮಾಡಿದ್ದೀನಿ. ಆದರೆ ಇವತ್ತು ನೇರವಾಗಿ ಕಳೆದ 8-9 ವರ್ಷಗಳಲ್ಲಿ ಭಾರತ ತೆಗೆದುಕೊಂಡಿರುವಂಥ ನಿಲುವುಗಳೆಂಥದ್ದು, ನಾವು ಯಾವ ದಿಕ್ಕಿನಲ್ಲಿ ಸಾಗ್ತಿದ್ದೀವಿ ಅನ್ನೋದನ್ನು ಚರ್ಚಿಸೋಣ ಅಂತ. ವಾಸ್ತವವಾಗಿ ಈ 2 ದಿನಗಳ ಕಾಲ ಭಾರತದ ಮಿಲಿಟರಿ ವ್ಯವಸ್ಥೆಗಳ ಬಗ್ಗೆ ಚಿಂತನೆ ಮಾಡಬೇಕು ಅಂತಿತ್ತು. ಆದರೆ ಉದ್ದಕ್ಕೂ ನರೇಂದ್ರ ಮೋದಿಯವರ ಈ ಒಟ್ಟಾರೆ ವಿದೇಶಾಂಗ ನೀತಿಯಲ್ಲಿ ಹೇಗೆ ಜೋಡಿಸ್ಕೊಳ್ಳುತ್ತೆ ಅಂತ ನಾನು ವಿವರಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರೋ ಒಂದು ಮಹತ್ವದ ಸಂಗತಿ ಏನು ಅಂತಂದರೆ, ಪ್ರಜಾಪ್ರಭುತ್ವ ಅನ್ನೋದು ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು. ಸರ್ವಾಧಿಕಾರವೂ ಅಷ್ಟೇ, ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು. ನಾನು ಯಾವಾಗಲೂ ಅಂದ್ಕೊಳ್ಳೋದು, ಮಾನವೀಯತೆ ಇಲ್ಲದ ಸರ್ವಾಧಿಕಾರ ಅದು ನರಕವೇ ಅಂತ. ಸರ್ವಾಧಿಕಾರದಲ್ಲಿ ಮಾನವೀಯತೆ ಇದ್ದು ಸಮಾಜಕ್ಕೆ, ನಮ್ಮ ಜನಕ್ಕೆ ಒಳ್ಳೆಯದಾಗಬೇಕು ಅಂತ ಸರ್ವಾಧಿಕಾರಿಯಾದವನು ಪ್ರಯತ್ನ ಪಡ್ತಾ ಇದ್ದರೆ ಅದಕ್ಕಿಂತ ಸ್ವರ್ಗ ಸದೃಶವಾಗಿರುವಂಥ ವ್ಯವಸ್ಥೆ ಮತ್ತೊಂದಿಲ್ಲ. 1000 ಜನರನ್ನು ಕಟ್ಕೊಂಡು ಹೋಗೋಕ್ಕಿಂತ ಒಬ್ಬನೇ ಸಮರ್ಥವಾಗಿರುವಂಥ ನಾಯಕ ಇದ್ದರೆ ಅದ್ಭುತವಾಗಿ ನಡೆಯುತ್ತೆ. ಆದರೆ ಆ ನಾಯಕ ಆಗಿರಬೇಕು. ಮಾನವೀಯತೆ ಇಲ್ಲದೆ ಇರುವಂಥ ಅಂಥ ಸರ್ವಾಧಿಕಾರ ನರಕವಾದರೆ ಬುದ್ಧಿಗೇಡಿ ಪ್ರಜಾಪ್ರಭುತ್ವವೂ ನರಕವೇ. ನಾವು ನೋಡ್ತೀವಲ್ಲ, ಬುದ್ಧಿಗೇಡಿ ಪ್ರಜಾಪ್ರಭುತ್ವ ಹೇಗಿದೆ ಅಂತಂದರೆ, ವೋಟ್ ಯಾತಕ್ಕೆ ಮಾಡ್ತೀರಾ ಅಂತ ಕೇಳಿ, ಎಲೆಕ್ಷನ್ ಬರುತ್ತೆ ಇನ್ನು ಸ್ವಲ್ಪ ದಿನದಲ್ಲಿ, ವೋಟ್ ಯಾತಕ್ಕೆ ಮಾಡ್ತೀರಾ ಅಂತ ಕೇಳಿ, ನಮ್ಮ ಜಾತಿಯವನು CM ಆಗ್ತಾನೆ ಅಂತ ಹೇಳಿ. ವೋಟ್ ಯಾತಕ್ಕೆ ಮಾಡ್ತೀರಾ ಅಂದರೆ MLA ನಮ್ಮ ಜಾತಿಯವನು, ಇವನು ಗೆದ್ದರೆ ನಮ್ಮ ಜಾತಿಯವನು ಆಗ್ತಾನೆ ಅಂತ. ವೋಟ್ ಯಾತಕ್ಕೆ ಮಾಡ್ತೀರಾ ಅಂತಂದರೆ ದುಡ್ಡು ಕೊಟ್ಟಿದ್ದಾನೆ ಅನ್ನೋ ಕಾರಣಕ್ಕೆ. ಅಂದರೆ ಈಗ ನೋಡಿ, ನೀವು ಫ್ರೀ ಬೀಸ್ಗಳ ಭರಾಟೆ ಹೇಗಿದೆ ಅಂತಂದರೆ, ನಾವು 10 kg ಅಕ್ಕಿನ ಕೊಡ್ತೀವಿ, 2,000 ರೂಪಾಯಿ ಕೊಡ್ತೀವಿ. ಎಲ್ಲಿಂದ ತಂದು ಕೊಡೋದು? ಅದಕ್ಕೆ ಇರಬೇಕಾಗಿರುವಂಥ ದುಡ್ಡೆಲ್ಲಿದೆ? ಏನೂ ಲೆಕ್ಕಾಚಾರ ಇಲ್ಲ. ಕೊಡ್ತೀವಿ ಅಂತ ಅವ್ರು ಹೇಳಿದರು, ಕೊಟ್ಟರೆ ಕೊಡಲಿ ಅಂತ ನಾವು ವೋಟ್ ಹಾಕ್ತೀವಿ ಅಂತ. ಅಲ್ಲಿಗೆ ಏನು ಅರ್ಥ ಉಳಿತು? ಇದು ಬುದ್ಧಿಗೇಡಿ ಪ್ರಜಾಪ್ರಭುತ್ವಕ್ಕೆ ಒಂದು ಸಮರ್ಥವಾಗಿರುವಂಥ ಉದಾಹರಣೆ ಅಂತ. ಇದು ನರಕವನ್ನೇ ಸೃಷ್ಟಿ ಮಾಡುತ್ತೆ. ಈ ನರಕ ಹೇಗಿರುತ್ತೆ ಅಂತಂದರೆ, ಬರೋ ದಿನಗಳಲ್ಲಿ ರಾಜ್ಯಗಳು ತಾವು ತೆಗೆದುಕೊಂಡಿರುವ ಸಾಲವನ್ನು ತೀರಿಸಲಿಕ್ಕಾಗದೆ ಈ ದೇಶಕ್ಕೆ ಹೊರೆಯಾಗ್ಬಿಡುವಂಥ ಸಾಧ್ಯತೆಗಳೇ ಬಹಳ ಇವೆ. ಆ ಥರದ ಪರಿಸ್ಥಿತಿಗೆ ಹೋಗುತ್ತೆ. ಈಗ ಒಂದೊಂದೇ ಸರ್ಕಾರಗಳು ಆಯ್ಕೆ ಆಗಿ ಏನು ಬರ್ತೀವಿಯೋ, ಪ್ರತಿಯೊಂದು ಸರ್ಕಾರಗಳು ಆಗಿ ಮಾಡ್ತೀವಿ. ನಾನು ಭಾಳ ಕಡೆ ಸೇರಿದಾಗ ಎಲ್ರಿಗೂ ಹೇಳ್ತೀನಿ, ಸುಭಾಷ್ ಚಂದ್ರ ಬೋಸರದ್ದು ಒಂದು ಮಾತಿದೆ, ಭಾಳ ಸುಂದರವಾದ ಮಾತು. ನೀವು ನಿಮ್ಮ ರಕ್ತ ಕೊಡಿ, ನಾನು ನಿಮ್ಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ. ಸ್ವಾತಂತ್ರ್ಯವು ಬಿಟ್ಟಿಯಾಗಿ ತೊಗೊಳ್ಬಾರ್ದು, ರಕ್ತ ಕೊಟ್ಟೇ ತೊಗೋಬೇಕು ಅಂತ. ಸ್ವಾತಂತ್ರ್ಯವನ್ನೇ ಬಿಟ್ಟು ತೊಗೋಬಾರ್ದು ಅಂತಂದರೆ ಇನ್ನು 10 kg ಅಕ್ಕಿ ಬಿಟ್ಟು ತೊಗೋಬೋದೇನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಾವು ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಏನು ಬೇಕೋ ಆ ಪ್ರೈಸ್ ಕೊಡಬೇಕಾಗಿದೆ. ಆದರೆ ದುರದೃಷ್ಟವಶಾತ್ ಎಲ್ಲವನ್ನು ಫ್ರೀ ಕೊಡ್ತೀವಿ ಅನ್ನೋಂಥ ಇದಿದೆಯಲ್ಲ, ಇದೊಂಥರ ಬುದ್ಧಿಗೇಡಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿದೆ ಅಂತ. ಇದು ಕೂಡ ಒಂಥರ ನರಕವೇ. ಈ ಬುದ್ಧಿಗೇಡಿ ಪ್ರಜಾಪ್ರಭುತ್ವದ ಲಕ್ಷಣ ಹೇಗಿರುತ್ತೆ ಅಂತಂದರೆ, ಅದಕ್ಕೆ ವೋಟ್ ಬ್ಯಾಂಕ್ ಬೇಕು ಅಷ್ಟೇ. ನಮಗೆ ಎನ್ ಮಾಸ್ ಆಗಿ ವೋಟ್ ಮಾಡುವಂಥವ್ರು ಬೇಕು. ಅವರಿಗೋಸ್ಕರ ಏನನ್ನು ಬೇಕಿದ್ರೂ ಬದಲಾಯಿಸ್ತೀವಿ. ಏನನ್ನು ಬೇಕಿದ್ರು ಅಂದರೆ ಲಿಟ್ರಲಿ ನಾವು ನನ್ನ ದೇಶದ ಎಕನಾಮಿಕಲ್ ವ್ಯವಸ್ಥೆಯನ್ನು ಬದಲಾಯಿಸ್ತೀವಿ, ನನ್ನ ದೇಶದ ಮಿಲಿಟರಿ ವ್ಯವಸ್ಥೆಯನ್ನು ಬೇಕಿದ್ರೆ ಬದಲಾಯಿಸ್ತೀವಿ, ನನ್ನ ದೇಶದ ವಿದೇಶಾಂಗ ನೀತಿಯನ್ನು ಬೇಕಿದ್ರೆ ಬದಲಾಯಿಸ್ತೀವಿ. ಯಾಕೆಂದರೆ ವೋಟ್ ಬ್ಯಾಂಕ್ ಅಬಾಧಿತವಾಗಿರಬೇಕು. ಭಾರತ ನರೇಂದ್ರ ಮೋದಿ ಬರುವವರೆಗೂ ಇಸ್ರೇಲ್ಗೆ ಭೇಟಿಯೇ ಕೊಟ್ಟಿರಲಿಲ್ಲ. ದೋ ಇಸ್ರೇಲ್ ವಾಸ್ ಅವರ್ ಆಲ್ ವೆದರ್ ಫ್ರೆಂಡ್. ಯಾಕೆ? ವೋಟ್ ಬ್ಯಾಂಕ್ ಹಾಳಾಗುತ್ತೆ ಅಂತ. ಭಾರತ ನರೇಂದ್ರ ಮೋದಿ ಬರುವವರೆಗೂ ಪ್ಯಾಲೆಸ್ತೇನಿನ ಕುರಿತಂತೆ ತುಂಬ ದೊಡ್ಡ ಮಾತುಗಳನ್ನು ಆಡ್ತಾ ಇತ್ತು. ಯಾತಕ್ಕೆ? ವೋಟ್ ಬ್ಯಾಂಕಿಗೋಸ್ಕರ ಅಂತ. ಭಾರತ ಪಾಕಿಸ್ತಾನದ ವಿರುದ್ಧ ಕಠೋರ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಯಾವಾಗಲೂ ಹಿಂದೆ ಮುಂದೆ ನೋಡ್ತಾ ಆದರ್ಶಗಳ ಅಡಿಯಲ್ಲಿ ಅದನ್ನ ಕಾರ್ಪೆಟ್ ಅಡಿಯಲ್ಲಿ ತಳ್ಳುವಂತ ಪ್ರಯತ್ನ ಮಾಡ್ತಿತ್ತು. ಯಾತಕ್ಕೆ? ವೋಟ್ ಬ್ಯಾಂಕಿಗೋಸ್ಕರ ಅಂತ. ಇಲ್ಲಿನ ವೋಟ್ ಬ್ಯಾಂಕಿಗೆ ಏನಾದರೂ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಮುಸ್ಲಿಂ ಕಂಟ್ರೀಸ್ ಮುಟ್ಟಬಾರ್ದು. ಯಾವ ಥರದ ವಿದೇಶಾಂಗ ನೀತಿ ಇದು? ನರೇಂದ್ರ ಮೋದಿ ಇವೆಲ್ಲವನ್ನು ಬದಲಾಯಿಸಿದ್ರು. ನಾನಿವತ್ತು ನಿಮ್ಮ ಜೊತೆ ಕೆಲವು ಆ ಥರದ ವಿಚಾರಗಳನ್ನು ಹಂಚ್ಕೊಳ್ತೀನಿ. ಸೊ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ಮನಮೋಹನ್ ಸಿಂಗ್ರನ್ನ ಮತ್ತು ನರೇಂದ್ರ ಮೋದಿಯವರ ಮೊದಲ 5 ವರ್ಷವನ್ನು ಕಂಪೇರ್ ಮಾಡೋದು ಒಳ್ಳೆಯದು ನನಗನ್ಸುತ್ತೆ ವಿದೇಶಾಂಗ ನೀತಿಯ ವಿಚಾರದಲ್ಲಿ. ಬೇರೆ ಯಾವುದನ್ನು ನಾನು ಟಚ್ ಮಾಡ್ಲಿಕ್ಕೆ ಹೋಗಲ್ಲ. ಮನಮೋಹನ್ ಸಿಂಗ್ರದ್ದು ಒಂಥರ ಸ್ಯಾಂಡ್ವಿಚ್ಡ್ ಅವಧಿ. 5 ವರ್ಷ ಇಂಡಿಯಾ ಶೈನಿಂಗ್ ಅಟಲ್ಜಿದು, ಆನಂತರ ಈಗ ನರೇಂದ್ರ ಮೋದಿಯವರ ಕಳೆದ 8-9 ವರ್ಷಗಳ ಕಾಲ ವಿಶ್ವಗುರುತ್ವದ ಕಡೆ ನಡೀತಾ ಇರುವಂತ ಭಾರತ. ಇದ್ರ ಮಧ್ಯೆ 10 ವರ್ಷ ಮನಮೋಹನ್ ಸಿಂಗ್ ಇರುತ್ತೆ. ಆ 10 ವರ್ಷ ಹೆಂಗಿತ್ತು ಅಂತಂದ್ರೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಮರ್ತೇ ಹೋಗ್ಬಿಟ್ಟಿದ್ವಿ ನಾವು.
ಮನಮೋಹನ್ ಸಿಂಗ್ರ ಅಧಿಕಾರಾವಧಿ ಅಂತಂದ್ರೆ ಭ್ರಷ್ಟತೆಯ ಸಾಲು ಸಾಲು ಕಂಡು ಬರುತ್ತೆ. ಅದಕ್ಕಿಂತ ಮುಂಚೆ ಅಟಲ್ಜಿ ಅದ್ಭುತವಾಗಿ ಭಾರತವನ್ನು ಕಟ್ಟಿದ್ರು, ಈಗ ನರೇಂದ್ರ ಮೋದಿ ಕಟ್ತಿದ್ದಾರೆ, ಮಧ್ಯ 10 ವರ್ಷ ಹಂಗಿತ್ತು ಅಂತ. ಸುಮ್ಮನೆ ಕಂಪೇರ್ ಮಾಡಿ ನೋಡಿ ಹೇಗಿತ್ತು ಅಂತಂದ್ರೆ, ಮನಮೋಹನ್ ಸಿಂಗ್ರು ತಮ್ಮ ಅಧಿಕಾರಾವಧಿಯ 10 ವರ್ಷಗಳಲ್ಲಿ 93 ಫಾರಿನ್ ಟ್ರಿಪ್ಸ್ ಮಾಡಿದ್ರು. ಈ ಫಾರಿನ್ ಟ್ರಿಪ್ಸ್ ಅಲ್ಲಿ ಬಹುತೇಕ ಏನಿತ್ತು ಅಂತಂದ್ರೆ ಸಮಿಟ್ಸ್ ಇತ್ತು, ಕಾನ್ಫರೆನ್ಸ್ ಇತ್ತು. ಯುನೈಟೆಡ್ ನೇಷನ್ಸ್ ನ ಸಮಿಟ್ ಆಗುತ್ತೆ, ಮತ್ತೊಂದು ಶೃಂಗಸಭೆ ಯಾವುದೋ ನಡೆಯುತ್ತೆ. ಈ ಸಮಿಟ್ಗಳಲ್ಲಿ ಭಾಗವಹಿಸಲಿಕ್ಕೆ ಅಂತ 93 ವಿದೇಶಿ ಟ್ರಿಪ್ಗಳನ್ನು ಅವರು ಮಾಡಿದ್ರು. ಇದರಲ್ಲಿ ಇಂಪಾರ್ಟೆಂಟ್ MOUs ಅನೇಕ MOUಗಳಾಗಿವೆ. ನಾನು ಕೆಲವೊಂದನ್ನ ಪಿಕ್ ಮಾಡಿ ತೆಗೆದು ನಿಮ್ಮ ಮುಂದೆ ಇಡ್ತಿದ್ದೀನಿ. ಇಥಿಯೋಪಿಯಾದೊಂದಿಗೆ ಒಂದು ಒಪ್ಪಂದ ಮಾಡಿಕೊಂಡ್ರು ಮನಮೋಹನ್ ಸಿಂಗ್ರು. ಒಪ್ಪಂದ ಏನಿತ್ತು ಅಂತಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡುವಂತ ಟ್ರೀಟಿ. ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡುವಂತ ಟ್ರೀಟಿ ಏನು ಅಂತಂದ್ರೆ, ಅಲ್ಲಿನ ಒಂದು ಕಂಪನಿ ಭಾರತದಲ್ಲಿ ಕೆಲಸ ಮಾಡಿ ಪ್ರಾಫಿಟ್ ಪಡ್ಕೊಂಡ್ರೆ ಅದು ಅಲ್ಲಿಯೂ ಟ್ಯಾಕ್ಸ್ ಕಟ್ಟಬೇಕು, ಇಲ್ಲಿಯೂ ಟ್ಯಾಕ್ಸ್ ಕಟ್ಟಬೇಕು. 2 ಕಡೆ ಟ್ಯಾಕ್ಸ್ ಕಟ್ಟೋ ಬದಲು ಒಂದೇ ಕಡೆ ಕಟ್ಟಿದ್ರೆ ಸಾಕು ಅಂತ. ಏನ್ ಬುದ್ಧಿವಂತಿಕೆ ನೋಡಿ. ಈ ತರದ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಟ್ರೀಟಿಯನ್ನ ಮಾರಿಷಸ್ನೊಂದಿಗೆ ಭಾರತ ಮಾಡ್ಕೊಂಡಿತ್ತು. ನೀವು ಸ್ವಲ್ಪ ಇದರ ಹಿನ್ನೆಲೆ ಹುಡುಕಿದ್ರೆ ಬಹಳ ಖುಷಿ ಅನ್ಸುತ್ತೆ. ಎಷ್ಟು ವಿಚಿತ್ರ ಅನ್ಸುತ್ತೆ ಅಂತಂದ್ರೆ, ಈ ದೇಶದಲ್ಲಿ ಯಾರ್ಯಾರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೋ ಬಹುತೇಕ ದೊಡ್ಡ ದೊಡ್ಡ ಹೆಸರುಗಳು, ಅವರೆಲ್ಲ ಏನ್ ಮಾಡ್ತಿದ್ರು ಅಂತಂದ್ರೆ, ತಾವು ವಿದೇಶಕ್ಕೆ ಬೇರೆ ಬೇರೆ ರೂಪದಲ್ಲಿ ತೆಗೆದುಕೊಂಡು ಹೋದ ಹಣವನ್ನ ಮಾರಿಷಸ್ ನಲ್ಲಿ ಒಂದು ಡಮ್ಮಿ ಕಂಪನಿ ಶುರು ಮಾಡಿ, ಯಾಕಂದ್ರೆ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಮಾಡುವಂತ ಟ್ರೀಟಿ ನಮ್ಗೆ ಅವ್ರ ಜೊತೆ ಇತ್ತು, ಅಲ್ಲಿ ಆ ಕಂಪನಿಯ ಮೂಲಕ ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು. 1 ಪೈಸಾ ಟ್ಯಾಕ್ಸ್ ಕಟ್ತಿರ್ಲಿಲ್ಲ. ಇಲ್ಲಿಂದ ಹಣವನ್ನು ತೆಗೆದುಕೊಂಡು ಹೋಗೋದು ಬ್ಲಾಕ್ ಮನಿ ಆಗಿ ಹೋಗುತ್ತೆ. ಅದು ಬೇರೆ ಬೇರೆ ಸ್ವರೂಪದಲ್ಲಿ, ಹವಾಲಾ ರೂಪದಲ್ಲಿ, ಮತ್ತೊಂದು ರೂಪದಲ್ಲಿ ಅಲ್ಲಿ ತೆಗೆದುಕೊಂಡು ಹೋಗೋದು, ಅದು ಮಾರಿಷಸ್ ವಯಾ ಮಾರಿಷಸ್ ಭಾರತಕ್ಕೆ ತರೋದು. ಇಲ್ಲಿ ವೈಟ್ ಮನಿ ಆಗುತ್ತೆ, 1 ಪೈಸಾ ಟ್ಯಾಕ್ಸ್ ಕೂಡ ಇಲ್ಲ ಅದಕ್ಕೆ. ಯಾವಾಗ ಎಲ್ಲರ ಕಣ್ಣು ಮಾರಿಷಸ್ ಮೇಲೆ ತಿರುಗಲಿಕ್ಕೆ ಶುರುವಾಯ್ತೋ, ಅವ್ರಿಗೆ ಇನ್ನೊಂದು ಯಾವ್ದಾದ್ರು ಸೇಫ್ ಹೆವನ್ ಬೇಕಿತ್ತು. ಆ ಹೆವನ್ಗಳನ್ನು ಹುಡುಕಾಡುವಂತ ಪ್ರಯತ್ನ, ಏನೇನು ಒಪ್ಪಂದಗಳು ಮಾಡ್ಕೊಳ್ತಾರೆ ನೋಡಿ. ಮಯನ್ಮಾರ್ ಜೊತೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಒಪ್ಪಂದ ಮಾಡಿಕೊಂಡ್ರು. ಜರ್ಮನಿಯೊಂದಿಗೆ ಗ್ರೀನ್ ಎನರ್ಜಿಯ ಕುರಿತಂತೆ ಮತ್ತು ಜರ್ಮನಿಯನ್ನ ಭಾರತದಲ್ಲಿ ಫಾರಿನ್ ಲ್ಯಾಂಗ್ವೇಜ್ ಆಗಿ ಪ್ರಮೋಟ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಕುರಿತಂತೆ ಒಪ್ಪಂದ ಮಾಡಿಕೊಂಡ್ರು. ಥೈಲ್ಯಾಂಡ್ ಜೊತೆಗೆ ಎಕ್ಸ್ಟ್ರಾಡಿಷನ್ ಟ್ರೀಟಿ ಮತ್ತು ಸ್ಪೇಸ್ ಟೆಕ್ನಾಲಜಿ. ಎಕ್ಸ್ಟ್ರಾಡಿಷನ್ ಟ್ರೀಟಿ ಅಂತಂದ್ರೆ, ಆ ಭಾರತದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಅಪರಾಧಿ ಅಂತ ಗುರುತಾಗಿ ಅವನು ಥೈಲ್ಯಾಂಡ್ ಅಲ್ಲಿ ಇದ್ರೆ ಅವನನ್ನ ಅಲ್ಲಿಂದ ಭಾರತಕ್ಕೆ ಮರಳಿಸಬೇಕು, ಕಳಿಸಿಕೊಡಬೇಕು ಅನ್ನುವಂಥ ಟ್ರೀಟಿ. ಆ ತರ ಟ್ರೀಟಿ ಮಾಡಿಕೊಂಡು ಚೈನಾ ಜೊತೆಗೆ ಬಾರ್ಡರ್ ಡಿಫೆನ್ಸ್, ನಲಂದಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಅನೇಕ ಟ್ರೀಟಿಗಳನ್ನ ಮಾಡ್ಕೊಳ್ಳಾಯ್ತು. ಜೊತೆಗೆ ನಿಮ್ಗೆ ಎಲ್ರಿಗೂ ನೆನಪಿರಬೇಕು, ನಾನು ಅದನ್ನ ಆ ಟೈಮಿನ ನಂಗೆ ನೆನಪಾಗುತ್ತೆ, ದೆಹಲಿ ಮತ್ತು ಬೀಜಿಂಗ್ ಹಾಗೆ ಬೆಂಗಳೂರು ಮತ್ತು ಚೆಂಗಡು ಇವೆರಡನ್ನ ಸಿಸ್ಟರ್ ಸಿಟಿ ಅಂತ ಕರೆದು ಇವೆರಡಕ್ಕೂ ಕನೆಕ್ಷನ್ ಕೊಟ್ಟು ಇವೆರಡನ್ನು ಏಕರೂಪದಲ್ಲಿ ಡೆವಲಪ್ ಮಾಡಲಿಕ್ಕೆ ಅದನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಒಪ್ಪಂದ ಆಯಿತು. ಅವಾಗೆಲ್ಲ ಎಲ್ಲ ಪತ್ರಿಕೆಗಳು ಅದನ್ನ ಕವರ್ ಪೇಜ್ ಅಲ್ಲಿ ಪ್ರಕಟಿಸಿದ್ವು. ಮುಂದೇನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಬೆಂಗಳೂರು ಚೆಂಗಡು ತರ ಆಗಿದೆಯೋ ಗೊತ್ತಿಲ್ಲ ನಮಗೆ, ಡೆಲ್ಲಿ ಬೀಜಿಂಗ್ ತರ ಆಗಿದೆಯೋ ಗೊತ್ತಿಲ್ಲ, ಆದರೆ ಒಪ್ಪಂದ ಅಂತೂ ಆಗಿತ್ತು. ಇದ್ರ ಜೊತೆಗೆ US ಜೊತೆಗೆ ನ್ಯೂಕ್ಲಿಯರ್ ಕೋಆಪರೇಷನ್ ಒಪ್ಪಂದ ಆಯಿತು. ಆಸಿಯಾನ್ ಜೊತೆಗೆ ಫ್ರೀ ಟ್ರೇಡ್ ನ ಒಪ್ಪಂದವನ್ನು ಮಾಡಿಕೊಳ್ಳಾಯಿತು. ಪಾಕಿಸ್ತಾನ ಜೊತೆಗೆ ನಿರಂತರವಾದ ನೆಗೋಸಿಯೇಷನ್ ಅಲ್ಲಿ ಇವರು ಮನಮೋಹನ್ ಸಿಂಗ್ರು ಇನ್ವಾಲ್ವ್ ಆಗಿದ್ರು. ಈ ಕೆಲವು ಹೈಲೈಟ್ ಪಾಯಿಂಟ್ ಅನ್ನ ಗುರುತಿಸಬಹುದು. ಮನಮೋಹನ್ ಸಿಂಗ್ರು ಒಪ್ಪಂದವನ್ನ ತುಂಬಾ ಚೆನ್ನಾಗಿ ಮಾಡಿಕೊಂಡ್ರು, ಆದರೆ ಡೆಲಿವರಿಯಲ್ಲಿ ಅವರು ಅತ್ಯಂತ ಕಡಿಮೆ ಡೆಲಿವರಿ ಮಾಡಿದ್ರು. 10 ವರ್ಷಗಳಲ್ಲಿ ಏನ್ ಡೆಲಿವರಿ ಮಾಡಿದ್ರು ಅಂತ ಕೇಳಿದ್ರೆ ಅದನ್ನ ನಂಬರ್ ಹೇಳೋದು ಬಹಳ ಕಷ್ಟ, ಅಥವಾ ಅದರ ಔಟ್ಪುಟ್ ಹೇಳೋದು ಬಹಳ ಕಷ್ಟ. ನಾನು ಸ್ವಲ್ಪ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಬರೋಣ. ಇಷ್ಟು ಮನಮೋಹನ್ ಸಿಂಗ್ರ ಬಗ್ಗೆ ತಿಳ್ಕೊಂಡ ನಂತರ ಸ್ವಲ್ಪ ನರೇಂದ್ರ ಮೋದಿ ಅವರ ಕುರಿತಂತೆ ನೋಡಿ. ಮೋದಿ ಅವರು ಮನಮೋಹನ್ ಸಿಂಗ್ರು ತಮ್ಮ 2 ಅವಧಿಗಳಲ್ಲಿ 10 ಇಯರ್ಸ್ ಅಲ್ಲಿ 93 ಫಾರಿನ್ ಟ್ರಿಪ್ಸ್ ಮಾಡಿದರೆ, ನರೇಂದ್ರ ಮೋದಿ ಅವರು ಮೊದಲ 5 ವರ್ಷದಲ್ಲೇ 94 ಫಾರಿನ್ ಟ್ರಿಪ್ಸ್ ಮಾಡಿದರು. ಈ ಫಾರಿನ್ ಟ್ರಿಪ್ಸ್ಗಳನ್ನ ಅನೇಕರು ಆಡ್ಕೊಳ್ತಿದ್ರು. ನರೇಂದ್ರ ಮೋದಿ ಯಾವಾಗಲೂ ವಿದೇಶದಲ್ಲೇ ಇರ್ತಾರೆ, ಯಾವಾಗಲೂ ತಿರುಗಾಡ್ತಾನೆ ಇರ್ತಾರೆ ಅಂತ. ಬಟ್ ಏನ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅವರು ಬಹುಶಃ ಇಂದಿರಾ ನಂತರದ 2nd ಹೈಯೆಸ್ಟ್ ಫಾರಿನ್ ಟ್ರಿಪ್ ಮಾಡಿರೋದು ನರೇಂದ್ರ ಮೋದಿಯೇ. ನಾನು ಇತ್ತೀಚಿನ ವರದಿಗಳನ್ನು ನೋಡ್ತಿದ್ದೆ, ಪ್ರಾಬಬ್ಲಿ 2022 ಮುಗಿಯೋವರೆಗೂ ಅವರ ಫಾರಿನ್ ಟ್ರಿಪ್ ಒಟ್ಟು 110 ಫಾರಿನ್ ಟ್ರಿಪ್ಸ್ ಆಗಿದೆ. 8 ವರ್ಷಗಳಲ್ಲಿ 60ಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ನರೇಂದ್ರ ಮೋದಿ ಅವರು ಕಳೆದ 8 ವರ್ಷಗಳಲ್ಲಿ ಭೇಟಿ ಮಾಡಿದ್ದಾರೆ, ಮೋರ್ ದೆನ್ 60 ಕಂಟ್ರೀಸ್. ಆದರೆ ನರೇಂದ್ರ ಮೋದಿ ಅವರಿಗಿಂತ ಹೆಚ್ಚು ಭೇಟಿ ಮಾಡಿರೋದು ಇಂದಿರಾ ಗಾಂಧಿ. ಆಕೆ 113 ಟ್ರಿಪ್ ಮಾಡಿದ್ದಾಳೆ. ಈ 113 ಟ್ರಿಪ್ ಮಾಡಲಿಕ್ಕೆ 15 ವರ್ಷ ತೆಗೆದುಕೊಂಡ್ರೆ ನರೇಂದ್ರ ಮೋದಿ 8 ವರ್ಷದಲ್ಲಿ 110 ಟ್ರಿಪ್ ಮಾಡಿದ್ರು. ತಿರುಗಾಡ್ತಾನೆ ಇದ್ರು ಅಂತ ನಿಮ್ಗೆ ಅನ್ಸಿದ್ರೆ ಹೇಗೆ ತಿರುಗಾಡಿದ್ರು ಸ್ವಲ್ಪ ನೋಡಿ. 2015ರಲ್ಲಿ ಸೀಶೆಲ್ಸ್ ಜೊತೆಗೆ ಒಂದು ಒಪ್ಪಂದ ಆಯಿತು. ಸೀಶೆಲ್ಸ್ ಒಂದು ದ್ವೀಪ ಸಮೂಹ ಅಥವಾ ಒಂದು ದ್ವೀಪ. ಆ ದ್ವೀಪದ ಜೊತೆಗೆ ನರೇಂದ್ರ ಮೋದಿ ಅವರು ಮಾಡ್ಕೊಂಡ ಒಪ್ಪಂದ ಏನು ಗೊತ್ತೇನು, ಇಂಡಿಯನ್ ಓಷನ್ ಔಟ್ರೀಚ್ ಮೇಲೆ ಮಾಡ್ಕೊಂಡ್ರು.
ಓಷನ್ ನಲ್ಲಿರುವಂತ ಅಥವಾ ಈ ದ್ವೀಪ ಸಮೂಹ ನಮ್ಗೆ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಚೀನಾದ ಯಾವುದೇ ಸಾಹಸವನ್ನ ನಾವು ಮಾನಿಟರ್ ಮಾಡ್ಲಿಕ್ಕೆ ಈ ದ್ವೀಪಗಳ ಮೇಲೆ ನಮ್ಗೆ ಕಂಟ್ರೋಲ್ ಬೇಕು. ಆ ತರದ ಒಂದು ಒಪ್ಪಂದವನ್ನ ಸೀಶೆಲ್ ಜೊತೆಗೆ ಮಾಡ್ಕೊಂಡ್ರು. ಮಾರಿಷಸ್ ಜೊತೆಗೆ ಇವರು ಡಬಲ್ ಟ್ಯಾಕ್ಸೇಷನ್ ಅವಾಯ್ಡ್ ಟ್ರೀಟಿ ಮಾಡ್ಕೊಂಡಿದ್ರಲ್ಲ, ನರೇಂದ್ರ ಮೋದಿ ಓಷನ್ ಎಕಾನಮಿ ಡೆವಲಪ್ ಮಾಡೋದಕ್ಕೆ ಬೇಕಾಗಿರುವಂತಹ ಟ್ರೀಟಿಯನ್ನ ಮಾರಿಷಸ್ ಜೊತೆಗೆ ಮಾಡ್ಕೊಂಡ್ರು. ಸಿಂಗಪೂರ್ ಜೊತೆಗೆ ನರೇಂದ್ರ ಮೋದಿ ಒಪ್ಪಂದ ಮಾಡ್ಕೊಳ್ತಾರೆ. ಒಪ್ಪಂದ ಹೆಂಗಿದೆ ನೋಡಿ, ಇಮ್ಯಾಜಿನ್ ಮಾಡ್ಲಿಕ್ಕಾಗಲ್ಲ. ಸಿಂಗಪೂರ್ ಅತ್ಯಂತ ಡೆವಲಪ್ಡ್ ಕಂಟ್ರಿ ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ನರೇಂದ್ರ ಮೋದಿ ಅವರು ಒಪ್ಪಂದ ಮಾಡ್ಕೊಂಡಿದೆ ಏನ್ ಗೊತ್ತಾ? ನೀತಿ ಆಯೋಗ ಅಂದ್ರೆ ಭಾರತದ ಈ ಒಟ್ಟಾರೆ ಡೆವಲಪ್ಮೆಂಟ್ ನ ಕುರಿತಂತೆ ಚರ್ಚೆ ಮಾಡಬಹುದಾಗಿರುವಂತ ಥಿಂಕ್ ಟ್ಯಾಂಕ್ ಕಮಿಟಿ ಯಾವುದಿದೆ, ಆ ನೀತಿ ಆಯೋಗ ಮತ್ತು ಸಿಂಗಪೂರ್ ಕೋಆಪರೇಷನ್ ಎಂಟೈಟಿ, ಸಿಂಗಪೂರ್ ಡೆವಲಪ್ಮೆಂಟ್ ಎಂಟೈಟಿ ಏನಿದೆಯೋ ಅವೆರಡರ ಜೊತೆ ಒಪ್ಪಂದ ಮಾಡಿಸಿದ್ರು. ಅವೆರಡರ ಜೊತೆ ಇಂಟ್ರಾಕ್ಷನ್ ಏರ್ಪಡಿಸುವಂತ ವ್ಯವಸ್ಥೆ ನರೇಂದ್ರ ಮೋದಿ ಮಾಡಿದ್ರು. ರಷ್ಯಾ ಜೊತೆಗೆ ನರೇಂದ್ರ ಮೋದಿ ರೈಲ್ವೆ ಸೆಕ್ಟರ್ಗೆ ಸಂಬಂಧಪಟ್ಟಂತ ಒಪ್ಪಂದ ಮಾಡಿಕೊಂಡ್ರು. ಜಿಯಾಲಜಿಕಲ್ ಸರ್ವೆ ಕುರಿತಂತ ಒಪ್ಪಂದ ಮಾಡಿಕೊಂಡು ಆಯಿಲ್ ಸಂಬಂಧಪಟ್ಟಂತ ಅದರ ಎಕ್ಸ್ಕವೇಷನ್ ಬೇಕಾಗಿರುವಂತ ಟೆಕ್ನಾಲಜಿಯನ್ನ ಅವರಿಂದ ಶೇರ್ ಮಾಡ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ನರೇಂದ್ರ ಮೋದಿ ಅವರು ರಷ್ಯಾ ಜೊತೆಗೆ ಎಕ್ಸ್ಪೋರ್ಟ್ ಆಫ್ ಪ್ರೆಷಿಯಸ್ ಸ್ಟೋನ್ಸ್ ಅಂಡ್ ಜ್ಯುವೆಲರೀಸ್ ಫ್ರಮ್ ಇಂಡಿಯಾ ಈ ಒಪ್ಪಂದ ಮಾಡಿಕೊಂಡ್ರು. ನೇರವಾಗಿ ಗುಜರಾತಿಗೆ ಲಾಭ ಆಗುವಂತ ಒಪ್ಪಂದ ಅದು. ಪ್ರೆಷಿಯಸ್ ಸ್ಟೋನ್ಗಳನ್ನ ಎಲ್ಲೋದ್ರೂ ಬಿಸ್ನೆಸ್ ಬಿಡಲಿಲ್ಲ ಮನುಷ್ಯ. ಭಾರತದ ಹಿತಾಸಕ್ತಿಯನ್ನ ಮತ್ತು ಬಿಸ್ನೆಸ್ ನ ಒಂದು ಕ್ಷಣವೂ ಬಿಡಲಿಲ್ಲ. ಮತ್ತು ಹೇಳ್ತೀನಿ ನಾನು ನಿಮ್ಗೆ, ಚೈನಾಕ್ ಹೋದ್ರು, ಅಲ್ಲಿನ ಸೋಲಾರ್ ಎನರ್ಜಿ ಮಾಡ್ಯೂಲ್ ಜೊತೆಗೆ ಒಂದು ಒಪ್ಪಂದ ಮಾಡ್ಕೊಂಡ್ರು. ಭಾರತವನ್ನ ಸೋಲಾರ್ ಪವರ್ ಸಫಿಶಿಯಂಟ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಒಪ್ಪಂದ ಮಾಡ್ಕೊಂಡ್ರು. ಚೈನಾಕ್ ಹೋದಂತ ನರೇಂದ್ರ ಮೋದಿ ಬರೀ ಚೈನಾಕ್ ಹೋಗಿ ವಾಪಸ್ ಬರಲಿಲ್ಲ, ಚೈನಾದ ಪಕ್ಕದಲ್ಲಿರುವಂತ, ಚೈನಾಕ್ಕೆ ಅಟ್ಯಾಚ್ ಆಗಿರುವಂತ ಅದರ ನೆರೆಯ ರಾಷ್ಟ್ರವಾಗಿರುವಂತ ಮಂಗೋಲಿಯಾಕ್ಕೆ ಹೋಗಿ, ಮಂಗೋಲಿಯಾದಲ್ಲಿ ಏನ್ ಮಾಡಿದ್ರು ಗೊತ್ತಾ? ಮೆಡಿಸಿನ್ ಮತ್ತು ಎಜುಕೇಶನ್ ಸಂಬಂಧಪಟ್ಟ ಒಪ್ಪಂದವನ್ನು ಮಾಡಿಕೊಂಡು ನಾವು ನಿಮ್ಗೆ ಇದಕ್ಕೆ ಸಾಕಷ್ಟು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಮಂಗೋಲಿಯಾಕ್ಕೆ ಆನಂತರದ ದಿನಗಳಲ್ಲಿ ಅಲ್ಲಿನ ಮೈನಿಂಗಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತೇನಿದು? ಚೈನಾ ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಯಾಕೆಂದ್ರೆ ಕಂಟ್ರೋಲ್ ಇಟ್ಕೊಂಡು ಭಾರತವನ್ನು ಹಿಡಿದಲ್ಲಿ ಇಟ್ಕೊಳ್ಬೇಕು ಅಂತ ಭಾರತ ಮಂಗೋಲಿಯಾದಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದನ್ನು ಗಮನಿಸಬೇಕು ಅಂತ ನಾನು ಪ್ರತಿಯೊಂದನ್ನು ಯಾಕೆ ಡೀಟೇಲ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಈ ಕಾರಣಕ್ಕೋಸ್ಕರ. 2016ರಲ್ಲಿ ನರೇಂದ್ರ ಮೋದಿ ಅವರು ಸೌದಿಗೆ ಹೋಗ್ತಾರೆ. ಸೌದಿ ಜೊತೆಗೆ ಏನು ಒಪ್ಪಂದ ಗೊತ್ತಾ? ಅನೇಕ ಒಪ್ಪಂದಗಳು. ನಾನು ತುಂಬಾ ಹೈಲೈಟ್ ಆಗುವಂತ, ತುಂಬಾ ಗಮನಿಸಬಹುದಾಗಿರುವಂತ ಸಂಗತಿ ಮಾತ್ರ ಹೇಳ್ತಿದ್ದೀನಿ. ಮನಿ ಲಾಂಡ್ರಿಂಗ್ ಮೇಲೆ ಮತ್ತು ಟೆರರ್ ಫೈನಾನ್ಸಿಂಗ್ ಮೇಲೆ ಒಪ್ಪಂದ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಎಲ್ಲವೂ ಕೂಡ ಆ ವಯಾ ರೂಟ್ ಇಂದ ಬರುತ್ತೆ, ಅಲ್ಲಿಗೆ ಹೋಗುತ್ತೆ, ಅಲ್ಲಿಂದ ದುಡ್ಡು ಬರುತ್ತೆ. ಅಥವಾ ಜಗತ್ತಿನ ಅನೇಕ ಮುಸ್ಲಿಂ ಕಂಟ್ರೀಸ್ ಆಗ್ಲಿ, ಬೇರೆ ರಾಷ್ಟ್ರಗಳಾಗ್ಲಿ ಆ ಮೂಲಕ ಭಾರತಕ್ಕೆ ಟೆರರ್ ಫೈನಾನ್ಸಿಂಗ್ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ನಮ್ಗೆ ಕೊಡುವಂತ ಒಪ್ಪಂದವನ್ನ ಅವರು ಸೌದಿ ಜೊತೆಗೆ ಮಾಡ್ಕೊಳ್ತಾರೆ. ಇರಾನ್ ಜೊತೆಗೆ ಮೈನಿಂಗ್ ಕೋಆಪರೇಷನ್ ಮೇಲೆ ಒಪ್ಪಂದ ಮಾಡ್ಕೊಳ್ತಾರೆ. ಕತಾರ್ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್ ಕುರಿತಂತೆ ನರೇಂದ್ರ ಮೋದಿ ಅವರು ಒಪ್ಪಂದ ಮಾಡ್ಕೊಳ್ತಾರೆ ಭಾರತದ ಪರವಾಗಿ. ಕೀನ್ಯಾ ಜೊತೆಗೆ ಡಿಫೆನ್ಸ್ ಕೋಆಪರೇಷನ್ ಮಾಡ್ಕೊಳ್ತಾರೆ. ಭಾರತದ ಡಿಫೆನ್ಸ್ ವಸ್ತುಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ನಾವು ಕೀನ್ಯಾದಂತ ರಾಷ್ಟ್ರಗಳಿಗೆ ಮಾರಾಟ ಮಾಡುವಂತ ಒಪ್ಪಂದ ಮಾಡಿಕೊಳ್ತೀವಿ. ಇನ್ನೂ ಕೂಡ MTCR ಇಂದ ನಮಗೆ ಬಿಡುಗಡೆ ಸಿಕ್ಕಿರಲಿಲ್ಲ. ಆಗ್ಲೇ ನರೇಂದ್ರ ಮೋದಿ ಇದಕ್ಕೆ ಬೇಕಾಗಿರುವಂತ ಒಪ್ಪಂದ ಮಾಡಿಕೊಂಡ್ರು. MTCR ಅಂದ್ರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್. ಆ ರೆಜಿಮಿಗೆ ನಾವು ಎಂಟ್ರಿನೂ ಆಗಿರಲಿಲ್ಲ. ಆದರೆ ಡಿಫೆನ್ಸ್ ಇಕ್ವಿಪ್ಮೆಂಟ್ ಗಳನ್ನ ಮಾರಾಟ ಮಾಡುವಂತ ಒಪ್ಪಂದಕ್ಕೆ ಅದಕ್ಕೆ ಬೇಕಾಗಿರುವಂತ ಭೂಮಿಕೆಯನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಳ್ತಾರೆ. 2016 ನಲ್ಲಿ ಸ್ಪೇನಿಗೆ ಹೋದಂತ ನರೇಂದ್ರ ಮೋದಿ ಅವರು ರಿನ್ಯೂಯಬಲ್ ಎನರ್ಜಿ ಮೇಲೆ ಮತ್ತು ಸಿವಿಲ್ ಏವಿಯೇಷನ್ ಮೇಲೆ ಒಪ್ಪಂದ ಮಾಡಿಕೊಳ್ತಾರೆ. ಇಸ್ರೇಲ್ಗೆ ನರೇಂದ್ರ ಮೋದಿ ಹೋಗಿ ಸ್ಪೇಸ್ ಕುರಿತಂತೆ ಒಪ್ಪಂದ ಮಾಡಿಕೊಳ್ತಾರೆ. ನಮ್ಮ ಇಸ್ರೋ ಮತ್ತು ಇಸ್ರೇಲ್ನ ಸ್ಪೇಸ್ ಏಜೆನ್ಸಿ ಇವೆರಡಕ್ಕೂ ಕೂಡ ಒಪ್ಪಂದ ಮಾಡಿಸಿ ಭಾರತದಲ್ಲಿ ಸ್ಪೇಸ್ ಟೆಕ್ನಾಲಜಿ ಇನ್ನೂ ವೇಗವಾಗಿ ಮುನ್ನುಗ್ಗಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಅವ್ರ ಜೊತೆಗೆ ಒಪ್ಪಂದದಲ್ಲಿ ಮಾಡ್ಕೊಳ್ತಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಹೋದಂತ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರ್ ಗವರ್ಮೆಂಟ್ಗೂ ಮತ್ತು ಅಲ್ಲಿನ DP ವರ್ಲ್ಡ್ ಜೊತೆಗೂ ಒಪ್ಪಂದ ಮಾಡಿಸ್ತಾರೆ. ಮುಂದಿನ ದಿನಗಳಲ್ಲಿ ದುಬೈ ಕಡೆಯಿಂದ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ, ಮುಸ್ಲಿಂ ಕಂಟ್ರೀಸ್ ಇಂದ ಕಾಶ್ಮೀರದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನು ರೂಪುರೇಷೆ ಮಾಡ್ತಾರೆ. ಈಗಲೂ ಕಾಶ್ಮೀರದಲ್ಲಿ ಆಫ್ಟರ್ 370 ರಿಮೂವಲ್ ದೊಡ್ಡ ಮಟ್ಟದ ಇನ್ವೆಸ್ಟ್ಮೆಂಟು ಆ ದಿಕ್ಕಿನಿಂದ ಬರ್ತಾ ಇರೋದು ಅನ್ನೋದಕ್ಕೆ ಹೇಗೆ ಒಂದು ಪುಟ್ಟ ಬೀಜ ಅದು ಹೆಮ್ಮರವಾಗಿ ಬೆಳೆದು ನಿಲ್ಲುತ್ತೆ ಅಂತ ಗೊತ್ತಾಗುತ್ತೆ ಅಂತ. 2017ರಲ್ಲಿ ನರೇಂದ್ರ ಮೋದಿ ಅವರು ಇಸ್ರೇಲ್ ವಿಸಿಟ್ ಮಾಡಿ ಇಸ್ರೇಲ್ಗೆ ಹೋದಾಗ, ಮಿತ್ರೇ, ನರೇಂದ್ರ ಮೋದಿ ಅವರು ಇಸ್ರೇಲಿಗೆ ಹೋಗೋದು ಫಸ್ಟ್ ಟೈಮ್ 2017ನಲ್ಲಿ. ಈ ದೇಶದ ಯಾರಾದರೂ ಮೊದಲನೇ ಬಾರಿಗೆ ಹೋಗ್ತಾರೆ ಅಲ್ಲಿಗೆ. ಅದು ಆಲ್ ವೆದರ್ ಫ್ರೆಂಡ್, ನಮ್ಗೆ ಯಾವಾಗ ಕೇಳಿದ್ರು ಸಹಾಯ ಮಾಡುವಂತ ರಾಷ್ಟ್ರಕ್ಕೆ ನಾವು ಹೋಗೇ ಇರಲಿಲ್ಲ. ನರೇಂದ್ರ ಮೋದಿ ಇಸ್ರೇಲಿಗೆ ಹೋಗ್ತಾರೆ. ಇಸ್ರೇಲಿಗೆ ಹೋದಾಗ ನರೇಂದ್ರ ಮೋದಿ ಅವರಿಗೆ ವೆಲ್ಕಮ್ ಹೆಂಗಿರುತ್ತೆ ಗೊತ್ತಾ? ಒಂದು ಗ್ರ್ಯಾಂಡ್ ವೆಲ್ಕಮ್. ಆ ವೆಲ್ಕಮ್ ಆದ ನಂತರ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ನರೇಂದ್ರ ಮೋದಿ ಅವರ ಸ್ವಾಗತದಲ್ಲಿ ಹೇಳ್ತಾರೆ, ವೆಲ್ಕಮ್ ಟು ಇಸ್ರೇಲ್, ಆಪ್ಕಾ ಸ್ವಾಗತ್ ಹೈ ಮೇರೆ ದೋಸ್ತ್. ವಿ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಅ ಲಾಂಗ್ ಟೈಮ್. ವಿ ಲವ್ ಇಂಡಿಯಾ.
ಬಹಳ ಹಿಂದಿನಿಂದಲೂ CM ಆದಾಗ್ಲಿಂದಲೂ ನರೇಂದ್ರ ಮೋದಿಗೆ ಮತ್ತೆ ಇಸ್ರೇಲ್ ಜೊತೆಗಿನ ಪ್ರಮುಖರ ಜೊತೆಗೆ ಯಾವಾಗಲೂ ಕಾಂಟ್ಯಾಕ್ಟ್ ಇದ್ದಿದ್ದು. ಹಿಂಗಾಗಿ ಅವ್ರು ಹೇಳ್ತಾರೆ, ಇಂಡಿಯಾ ಇಸ್ರೇಲ್ ಇವೆರಡರ ಕೋಆಪರೇಷನ್ಗೆ, ಇವೆರಡರ ಸಂಬಂಧಕ್ಕೆ ಸ್ಕೈ ಈಸ್ ದ ಲಿಮಿಟ್ ಅಂತ ನರೇಂದ್ರ ಮೋದಿ ಅವರು ಯಾವಾಗಲೂ ಹೇಳ್ತಾ ಇದ್ರು. ಹಿಂಗಾಗಿಯೇ ಇವತ್ತು ನಾವು ಸ್ಪೇಸ್ ನಲ್ಲಿ ಒಪ್ಪಂದ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತ. ಸ್ಕೈ ಈಸ್ ದ ಲಿಮಿಟ್ ಅಂತ ಅವ್ರು ಮಾತಾಡೋ ಮಾತುಗಳು ಹೀಗೆ ಅಂತ. ನೀವು ಬಹಳ ವಿಶೇಷವಾಗಿರೋದನ್ನು ಗಮನಿಸಬಹುದು. ನರೇಂದ್ರ ಮೋದಿ ಅವರ ರ್ಯಾಪೋ ಇದೆಯಲ್ಲ, ಇಂಡಿವಿಜುವಲ್ ರ್ಯಾಪೋ, ನಂಗೆ ಗೊತ್ತಿಲ್ಲ ಈ ದೇಶದ ಯಾವ ಪ್ರಧಾನಮಂತ್ರಿ ಹಾಗಿಟ್ಕೊಂಡಿದ್ದಿರಬಹುದು ಅಂತ ಗೊತ್ತಿಲ್ಲ. ನಾನಂತೂ ನನ್ನ ದೃಷ್ಟಿಯಲ್ಲಿ ಯಾರು ಹಾಕೊಂಡು ಬರಲ್ಲ. ಕೆಲವರೊಂದಿಗೆ ಇಂದಿರಾ ಗಾಂಧಿಗೆ ಆ ಥರದ ರಿಲೇಷನ್ ಇತ್ತು ಅಂತ ಹೇಳ್ತಾರೆ, ರ್ಯಾಪೋ ಬಹಳ ಚೆನ್ನಾಗಿತ್ತು ಅಂತ. ಆದರೆ ನರೇಂದ್ರ ಮೋದಿ ಎಲ್ಲ ರೆಕಾರ್ಡ್ಗಳನ್ನು ಮೀರ್ಬಿಟ್ರು. ಒಂದು ಕಡೆ ಭಾರತದ ನರೇಂದ್ರ ಮೋದಿ, ರಷ್ಯಾದ ಪುತಿನ್, ಜಪಾನಿನ ಶಿನ್ಜೋ ಅಬೆ, ಆನಂತರ ಫ್ರಾನ್ಸಿನ ಅಧ್ಯಕ್ಷ, ಅದಾದ ನಂತರ ನೀವು ಮೆಕ್ರಾನ್ಗೆ ಬಿಟ್ಟ ನಂತರ ನೀವು ಇಸ್ರೇಲಿಗೆ ಹೋದ್ರೆ ಇಸ್ರೇಲ್ನಲ್ಲಿದ್ದಂಥ ಇಸ್ರೇಲಿನ ನೆತನ್ಯಾಹು, ಆನಂತರ ಇಂಗ್ಲೆಂಡಿನ ಬಾರಿಸ್ ಜಾನ್ಸನ್, ಒಬ್ಬರಾದ್ಮೇಲೆ ಒಬ್ಬ ಇವ್ರದ್ದು ಗ್ರೂಪ್ ಹೇಗಿತ್ತು ಅಂತಂದ್ರೆ ಟ್ರಂಪ್ ಬಂದ್ಮೇಲೆ ಅಮೆರಿಕಾನು ಸೇರ್ಕೊಳ್ತು. ಅದಕ್ಕೆ ಇಡೀ ಜಗತ್ತಿಗೆ ಒಂದು ದಿಕ್ಕು ಕೊಡಬಲ್ಲಂತ ಟ್ರೂಪ್ ಆಗ್ಬಿಟ್ಟಿತ್ತು. ಎಲ್ಲ ಕಡೆ ನ್ಯಾಷನಲಿಸ್ಟ್ಗಳು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ರಲ್ಲ. ಸೋರೋಸ್ ಆಗಲೇ ಬಾಯ್ ಪಡ್ಕೊಂಡ, ಈ ನ್ಯಾಷನಲಿಸ್ಟ್ಗಳನ್ನೆಲ್ಲ ಕಿತ್ತು ಬಿಸಾಕೋದೇ ನನ್ನ ಜೀವನದ ದೊಡ್ಡ ಗುರಿ ಅಂತ. ಅವನಿಗೆ ಮುಖ್ಯ ಟಾರ್ಗೆಟ್ ಇದ್ದಿದ್ದು ಟ್ರಂಪ್ ಬಿಟ್ರೆ ಅದು ನರೇಂದ್ರ ಮೋದಿ ಅವರೇ ಟಾರ್ಗೆಟ್ ಆಗಿತ್ತು. ಟ್ರಂಪ್ನ ಕ್ಲಿಯರ್ ಮಾಡ್ಕೊಂಡ್ರು. ನರೇಂದ್ರ ಮೋದಿಗೆ ಕುತ್ತಿಗೆಗೆ ಬಂದು ಕೂತಿದೆ, ಅವರಿಗೆ ಅಷ್ಟು ಸುಲಭ ಇಲ್ಲ ಅಂತ ಗೊತ್ತಿದೆ. ಇನ್ನು ನೇರ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಮನಮೋಹನ್ ಸಿಂಗ್ರನ್ನ, ಮನಮೋಹನ್ ಸಿಂಗ್ರು 10 ವರ್ಷಗಳ ಅವಧಿಯಲ್ಲಿ ಮಾಡಿಕೊಂಡಂತ MOUಗಳು, ರಾಷ್ಟ್ರಗಳ ನಡುವಿನ ಒಪ್ಪಂದಗಳು 40, ನರೇಂದ್ರ ಮೋದಿ ಮಾಡಿಕೊಂಡಂತ ಒಪ್ಪಂದಗಳು 129 MOUಗಳು. ನರೇಂದ್ರ ಮೋದಿ ಅವರ ಟ್ರಿಪ್ ನಾನು ಆಗಲೇ ಹೇಳಿದೆ 94, ಮನಮೋಹನ್ ಸಿಂಗ್ 93 ಟ್ರಿಪ್ 10 ವರ್ಷಗಳಲ್ಲಿ. ಆದರೆ 10 ವರ್ಷಗಳಲ್ಲಿ ಅವರು ಖರ್ಚು ಮಾಡಿದ್ದು 1350 ಕೋಟಿ ರೂಪಾಯಿ 93 ಟ್ರಿಪ್ಗಳಿಗೆ. ನರೇಂದ್ರ ಮೋದಿ 94 ಟ್ರಿಪ್ಗಳಿಗೆ 2000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು. ಆದರೆ ದೇಶವನ್ನ ಲೆಕ್ಕ ಅಂದರೆ 2000 ಕೋಟಿ ಅಂತಂದ್ರೆ ಬರೀ ಖರ್ಚಂಗಲ್ಲ. ಅದು ಏನಾಗುತ್ತೆ ಅಂತಂದ್ರೆ ಸುಮಾರು 1100 ಕೋಟಿಯ ಆಸ್ಪಾಸ್ ಅಥವಾ 1200 ಕೋಟಿಯ ಆಸ್ಪಾಸು ಅದು ಏರ್ಕ್ರಾಫ್ಟ್ನ ರಿನೋವೇಷನ್ಗೆ ಅಂತಾನೆ ಕೊಡ್ತಾರೆ. ಅದನ್ನು ರಿಪೇರಿ ಮಾಡಲಿಕ್ಕೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅಂತಾನೆ ಕೊಟ್ಟಿರ್ತಾರೆ. ಆ ದುಡ್ಡು ಲೆಕ್ಕ ಹಾಕಿ ಅಷ್ಟಾಗುತ್ತೆ. ಆದರೂ ನರೇಂದ್ರ ಮೋದಿ ಮತ್ತು ಮನಮೋಹನ್ ಸಿಂಗ್ರನ್ನ ಕಂಪೇರ್ ಮಾಡಿದಾಗ ಮನಮೋಹನ್ ಸಿಂಗ್ರ ಒಂದು ಟ್ರಿಪ್ನ ಕಾಸ್ಟು 27 ಕೋಟಿ ರೂಪಾಯಿ ಆದರೆ ನರೇಂದ್ರ ಮೋದಿ ಅವರ ಒಂದು ಟ್ರಿಪ್ಪಿನ ಕಾಸ್ಟು 22 ಕೋಟಿ ರೂಪಾಯಿ ಬರುತ್ತೆ. ಅವರು ತಿರುಗಾಡಿದ ದೇಶಗಳ ಲೆಕ್ಕ ಹಾಕೊಂಡ್ರೆ, ಆ ದೇಶಗಳಿಗೆ ಅವ್ರು ಹೋಗಿದ್ದು ಎಷ್ಟು ದೇಶಗಳು, ಇವ್ರು ಹೋಗಿದ್ದು ಎಷ್ಟು ದೇಶಗಳು ಅಂತ ಲೆಕ್ಕ ಹಾಕೊಂಡ್ರೆ, ಆ ದೇಶಗಳ ಆಧಾರದ ಮೇಲೆ ನೋಡಿದ್ರೆ ಒಂದು ದೇಶಕ್ಕೆ ಹೋಗ್ಲಿಕ್ಕೆ ಅವ್ರು 22 ಕೋಟಿ ಖರ್ಚು ಮಾಡಿದ್ರೆ ಮನಮೋಹನ್ ಸಿಂಗ್ 27 ಕೋಟಿ ಖರ್ಚು ಮಾಡ್ತಾರೆ. ಮನಮೋಹನ್ ಸಿಂಗರಿಗಿಂತ ಕಡಿಮೆ ಖರ್ಚಿನಲ್ಲಿ ಅವರಿಗಿಂತ 300% ಹೆಚ್ಚು ಕೆಲಸವನ್ನ ನರೇಂದ್ರ ಮೋದಿಯವರು ತಕ್ಷಣಕ್ಕೆ ಮಾಡಿ ತೋರಿಸಿದ್ರು. ಇದು ನರೇಂದ್ರ ಮೋದಿಯವರ ವಿದೇಶಾಂಗ ನೀತಿಯ ವೈಶಿಷ್ಟ್ಯ ಅಂತ ನನಗನ್ಸುತ್ತೆ. ನಾನು ಅದಕ್ಕೆ ತುಂಬಾ ಅನ್ಕೊಳ್ತಿರ್ತೀನಿ, ಮನಮೋಹನ್ ಸಿಂಗರಿಗಿಂತ ಕಡಿಮೆ ಖರ್ಚು ಮಾಡಿ ಅವರಿಗಿಂತ ಹೆಚ್ಚು ಕೆಲಸ ಮಾಡಲಿಕ್ಕೆ ಇವರಿಗೆ ಮೊದಲ 5 ವರ್ಷಗಳಲ್ಲೇ ಸಾಧ್ಯವಾಗಿದ್ದು ಹೆಂಗೆ? ಭಾರತದ ವಿದೇಶಾಂಗ ನೀತಿಯ ಒಂದು ಅದ್ಭುತವಾಗಿರುವಂತಹ ಸಂಗತಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಮೊದಲನೇದೇನು ಅಂತಂದ್ರೆ, ನರೇಂದ್ರ ಮೋದಿಯವರು ಒಂದೇ ರಾಷ್ಟ್ರಕ್ಕೆ ಅಂತ ಹೋಗ್ತಿದ್ದು ಬಹಳ ಅಪರೂಪ. ಒಂದ್ಸಲ ಹೋದರೆ ಆ ಟ್ರಿಪ್ನಲ್ಲಿ 3-4 ರಾಷ್ಟ್ರಗಳನ್ನು ಭೇಟಿ ಮಾಡ್ಕೊಂಡು ಬರ್ತಿದ್ರು. ಹೀಗಾಗಿ ಅವರ ಟ್ರಿಪ್ ಯಾವಾಗಲೂ ಕಾಸ್ಟ್ ಎಫೆಕ್ಟಿವ್. ರೇರ್. ಅವರು ಹೋಗ್ತಾರೆ, ಒಂದೊಂದು ದೇಶಗಳಿಗೆ ಹೋಗಿ ಬಂದಿದ್ದ ರೆಕಾರ್ಡ್ಸ್ ಇದೆ. ಆದರೆ ಅವ್ರ ಅವಕಾಶ ಸಿಕ್ಕಾಗಲೆಲ್ಲ ಯಾವ್ಯಾವ ದೇಶಗಳಿಗೆ ಅಗತ್ಯವಾಗಿ ಭೇಟಿ ಕೊಡಬೇಕಿದೆಯೋ ಅದರ ಅಕ್ಕಪಕ್ಕದ ರಾಷ್ಟ್ರಗಳನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಹೀಗಾಗಿ ಅನೇಕ ರಾಷ್ಟ್ರಗಳನ್ನು ಅವರು ತಿರುಗಾಡಿದ್ದಾರೆ. ಆದರೆ ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ತಿರುಗಾಡ್ಲಿಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 2014ರಲ್ಲಿ ಅವರು ಮಯನ್ಮಾರ್, ಆಸ್ಟ್ರೇಲಿಯಾ, ಫಿಜಿ 3 ಜೊತೆ ನೋಡ್ಕೊಂಡು ಬರ್ತಾರೆ. 2015ರಲ್ಲಿ ಸೀಶೆಲ್ಸ್, ಮಾರಿಷಸ್, ಶ್ರೀಲಂಕಾಗೆ ಹೋಗ್ತಾರೆ. ಫ್ರಾನ್ಸ್, ಜರ್ಮನಿ, ಕೆನಡಾಕ್ಕೆ ಹೋಗ್ತಾರೆ. ಚೈನಾ, ಮಂಗೋಲಿಯಾ, ಸೌತ್ ಕೊರಿಯಾ ಇದೆಲ್ಲ ಜಂಟಿ ಟ್ರಿಪ್ಗಳವರದ್ದು. ಆಮೇಲೆ ಬ್ರಿಕ್ಸ್ ಸಮಿಟ್ ರಷ್ಯಾದಲ್ಲಿರುತ್ತೆ. ಅವ್ರು ರಷ್ಯಾಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ ಗೊತ್ತಾ? ಮೊದಲು ಉಜ್ಬೇಕಿಸ್ತಾನಕ್ಕೆ, ಆಮೇಲೆ ಕಜಾಕಿಸ್ತಾನಕ್ಕೆ, ಆಮೇಲೆ ರಷ್ಯಾಕ್ಕೆ ಮೀಟಿಂಗ್ ಮುಗಿಸ್ಕೊಂಡು ಅಲ್ಲಿ ತುರ್ಕ್ಮೆನಿಸ್ತಾನಕ್ಕೆ ಹೋಗ್ತಾರೆ, ಕಿರ್ಗಿಸ್ತಾನಕ್ಕೆ ಹೋಗ್ತಾರೆ, ಅಲ್ಲಿಂದ ತಜಾಕಿಸ್ತಾನಕ್ಕೆ ಹೋಗಿ ವಾಪಸ್ ಬರ್ತಾರೆ. 2016ನಲ್ಲಿ ಅಫ್ಘಾನಿಸ್ತಾನ್, ಕತಾರ್, ಸ್ವಿಟ್ಜರ್ಲ್ಯಾಂಡ್, US, ಮೆಕ್ಸಿಕೋ ಒಂದು ದೊಡ್ಡ ಟ್ರಿಪ್ ಅನ್ನು ಮುಗಿಸ್ಕೊಂಡು ಬರ್ತಾರೆ. ಪ್ರಾಬಬ್ಲಿ ಅದು ಡಿಮಾನಿಟೈಸೇಷನ್ ಆಗಿರುವಂತಹ ಹೊತ್ತು. ಅವ್ರ ತಕ್ಷಣ ಇಲ್ಲಿಂದ ಹೋಗಿ ಎಲ್ಲವನ್ನು ಮುಗಿಸ್ಕೊಂಡು ವಾಪಸ್ ಬಂದು ಇಲ್ಲಿ ಮತ್ತೆ ತಮ್ಮ ಕೆಲಸದಲ್ಲಿ ಹಾಜರಾಗ್ಬಿಡ್ತಾರೆ. ಅವರದೊಂದು ಆ ವಿಶಿಷ್ಟವಾಗಿರುವಂತಹ ಶಕ್ತಿ ಇದೆಯಲ್ಲ, ಅದು ಬಹಳ ಗಮನಿಸಬೇಕಾಗಿರುವಂತದ್ದು ಅಂತ. ಭಾರತದ ಈ ಹಿಂದಿನ ಯಾವ ಪ್ರಧಾನಿಯೂ ಇಷ್ಟು ರಿಗರಸ್ ಆಗಿ ಕೆಲಸ ಮಾಡಿದ್ದಿಲ್ಲ.
ಆ ಮನುಷ್ಯ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಆಗಬೇಕಾಗಿರೋ ಕೆಲಸವನ್ನ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿದ್ರು. ಜಗತ್ತಿನ ಯಾವ ರಾಷ್ಟ್ರ ಯಾವಾಗ ಉಪಯೋಗಕ್ಕೆ ಬರುತ್ತೋ ಗೊತ್ತಿಲ್ಲ, ತಾನು ಉಪಯೋಗಿಸ್ಕೋಬೇಕು ಅನ್ನೋ ದೃಷ್ಟಿಯಿಂದ ಅವರ ಪ್ರವಾಸ ವ್ಯಾಪಕವಾಗಿ ನಡೆದಿತ್ತು. ಇದು ಮೊದಲನೇ ರೀಸನ್. ಎರಡನೇ ರೀಸನ್ ಏನು ಅಂತಂದ್ರೆ, ನರೇಂದ್ರ ಮೋದಿಯವರು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಅನ್ನ ಕಟ್ ಮಾಡಿ ಬಿಸಾಕಿದ್ರು. ನಾನು ಹೇಳಬೇಕು ಅಂತಂದ್ರೆ, ಜರ್ನಲಿಸ್ಟ್ ಅಶೋಕ್ ಶ್ರೀವಾಸ್ತವ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಇನ್ಫ್ಯಾಕ್ಟ್ ಒಂದು 4-5 ಜನರ ಪ್ಯಾನೆಲ್ ಡಿಸ್ಕಷನ್ ಅಲ್ಲಿ ಹೇಳ್ತಾರೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಭಾರತದ ಪ್ರಧಾನಮಂತ್ರಿಗಳ ಫಾರಿನ್ ಟ್ರಿಪ್ ಹೇಗಿರ್ತಿತ್ತು ಅಂತಂದ್ರೆ, ಮನಮೋಹನ್ ಸಿಂಗ್ರದ್ದು ಸೇರಿದಂತೆ ಹೇಗಿರ್ತಿತ್ತು ಅಂತಂದ್ರೆ, 100 ಜರ್ನಲಿಸ್ಟ್ಗಳು ಹೋಗ್ತಿದ್ರು ಜೊತೆಯಲ್ಲಿ, ಒಬ್ರಿಬ್ರಲ್ಲ, ಅದಕ್ಕೊಂದು ಲಿಸ್ಟೇ ಮಾಡ್ಬಿಡ್ಲಾಗ್ತಿತ್ತು. ಅವರೆಲ್ಲ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಅವರಿಗೆ ಫ್ರೀ ಟಿಕೆಟ್, ಫ್ರೀ ಅಕಾಮಡೇಷನ್ ಮತ್ತು ಅವರು ತುಂಬಾ ಚೆನ್ನಾಗಿರೋ ತರ ಇಡೀ ವ್ಯವಸ್ಥೆಯನ್ನು ರೂಪಿಸಲಾಗ್ತಿತ್ತು. ಅನೇಕ ಬಾರಿ ಐ ಆಮ್ ಸಾರಿ ಟು ಸೇ, ಅವರು ವಿದೇಶಕ್ಕೆ ಹೋದಾಗ ಏನು ಶಾಪಿಂಗ್ ಮಾಡ್ತಾರೋ ಅದರ ದುಡ್ಡನ್ನು ಕೂಡ ಕೊಡ್ಲಾಗ್ತಿತ್ತು. ಪ್ರೆಸ್ನವರಲ್ವಾ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಶ್ರೀವಾಸ್ತವ ಒಂದು ಹೆಜ್ಜೆ ಮುಂದೆ ಹೋಗಿ, ನಾನು ಬರೀ ಫಾರಿನ್ ಟ್ರಿಪ್ಪಿಗೆ ಹೋದಾಗ ಅವರ ಶಾಪಿಂಗ್ನ ಖರ್ಚು ಅಂತ ಹೇಳಿದೆ. ಅವ್ರು ಹೇಳ್ತಾರೆ, ಅವರಿಗೆ ಒಳ್ಳೆ ಊಟ, ಅದ್ರ ಜೊತೆಗೆ ಒಳ್ಳೆ ವೈನ್ ಕೊಡಿಸ್ಬೇಕಿತ್ತಂತೆ ಎಲ್ಲ ಫಾರಿನ್ ಟ್ರಿಪ್ಪಿಗೆ ಹೋದವರಿಗೆ. ಈ ವೈನನ್ನ ಅಲ್ಲೇ ಕುಡ್ಕೊಂಡು ಬಂದ್ರೆ ಆಗ್ಲಿಲ್ಲ, ಒಳ್ಳೆ ಡ್ರಿಂಕ್ನ ಅಲ್ಲೇ ಕುಡ್ಕೊಂಡು ಬಂದ್ರೆ ಆಗ್ಲಿಲ್ಲ, ಅವರು ತಮ್ಮ ಕೋಣೆಗೆ ಬರುವಾಗ ಬಾಟಲ್ ತಗೊಂಡ್ ಬರ್ತಿದ್ರಂತೆ. ಯಾವ ಪರಿ ಹೀನಾಯ ಸ್ಥಿತಿಯಲ್ಲಿ ಇದ್ದಿರ್ಬೋದು ನನ್ನ ದೇಶ. ಬಾಟ್ಲ್ಗಳನ್ನ, ಇದ್ಯಾವುದು ನಾನು ಮಾತಾಡ್ತಿರೋದಲ್ಲ, ಇದೆಲ್ಲ ಶ್ರೀವಾಸ್ತವ ಅವ್ರು ಹೇಳಿರುವಂತ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೀನಿ. ಹಂಗೆ ತಗೊಂಡ್ ಬರ್ತಿದ್ರು. ಕೊನೆಗೆ ಅವ್ರು ವಾಪಸ್ ಫ್ಲೈಟ್ ಇಂದ ಇಳಿದು ಭಾರತದಲ್ಲಿ ಕಾಲಿಡಬೇಕಾದಾಗ ನಮ್ಮ ವಿದೇಶಾಂಗ ಸಚಿವಾಲಯ ಇನ್ನೊಂದಷ್ಟು ಗಿಫ್ಟ್ ಕೊಡ್ತಿತ್ತು ಅವ್ರಿಗೆ. ಏನು ಬೇರೆ ಗಿಫ್ಟ್ ಅಲ್ಲ, ಹೆಂಡವನ್ನೇ ಗಿಫ್ಟ್ ಕೊಡ್ತಾ ಇದ್ದಿದ್ದು. ಮತ್ತೆ ಬ್ಲ್ಯಾಕ್ ಲೇಬಲ್ನ ಹೆಂಡವನ್ನ ಕೊಡ್ತಾ ಇದ್ರು ಅನ್ನುವಂಥ ಪದವನ್ನು ಬಳಸ್ತಾರೆ. ಐ ಡೋಂಟ್ ನೋ ವಾಟ್ ಇಸ್ ಬ್ಲ್ಯಾಕ್ ಲೇಬಲ್ ಅಂತ, ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬ್ಲ್ಯಾಕ್ ಲೇಬಲ್ನ ಕಾಸ್ಟ್ಲಿ ಹೆಂಡವನ್ನ ಅವರಿಗೆ ಕೊಡ್ಲಾಗ್ತಿತ್ತು. ಅದನ್ನ ರೂಮ್ಸ್ಗಳಿಗೆ ರಾತ್ರಿ ತಲುಪಿಸುವಂತ ವ್ಯವಸ್ಥೆಯೂ ಇರ್ತಿತ್ತು, ಊರಿಗೆ ಬಂದ ಮೇಲೂ ಕೊಡ್ಲಾಗ್ತಿತ್ತು ಅಂತ ತುಂಬಾ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ. ಇದು ಹಾಗಿತ್ತು. ಆದರೆ ನರೇಂದ್ರ ಮೋದಿ ಬಂದ ಮೇಲೆ ಇದೆಲ್ಲ ಕಟ್ಟಾಯ್ತು. ಮೊದಲ ವರ್ಷ, 2ನೇ ವರ್ಷ ಬಾಯಿ ಬಡ್ಕೊಂಡ್ರಲ್ಲ, ನರೇಂದ್ರ ಮೋದಿ ಹಾಗೆ ವಿದೇಶ ತಿರುಗಾಡ್ತಾರೆ. ಯಾಕೆ ತಿರುಗಾಡ್ತಾರೆ ಅಂತ ಟೆನ್ಷನ್ ಅಂದ್ರೆ, ಒಬ್ಬರೇ ತಿರುಗಾಡ್ತಾರಲ್ಲ, ಜೊತೆಯಲ್ಲಿ ಯಾರೂ ಇಲ್ವಲ್ಲ. ಕೊನೆ ಪಕ್ಷ ಹಳೆ PMಗಳಿಗೆ ಹೆಂಡತಿನಾದ್ರೂ ಕರ್ಕೊಂಡು ಹೋಗುವುದಿತ್ತು. ಈ ಮನುಷ್ಯ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಯಾರು ಇದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕೋ ಅವ್ರು ಮಾತ್ರ. ಆ ಟೀಮ್ ಬಿಟ್ರೆ ಎಕ್ಸ್ಟ್ರಾ ಮತ್ತೊಬ್ಬರು ಇರಲ್ಲ. ಅವ್ರು ಎಷ್ಟರ ಮಟ್ಟಿಗೆ ಅದು ನೋಡ್ಕೊಂಡಿದ್ದಾರೆ ಅಂತಂದ್ರೆ, ಅನೇಕ ಕರೆಗಳಲ್ಲಿ ಹೋದಾಗ ಅವರು ನವರಾತ್ರಿ ಫೆಸ್ಟಿವಲ್ ಟೈಮಲ್ಲಿ ಏನಾದರೂ ಹೊರಟರು ಅಂತಂದ್ರೆ, ಆ ಟೈಮಲ್ಲಿ ಊಟವೂ ಇಲ್ಲ, ಏನೂ ತಗೊಳ್ಳದೇ ಇರುವಂತ ಸ್ಥಿತಿಯಲ್ಲಿ ಉಪವಾಸದಲ್ಲಿ ಇರ್ತಾರೆ. ಈಗ ಇಮ್ಯಾಜಿನ್ ಮಾಡಿ, ನಮ್ಮ ಲೀಡರ್ ಉಪವಾಸ ಇದ್ದಾರೆ, ನೀವು ಮಾತ್ರ ಬೇಕಾದ್ದು ತಿನ್ನಕ್ಕಾಗತ್ತೆ ಅನ್ಕೊಂಡಿದ್ದೀರೇನು ಎಲ್ಲಾದರೂ? ಇವರು ಉಪವಾಸಕ್ಕೆ ಹತ್ತಿರ ಏನಿದೆಯೋ ಹಂಗೆ ಮಾಡ್ಕೊಂಡೇ ಬದುಕೊಂಡು ಬರಬೇಕು ಅಂತಂದ್ರೆ, ಭಾರತೀಯರಿಗೆ ಕೆಲಸ ಮಾಡುವಂತ ಈ ವ್ಯವಸ್ಥೆನ ಹೆಂಗ್ ತಂದ್ರು ಅಂದ್ರೆ, ನಮಗೇನಾದ್ರೂ 1947 ಈ ಕಲ್ಚರ್ ಬಂದಿದ್ದಿದ್ರೆ ಇವತ್ತು ಎಲ್ಲೋ ಇರ್ತಿದ್ವಿ ನಾವು. ನರೇಂದ್ರ ಮೋದಿ ಆ ಕಲ್ಚರ್ ಅನ್ನ 2014ಕ್ಕೆ ತಂದ್ರು. ಹೀಗಾಗಿ ಕೆಲವರು ತಮಾಷೆ ಮಾಡಿ ಹೇಳ್ತಾರೆ, ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದೆ 2014ರಲ್ಲಿ ಅಂತ. ನಮ್ಗೆ ನಿಜವಾದ ಕಲ್ಚರ್ ಗೊತ್ತಾಗಿದ್ದು ಅದಕ್ಕೆ ಆಗ್ಲೇ ಅಂತ. ಅದಕ್ಕೆ ರಾಜಪಥನ್ನ ಕರ್ತವ್ಯ ಪಥ ಮಾಡಿದ್ರಲ್ಲ, ಅದನ್ನ ಕರ್ತವ್ಯ ಪಥ ಮಾಡುವ ಯೋಗ್ಯತೆ ಇದ್ದಿದ್ದು ನರೇಂದ್ರ ಮೋದಿಗೆ ಮಾತ್ರ, ಹಿಂದಿನವ್ರಿಗೆ ಯಾರಿಗೂ ಇರಲಿಲ್ಲ. ಹಿಂಗಾಗಿ ಕರ್ತವ್ಯ ಪಥ ಮಾಡುವಂತ ಸಾಮರ್ಥ್ಯ ಇತ್ತು ಅಂತ. ನಾನು 2 ರೀಸನ್ಗಳನ್ನು ಕೊಟ್ಟೆ ನಿಮಗೆ. ಮೊದಲನೇದು, ನರೇಂದ್ರ ಮೋದಿ ಅವರು ಒಮ್ಮೆ ಹೋದ್ರೆ ಅಕ್ಕಪಕ್ಕದ ರಾಷ್ಟ್ರಗಳಿಗೂ ಹೋಗಿ ಬರ್ತಾ ಇದ್ದಿದ್ರಿಂದ ಹೆಚ್ಚು ರಾಷ್ಟ್ರಗಳ ಭೇಟಿ ಕಡಿಮೆ ಖರ್ಚಿನಲ್ಲಾಯ್ತು. ಎರಡನೇದು, ಅವ್ರ ಜೊತೆಲಿ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮೂರನೇದು ಏನು ಅಂತಂದ್ರೆ, ಜೊತೆಲಿ ಯಾರಾದ್ರೂ ಕರ್ಕೊಂಡು ಹೋಗ್ಬೇಕು ಅಥವಾ ಯಾವ್ದಾದ್ರು ಚಾನೆಲ್ನವರು ನಾವು ಬರಬೇಕು ಅಂತಂದ್ರೆ ಅವ್ರದ್ದೇ ಖರ್ಚಲ್ಲಿ ಬರಬೇಕಿತ್ತು. ನರೇಂದ್ರ ಮೋದಿಯ ವೆಂಬ್ಲಿಯ ರ್ಯಾಲಿಯನ್ನ ಇವರು ಪ್ರೆಸೆಂಟ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರ ಹೌಡಿ ಮೋದಿಯನ್ನ ಇಲ್ಲವ್ರು ಹೋಗಿ ಅಲ್ಲೇ ನಿಂತುಕೊಂಡೆಲ್ಲ ಮಾಡಿದ್ದಾರೆ. ಒಂದ್ಸಲ ಅಂತೂ ರಾಜ್ದೀಪ್ ಸರ್ದೇಸಾಯಿಗೆ ಲೋಕಲ್ ಜನ ಹೊಡೆಯುವಂತ ಪರಿಸ್ಥಿತಿಯು ನಿರ್ಮಾಣ ಆಗಿತ್ತು. ನಮ್ಗೆಲ್ರಿಗೂ ಅದು ಗೊತ್ತಿದೆ. ಇವರೆಲ್ಲರೂ ತಮ್ಮ ಖರ್ಚಲ್ಲಿ ಹೋಗಿ ಬಂದ್ರು. ಆಯಾ ಚಾನೆಲ್ಗಳು ಇವ್ರನ್ನ ಕಳಿಸ್ಕೊಟ್ಟಿದ್ವು. ಇದು ಹೊಸ ಪರಂಪರೆ ನಾಂದಿ ಹಾಡಿದ್ರು ಅವರು. ನರೇಂದ್ರ ಮೋದಿ ಬರೋ ಮುಂಚೆ ರಾಷ್ಟ್ರಪತಿಗಳ ಜೊತೆ ತಿರುಗಾಡ್ತಿದ್ರು ಎಲ್ಲರೂ, ಪ್ರಧಾನಮಂತ್ರಿ ಬಿಡಿ. ಆದರೆ ಈಗ ಭಾರತದಲ್ಲಿ ಹಂಗಿಲ್ಲ. ಆರಂಭದಲ್ಲಂತೂ ನರೇಂದ್ರ ಮೋದಿ ದೊಡ್ಡ ದೊಡ್ಡ ಇವೆಂಟ್ಗೆ ಯಾರನ್ನು ಕರ್ಕೊಂಡು ಹೋದ್ರು ಗೊತ್ತಾ? ನಂಗೆ ಅದನ್ನು ಕೇಳುವಾಗ ಬಹಳ ಖುಷಿ ಅನ್ನಿಸ್ತಿತ್ತು. ಅವ್ರು ಕರ್ಕೊಂಡು ಹೋಗಿದ್ದು ಆಲ್ ಇಂಡಿಯಾ ರೇಡಿಯೋದಿಂದ ಒಬ್ಬ ರಿಪೋರ್ಟರ್ನ, DDಯಿಂದ ಒಬ್ಬ ರಿಪೋರ್ಟರ್ನ.
ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಯಾವ DD-ನ ಯಾವ AIR-ನ ಯಾರು ಕೇರ್ ಮಾಡ್ತಾನೆ ಇರಲಿಲ್ವೋ, ನರೇಂದ್ರ ಮೋದಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅವ್ರನ್ನ ಅಂತಂದ್ರೆ ನರೇಂದ್ರ ಮೋದಿ ಅವರು ಎಷ್ಟು ದೂರದೃಷ್ಟಿ ಇಟ್ಕೊಂಡಿದ್ರು ಅಂತ. ಈ ಎರಡು ಕಾರಣ. ಮೂರನೇದೊಂದು ಮಹತ್ವದ ಕಾರಣ, ಅದು ನರೇಂದ್ರ ಮೋದಿ ಅವರಿಗೆ ಮಾತ್ರ ಸಾಧ್ಯ ಅಥವಾ ವಿದೇಶ ಪ್ರವಾಸ ಮಾಡಿದವರು ಗೊತ್ತಾಗಿರುತ್ತೆ, ನಮ್ಮಂತವರಿಗೆಲ್ಲ ಆಗೋದಿಲ್ಲ ಅಂತ. ಏನು ಅಂತಂದ್ರೆ ನರೇಂದ್ರ ಮೋದಿ ಅವರು ಅನೇಕ ರಾತ್ರಿಗಳನ್ನ ಫ್ಲೈಟ್ನಲ್ಲೇ ಕಳೆದು ಅಲ್ಲಿ ಅನವಶ್ಯಕವಾಗಿ ಹೋಟೆಲ್ ಮಾಡಿ ಉಳ್ಕೊಳ್ಳೋದನ್ನು ತಪ್ಪಿಸ್ತಿದ್ರು ಮತ್ತು ನೈಟ್ ಜರ್ನಿಯನ್ನು ಪ್ರಿಫರ್ ಮಾಡಿಬಿಡ್ತಿದ್ರು. ಹೀಗಾಗಿ ಭಾರತಕ್ಕೆ ಆಗಬಹುದಾಗಿರುವಂಥ ಸಾಕಷ್ಟು ಹೊರೆ ಕಡಿಮೆ ಆಯಿತು ಅಂತ ಎಕನಾಮಿಕ್ ಟೈಮ್ಸ್ ರಿಪೋರ್ಟ್ ಮಾಡುತ್ತೆ. ನರೇಂದ್ರ ಮೋದಿಯವರು ಬೆಲ್ಜಿಯಂ, US ಮತ್ತು ಸೌದಿ 3 ರಾಷ್ಟ್ರಗಳ ಒಂದು ಟ್ರಿಪ್ ಮಾಡಿದ್ರು ಒಂದ್ಸಲ. 2016 ಮಾರ್ಚ್ 30ರಿಂದ ಏಪ್ರಿಲ್ 2ನೇ ತಾರೀಕಿನವರೆಗೂ 3 ರಾಷ್ಟ್ರಗಳ ಟ್ರಿಪ್ ಆಯಿತು. 3 ರಾಷ್ಟ್ರಗಳ ಟ್ರಿಪ್ನಲ್ಲಿ ಈ ಪುಣ್ಯಾತ್ಮ 3 ರಾತ್ರಿಯನ್ನ ಫ್ಲೈಟ್ನಲ್ಲೇ ಕಳೆದ್ರು. ಈ 2 ರಾತ್ರಿ ಮಾತ್ರ ಬೇರೆ ರಾಷ್ಟ್ರದಲ್ಲಿ ಕಳೆದಿದ್ದು, ಅನಿವಾರ್ಯತೆ ಇತ್ತು ಅನ್ನೋ ಕಾರಣಕ್ಕೆ. ಉಳಿದಂತೆ 3 ರಾತ್ರಿಗಳನ್ನ ಫ್ಲೈಟ್ನಲ್ಲೇ ಕಳೆದ ನರೇಂದ್ರ ಮೋದಿ ಅವರು, ಅದು ಹೇಗೆ, ಡೆಲ್ಲಿ ಟು ಬ್ರುಸೆಲ್ಸ್ ವಾಷಿಂಗ್ಟನ್ DC, ವಾಷಿಂಗ್ಟನ್ DC ಇಂದ ರಿಯಾದಿಗೆ ಬಂದ್ರು. ರಿಯಾದಿಗೆ ಬರುವಾಗ್ಲೂ ಕೂಡ ಅವ್ರು ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಉಳ್ಕೊಂಡು ಅವ್ರು ಹೇಳ್ತಿದ್ರು, ಅನವಶ್ಯಕವಾಗಿ ಎಲ್ಲೂ ಹೋಟೆಲ್ಗೆ ಖರ್ಚು ಮಾಡಬೇಡಿ ಅನ್ನುವಂತ ಸಂದೇಶವನ್ನ ನರೇಂದ್ರ ಮೋದಿ ಕೊಟ್ಟಿದ್ರು ಅಂತ ಅವ್ರ ಜೊತೆ ಕೆಲಸ ಮಾಡುವಂತ ಅಧಿಕಾರಿಗಳು ಹೇಳ್ತಾರೆ. ಇನ್ಫ್ಯಾಕ್ಟ್ ಈ 3 ರಾಷ್ಟ್ರಗಳ ಪ್ರವಾಸವನ್ನ ಅಮೆರಿಕಕ್ಕೆ ಹೋಗಿ ಬರುವಂತ, ಅದರ ಜೊತೆಗೆ ಬೆಲ್ಜಿಯಂ ಮತ್ತು ಸೌದಿಯನ್ನು ಭೇಟಿ ಮಾಡ್ಕೊಂಡು ಬರುವಂತ ಈ 3 ರಾಷ್ಟ್ರಗಳ ಪ್ರವಾಸಕ್ಕೆ ಅವರು ಕೊಟ್ಟಿದ್ದು 97 hours. ಅವ್ರ ಜೊತೆ ತಿರುಗಾಡುವಂಥವರೆಲ್ಲ ಹೇಳ್ತಾರೆ, ಕನಿಷ್ಠ ಪಕ್ಷ 6 ದಿನ ಇಲ್ಲದೆ, ಮಿನಿಮಮ್ 6 days ಇಲ್ಲದೆ ಈ ಪ್ರವಾಸವನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನರೇಂದ್ರ ಮೋದಿ ಅವರು ಇಷ್ಟರಲ್ಲಿ ಮುಗಿಸಿದ್ರು ಅಂತ. ಇದೇ ಪ್ರವಾಸವನ್ನ ಮನಮೋಹನ್ ಸಿಂಗರಿಗೆ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ದಿನ ಬೇಕಾಗ್ತಿತ್ತು ಅಂತನೂ ಒಬ್ಬರು ಹೆಸರು ಹೇಳಲು ಇಚ್ಛಿಸಿದ ಅದೇ ಪತ್ರಿಕೆ ವರದಿ ಮಾಡುತ್ತೆ ಹೆಂಗಾಗಿರ್ತಿತ್ತು ಅಂತ. ಅದರಲ್ಲಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮನಮೋಹನ್ ಸಿಂಗರದು ನೈಟ್ ಜರ್ನಿ 10 ವರ್ಷಗಳಲ್ಲಿ ಆಲ್ಮೋಸ್ಟ್ ಇರಲಿಲ್ಲ. ಅವರ ಅವಕಾಶ ಸಿಕ್ಕಾಗಲೆಲ್ಲ ಆ ರಾಷ್ಟ್ರಗಳಲ್ಲೇ ಉಳ್ಕೊಳ್ತಿದ್ರು. ಅದರ ಅಷ್ಟೂ ಖರ್ಚನ್ನ ಭಾರತದ ಟ್ಯಾಕ್ಸ್ ಪೇಯರ್ಸ್ ಬೇರ್ ಮಾಡ್ತಿದ್ರು. ಆದರೆ ನರೇಂದ್ರ ಮೋದಿ ಯಾವತ್ತೂ ಅಂಥದ್ದಕ್ಕೆ ಅವಕಾಶ ಕೊಡಲಿಲ್ಲ. ಹಿಂಗಿರುವಾಗ ನರೇಂದ್ರ ಮೋದಿಯವರ ಫಾರಿನ್ ಟ್ರಿಪ್ಸನ್ನು ಯಾವ ದಿಕ್ಕಿನಲ್ಲಿ ಮೋಜಿನ ಪ್ರವಾಸ ಅಂತ ಕರಿತೀರಾ? ನಂಗೆ ಯಾರಾದರೂ ಮೋಜಿನ ಪ್ರವಾಸ ಅಂತ ಹೇಳುವಾಗ ಮೋಜು ಪಡ್ಲಿಕ್ಕೆ ಟೈಮ್ ಆದರೂ ಇರಬೇಕಿತ್ತಲ್ಲ. ಆ ಟೈಮ್ ಆದರೂ ಹೆಂಗೆ? ನರೇಂದ್ರ ಮೋದಿಯವರ 20 ಟ್ರಿಪ್ಗಳಲ್ಲಿ 40 ರಾಷ್ಟ್ರಗಳ ನೋಡ್ಕೊಂಡ್ ಬಂದ್ಯಾರ ಅವರು. 40 ರಾಷ್ಟ್ರಗಳಲ್ಲೂ ಕೂತ್ಕೊಂಡಿರೋದಲ್ಲ. ಒಂದ್ಸಲ ಅಂತೂ ಅವರು ಪ್ರಾಬಬಲಿ ದಟ್ ವಾಸ್ ಇನ್ US. ಅವ್ರ ನೈಟ್ ಎಲ್ಲ ಪ್ರವಾಸ ಮುಗಿಸಿ ಬೆಳಗ್ಗೆ 6 ಗಂಟೆಗೆ ರೀಚ್ ಆಗ್ತಾರೆ, 7 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್. ಒಂದೊಂದು ದಿನ 14-15 ಮೀಟಿಂಗ್ಗಳನ್ನು ಅಟೆಂಡ್ ಮಾಡ್ತಿದ್ರಂತವ್ರು. ಆ ಮೀಟಿಂಗ್ ಎಲ್ಲ ಮುಗಿಯುವಾಗ್ಲೂ ಅಷ್ಟೇ ಎನರ್ಜೆಟಿಕ್ ಆಗಿರಬೇಕು. ರಾತ್ರಿ ಎಲ್ಲ ಪ್ರಯಾಣ ಮಾಡಿರೋದ್ರಿಂದ ಆ ಹ್ಯಾಂಗ್ ಓವರ್ ಇರುತ್ತಲ್ಲ, ಜೆಟ್ ಲ್ಯಾಗ್ ಇರುತ್ತಲ್ಲ, ಅವೆಲ್ಲವನ್ನು ಮೀರಿಕೊಂಡು ಮತ್ತೆ ಮಾಮೂಲಿಯಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಬೇಕು ಅಂತಂದ್ರೆ ಆ ಮನುಷ್ಯನಿಗೆ ಎನರ್ಜಿ ಎಲ್ಲಿಂದ ಬರಬೇಕು ಹೇಳಿ? ಸ್ವತಃ ಜೈಶಂಕರ್ ಹೇಳ್ತಾರೆ, ಆ ಮನುಷ್ಯ ಮಾತ್ರ ವಿಶೇಷವಾಗಿರುವಂಥವ್ರು, ಅವ್ರ ಜೊತೆ ನಾವು ಕೂಡ ಓಡೋದನ್ನು ಕಲ್ತ್ಬಿಟ್ವಿ ಆಮೇಲೆ ಅಂತ. ಅಂದ್ರೆ ನರೇಂದ್ರ ಮೋದಿಯವರು ಇಡೀ ಸಿಸ್ಟಮ್ ಅನ್ನ ಓಡುವಂತೆ ಮಾಡಿದ್ರಲ್ಲ, ಅದು ಬಹಳ ವಿಶಿಷ್ಟವಾಗಿರುವಂಥದ್ದು ಅಂತ. ಮತ್ತು ನರೇಂದ್ರ ಮೋದಿಯವರು ವಿದೇಶಕ್ಕೆ ಹೋಗುವಾಗ ಸುಮ್ಮನೆ ಹೋದವರಲ್ಲ. ಹೋಗೋಕ್ಕಿಂತ ಮುಂಚೆ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ಚರ್ಚೆಗಳನ್ನ ಎಲ್ಲರ ಜೊತೆ ಮಾಡ್ಕೊಂಡೇ ಹೋಗ್ತಿದ್ರು ಅಂತ. ಅವ್ರಿಗೊಂದು ಪರ್ಫೆಕ್ಟ್ ಆಗಿರುವಂತ ರೋಡ್ ಮ್ಯಾಪ್ ಇರ್ತಿತ್ತು. ಅವ್ರು ಭೇಟಿ ಮಾಡಿರುವಂತ ರಾಷ್ಟ್ರಗಳು ಹಂಗೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಈ ದೇಶ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರ ಕಾಲದಲ್ಲೇ ಭೇಟಿ ಮಾಡಿರುವಂತ ರಾಷ್ಟ್ರಗಳು ಅನೇಕ. ಅದರಲ್ಲಿ ಇಸ್ರೇಲ್, ಪ್ಯಾಲೆಸ್ತೈನ್, ಪೋರ್ಚುಗಲ್ ಮತ್ತು ಮಂಗೋಲಿಯಾ ಪ್ರಮುಖ. ಮೊದಲನೇ ಬಾರಿಗೆ ಭೇಟಿ ಮಾಡ್ತಿರೋದು. ಮಂಗೋಲಿಯಾ ಅಷ್ಟು ಇಂಪಾರ್ಟೆಂಟ್ ಕಂಟ್ರಿ, ಇಸ್ರೇಲ್ ಅಷ್ಟು ಇಂಪಾರ್ಟೆಂಟ್ ಕಂಟ್ರಿ, ಪ್ಯಾಲೆಸ್ತೈನ್ ಅವ್ರ ಜೊತೆ ಜಗಳ ನಡೀತಿದೆ. ನಾವು ಹೋದ್ರೆ ಖುಷಿ ಪಡ್ತಾರೆ, ಬೇಕಾಗಿತ್ತು, ಯಾವತ್ತೂ ಹೋಗಲಿಲ್ಲ, ನಮ್ಗೆ ಯಾಕೆ ತಲೆ ಹರಟೆ, ಬೇಡ ಅಂತ ಸುಮ್ಮನಿದ್ವಿ. ಆದರೆ ನರೇಂದ್ರ ಮೋದಿ ಇಸ್ರೇಲಿಗೆ ಹೋಗಿ ಬಂದ್ರು, ಮರು ವರ್ಷ ಪ್ಯಾಲೆಸ್ತೈನ್ಗೂ ಕೂಡ ಹೋಗುವಂತ ಸಾಮರ್ಥ್ಯವನ್ನು ತೋರಿಸಿದ್ರಲ್ಲ, ಅದು ಬಹಳ ವಿಶೇಷ ಅಂತ. ನರೇಂದ್ರ ಮೋದಿ ಈ ದೇಶ 10 ವರ್ಷ ಪ್ಲಸ್ 10 ವರ್ಷಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಭೇಟಿಯೇ ಮಾಡದೇ ಇರುವಂತ ಕೆಲವು ರಾಷ್ಟ್ರಗಳಿವೆ. ಎಷ್ಟು ಇಂಪಾರ್ಟೆಂಟ್ ಕಂಟ್ರೀಸ್ ನೋಡಿ. ಸ್ಪೇನಿಗೆ ನಾವು ಯಾವತ್ತೂ ಹೋಗಲೇ ಇಲ್ಲ, ಅದು 10 ವರ್ಷಕ್ಕಿಂತ ಹೆಚ್ಚಾಗೋಗಿತ್ತು. ಸ್ವೀಡನ್ಗೆ ಹೋಗಿ 10 ವರ್ಷಕ್ಕಿಂತ ಹೆಚ್ಚಾಗಿತ್ತು. ಆಸ್ಟ್ರೇಲಿಯಾ ನಮಗೆ ಚೀನಾಕ್ಕೆ ಟಕ್ಕರ್ ಕೊಡ್ಲಿಕ್ಕೆ ಬೇಕಾಗಿರುವಂತ ಪ್ರಮುಖವಾದ ರಾಷ್ಟ್ರ, ನಮ್ಮ ಬುಡದಲ್ಲೇ ಇದೆ. ಆಸ್ಟ್ರೇಲಿಯಾಕ್ಕೆ ಹೋಗಿ 12 ವರ್ಷಗಳಾಗೋಗಿದ್ವು. ನರೇಂದ್ರ ಮೋದಿ ಬಂದ ಮೇಲೆ ಹೋಗಿದ್ದು. ಸ್ವಿಟ್ಜರ್ಲೆಂಡಿಗೆ ನಾವು ಹೋಗಿರಲಿಲ್ಲ, 12 ವರ್ಷಗಳಾಗಿದ್ವು. ಸೀಶೆಲ್ಸ್ ಯಾವ್ದು ಅತ್ಯಂತ ಪ್ರಮುಖವಾಗಿ ಚೀನಾ ಮೇಲೆ ಹದ್ದು ಕಂಡಿಡ್ಲಿಕ್ಕೆ ನಮಗೆ ಬೇಕಾಗುತ್ತೋ ಆ ರಾಷ್ಟ್ರಕ್ಕೆ ನಾವು 16 ವರ್ಷಗಳ ನಂತರ ಹೋಗ್ತಾ ಇರೋದು. ನರೇಂದ್ರ ಮೋದಿ ಪ್ಲಾನ್ ಮಾಡಿದ್ರು ಎಲ್ಲೆಲ್ಲಿಗೆ ಹೋಗ್ಲೇಬೇಕು ನಾನು ಅಂತ.
ಹಾಗೆ ಹೋಗುವಾಗ ಏನೋ ಸ್ಟ್ರಾಟಜಿ ಇಟ್ಕೊಂಡು ಚೀನಾನ ಎದುರಿಸಲಿಕ್ಕೆ ಹೋಗ್ತಿದ್ದೀನಿ ಅಂತ ಅನ್ನಿಸುವಂತಲ್ಲದೆ, ಹತ್ತಿರದಲ್ಲೆಲ್ಲೋ ಹೋಗ್ತಿದ್ದೀನಿ ಅದಕ್ಕೆ ಹೋಗಿ ಬಂದೆ ಅಂತ ತೋರಿಸಿಕೊಳ್ಳೋ ತರ ಮಾಡಿ ಅಲ್ಲಿಗೆ ಬೇಕಾಗಿರುವಂತ ಒಪ್ಪಂದಗಳಿಗೆ ತಯಾರಿ ಮಾಡ್ಕೊಳ್ಳೋದಿದೆಯಲ್ಲ, ಸುಮ್ಮನೆ ಆಗುವಂತ ಕೆಲಸ ಅಲ್ಲ ಇದು ಅಂತ ಸ್ವಲ್ಪ ವಿಸ್ತಾರವಾಗಿ ಯೋಚನೆ ಮಾಡಿದರೆ ಅರ್ಥ ಆಗುತ್ತೆ. ಇನ್ನು ನರೇಂದ್ರ ಮೋದಿ ಅವರು ಅಲ್ಲಿಗೆ ಹೋದುವಾಗ ಎಕ್ಸಾಂಪ್ಲರಿ ಸ್ಟಡೀಸ್ ಇರ್ತಿತ್ತು. ಹೋಗೋಕ್ಕಿಂತ ಮುಂಚೆ ಎಂಥ ಹೋಮ್ವರ್ಕ್ ನಡೆದಿರ್ತಿತ್ತು ಅಂತಂದ್ರೆ, ನರೇಂದ್ರ ಮೋದಿ ಯಾವ ರಾಷ್ಟ್ರದಲ್ಲಿ ಏನು ಒಪ್ಪಂದ ಮಾಡಬೇಕು, ಅವ್ರಿಗೆ ನಾವೇನು ಕೊಡಬೇಕು, ಅವರಿಂದ ಏನು ತಗೋಬೇಕು, ಅವ್ರ ಜೊತೆ ರ್ಯಾಪೋ ಬಿಲ್ಡಪ್ ಮಾಡ್ಲಿಕ್ಕೆ ಏನೇನು ಮಾಡ್ಕೋಬೇಕು ಎಲ್ಲವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಿದ್ರು. ರುವಾಂಡಕ್ಕೆ ಹೋಗ್ತಾರೆ ಅವರು. ರುವಾಂಡಕ್ಕೆ ಹೋದಾಗ 200 ಹಸುಗಳನ್ನು ಭಾರತದಿಂದ ಗಿಫ್ಟ್ ಮಾಡ್ತಾರೆ. ಅಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟಿಗೋಸ್ಕರ ಬೇಕಾಗಿರುತ್ತೆ, ಅದನ್ನು ನರೇಂದ್ರ ಮೋದಿ ಭಾರತದಿಂದ ಕೊಡ್ತಾರೆ. ಫಿಜಿ ಯಾವ್ದು ಅತ್ಯಂತ ಪ್ರಮುಖವಾದ ದ್ವೀಪವೋ 33 ವರ್ಷಗಳ ನಂತರ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಮೆರಿಟೈಮ್ ಸೆಕ್ಯೂರಿಟಿ ಕುರಿತಂತೆ ನರೇಂದ್ರ ಮೋದಿ ವಿಶೇಷವಾಗಿರುವಂಥ ಮಾತುಕತೆಯಲ್ಲಿ ನಡೆಸ್ತಾರೆ. ನೇಪಾಳಕ್ಕೆ, ಪಕ್ಕದ ನೇಪಾಳ, ಚೀನಾದ ಪ್ರಭಾವ ಎಷ್ಟು ಜೋರಾಗಿ ಆಗ್ಲಿಕ್ಕೆ ಶುರುವಾಗಿತ್ತು ಅಂತಂದ್ರೆ, ನೇಪಾಳ ಕಮ್ಯುನಿಸ್ಟ್ ಕಂಟ್ರಿಯಾಗಿ ಭಾರತದ ಕೈಯಿಂದ ತಪ್ಪೋಗುವಂತ ಸ್ಥಿತಿ ಇತ್ತು. ಈಗಲೂ ಏನು ಪೂರ್ತಿ ಬಂದಿಲ್ಲ, ಆದರೆ ಭಾರತದ ಪ್ರಭಾವ ಅಲ್ಲಿ ಜೋರಾಗಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಈಗಲೂ ಕೂಡ ನೇಪಾಳ ಸ್ವಲ್ಪ ಗೊಂದಲದಲ್ಲೇ ಇದೆ. ಕಳೆದ 2-3 ದಿನಗಳ ಸುದ್ದಿಯನ್ನು ನಾನು ನೋಡ್ತಾ ಇದ್ದೆ, ನೇಪಾಳ ಈಗಲೂ ಗೊಂದಲದಲ್ಲಿದೆ. ಆದರೆ ನರೇಂದ್ರ ಮೋದಿ ಅವರು 17 ವರ್ಷಗಳ ನಂತರ ನೇಪಾಳಕ್ಕೆ ಮೊದಲನೇ ಬಾರಿಗೆ ಹೋಗಬೇಕಾಗಿ ಬಂತು. 17 ವರ್ಷಗಳ ನಂತರ ಹೋದ ನೇಪಾಳಕ್ಕೆ ಅದು ಭಾರತದ ಪ್ರಧಾನಮಂತ್ರಿಗೆ ಕೊಟ್ಟ ಗೌರವ ಎಂಥದ್ದು ಅಂತಂದ್ರೆ, ಮೊದಲನೇ ಬಾರಿಗೆ ಅದರ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಒಬ್ಬ ಫಾರಿನ್ ಲೀಡರ್ಗೆ ಮಾತನಾಡುವಂಥ ಅವಕಾಶವನ್ನು ಕೊಡಲಾಯಿತು. ಆ ಥರ ಅವಕಾಶವನ್ನು ಪಡೆದಂಥ ಲೀಡರ್ ನರೇಂದ್ರ ಮೋದಿ ಆಗಿದ್ರು. ಭಾರತದ ಬಗ್ಗೆ ಈ ಗೌರವ ಇದೆ, ಆದರೆ ಭಾರತೀಯರಿಗೆ ಅದು ಗೊತ್ತಿಲ್ಲ, ಅದನ್ನು ಪಡ್ಕೊಳ್ಳಿಕ್ಕೆ ಗೊತ್ತಿಲ್ಲ ನಮಗೆ ಅಂತ. ನಾವು ಕೂತ್ ಜಾಗದಲ್ಲೇ ಇದ್ಬಿಟ್ವಿ. ಅದಕ್ಕೆ ಏನು ಮಾಡಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಮಂಗೋಲಿಯಾಕ್ಕೆ ಈ ದೇಶ ಹೋಯ್ತಲ್ಲ, ಫಸ್ಟ್ ಟೈಮ್ ಹೋಯ್ತಲ್ಲ, $1 ಮಿಲಿಯನ್ ನರೇಂದ್ರ ಮೋದಿ ಅವರು ಮಂಗೋಲಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಯಾವುದಕ್ಕೆ ಅಂತಂದ್ರೆ, ಅಲ್ಲಿ ಮೈನಿಂಗಿಗೋಸ್ಕರ ಇನ್ವೆಸ್ಟ್ ಮಾಡಿದ್ರು. ಆಸ್ ಐ ಸೆಡ್ ಬಿಫೋರ್, ಮಂಗೋಲಿಯಾ ಅನ್ನೋದು ಚೀನಾದ ಪಕ್ಕದಲ್ಲಿರುವಂಥ ರಾಷ್ಟ್ರವಾಗಿದ್ದರಿಂದ ಸ್ಟ್ರಾಟಜಿಕಲಿ ಬಹಳ ಇಂಪಾರ್ಟೆಂಟ್ ಆಗಿತ್ತು. ನರೇಂದ್ರ ಮೋದಿ ಮೈನಿಂಗಿನ ನೆಪ ಮಾಡಿ ಮಂಗೋಲಿಯಾದಲ್ಲಿ ಹೆಜ್ಜೆ ಊರಿದ್ರು. ಇಸ್ರೇಲ್ಗೂ ಕೂಡ ನಾನು ಹೇಳಿದೆ ಫಸ್ಟ್ ಟೈಮ್ ನರೇಂದ್ರ ಮೋದಿ ಅವರು ಹೋಗಿದ್ರು ಅಂತ. ಇಷ್ಟಲ್ಲದೆ ನಾವು ಐರ್ಲೆಂಡಿಗೆ ಹೋದ್ವಿ. US ಹೋದಂಥ ನರೇಂದ್ರ ಮೋದಿ ಐರ್ಲೆಂಡಿಗೆ ಹೋದ್ರು. 1950ರಲ್ಲಿ ನೆಹರು ಹೋಗಿದ್ರು. ಅದಾದ್ಮೇಲೆ ನರೇಂದ್ರ ಮೋದಿನೇ ಹೋಗ್ತಿರೋದು. ಅಂದ್ರೆ ವಿ ಹ್ಯಾವ್ ನೋ ಸ್ಟ್ರಾಟಜೀಸ್ ಅಂತ. ಆ ಪ್ರಧಾನಿಗಳು, ಹಿಂದಿನ ಪ್ರಧಾನಿಗಳು ಇಷ್ಟಕ್ಕೆ ಹೋಗಿದ್ದಾರೆ, ನಾನು ಇದನ್ನ ಬಿಟ್ಟು ಬೇರೆದಕ್ಕೂ ಹೋಗಬೇಕು, ಭಾರತದ ಕಡೆಗೆ ಇವ್ರನ್ನೆಲ್ಲರನ್ನು ತಿರುಗಿಸ್ಕೊಳ್ಬೇಕು ಅನ್ನುವಂಥ ಒಂದು ಯಾವುದೇ ಸ್ಟ್ರಾಟಜಿ ಇರಲಿಲ್ಲ. ನರೇಂದ್ರ ಮೋದಿ ಐರ್ಲೆಂಡಿಗೆ ಹೋಗಿ ಬಂದರು. ನರೇಂದ್ರ ಮೋದಿ ಕೆನಡಾಕ್ಕೆ ಹೋದರು. ಕೆನಡಾಕ್ಕೆ ಹೋಗಿದ್ದು ಯಾವಾಗ ಅಂತಂದ್ರೆ 1973ನಲ್ಲಿ ಇಂದಿರಾ ಹೋಗಿ ಬಂದಿದ್ದೆ ಲಾಸ್ಟು. ಅದಾದ್ಮೇಲೆ ನರೇಂದ್ರ ಮೋದಿನೇ ಹೋಗಿರೋದು. ಕೆನಡಾಕ್ಕೆ ಹೋಗಿ ಸುಮ್ಮನೆ ಬರಲಿಲ್ಲ. ಬರೋ ಅಷ್ಟೊತ್ತಿಗೆ ಭಾರತ ಮತ್ತು ಕೆನಡಾಗಳ ನಡುವೆ ಸುಮಾರು $1.6 ಬಿಲಿಯನ್ ವ್ಯಾಪಾರ ವಹಿವಾಟಿನ ಒಪ್ಪಂದವನ್ನು ಮಾಡ್ಕೊಂಡು ಬಂದರು ನರೇಂದ್ರ ಮೋದಿ. ಸೀಶೆಲ್ಸ್ಗೆ 33 ವರ್ಷಗಳ ನಂತರ ಹೋಗಿದ್ವಿ. UAEಗೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ, ಪಕ್ಕದ ರಾಷ್ಟ್ರಕ್ಕೆ 44 ವರ್ಷಗಳ ನಂತರ ಹೆಜ್ಜೆ ಇಟ್ಟಿತ್ತು. ಬರೀ ಹೆಜ್ಜೆ ಇಟ್ಟಿದ್ದಷ್ಟೇ ಅಲ್ಲ, 50,000 ಭಾರತೀಯರನ್ನು ಒಂದು ಕಡೆ ಸೇರಿಸಿ ನರೇಂದ್ರ ಮೋದಿ ಭಾಷಣ ಕೂಡ ಮಾಡಿ ಬಂದರು. ಅಲ್ಲಿ ಹೇಗಾಗಿದ್ದಿರ್ಬೋದು ಅಲ್ಲಿ ಜನಕ್ಕೆ ಅಂತ ಒಂದು ಕ್ಷಣ ಊಹಿಸಿ ನೋಡಿ. ನಾನು ಜೈಶಂಕರ್ ಅವರ ಇಂಟರ್ವ್ಯೂ ಕೇಳ್ತಿರುವಾಗ ಜೈಶಂಕರ್ ಹೇಳ್ತಾರೆ, ಹಿ ಸೇಸ್ ಐ ಬೆಟ್. ಚೆನ್ನಾಗಿದೆ ಮಾತಿದು. ಅವ್ರು ಹೇಳ್ತಾರೆ, ನಾನು ಬೆಟ್ ಮಾಡ್ತೀನಿ, ನೀವು ಇವತ್ತಿಗೂ UAE ಅಥವಾ ಗಲ್ಫ್ ಕಂಟ್ರಿಯ ಯಾವುದೇ ಪ್ರಮುಖರನ್ನು, ರಾಜರನ್ನು ಮಾತನಾಡಿಸಿ, ನಿಮಗೆ ನರೇಂದ್ರ ಮೋದಿ ಮತ್ತು ಅವರ ಹಿಂದಿನ ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಯಾರು ತುಂಬ ಇಷ್ಟ ಆಗ್ತಾರೆ ಅಂತ ಕೇಳಿದ್ರೆ ಐ ಬೆಟ್ ಅವ್ರು ನರೇಂದ್ರ ಮೋದಿ ಅಂತಾನೆ ಹೇಳ್ತಾರೆ ಅಂತ. ಒಬ್ಬ ಫಾರಿನ್ ಸೆಕ್ರೆಟರಿ ಆಗಿದ್ದವರು ಇವತ್ತು ಭಾರತದ ವಿದೇಶಾಂಗ ಮಂತ್ರಿ ಆಗಿರುವಂಥವ್ರು ಚಾಲೆಂಜ್ ಮಾಡಿ ಹೇಳ್ತಾರೆ, ಮುಸ್ಲಿಂ ಕಂಟ್ರೀಸ್ನೊಂದಿಗೆ ನರೇಂದ್ರ ಮೋದಿಗಿರುವಷ್ಟು ಗೌರವ, ಪ್ರೀತಿ, ಆದರ ಈ ದೇಶದ ಹಿಂದಿನ ಯಾವ ಪ್ರೈಮ್ ಮಿನಿಸ್ಟರ್ ಮೇಲೂ ಇರಲಿಲ್ಲ ಅವರಿಗೆ ಅಂತ. ಹೆಂಗೆ ಸಾಧ್ಯ ಆಯ್ತಿದು? ಇಲ್ಲಿ ನೋಡಿದ್ರೆ ಮುಸ್ಲಿಂ ವಿರೋಧಿ ಅಂತ ಅವರನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾರೆ. ಬಟ್ ಮುಸ್ಲಿಂ ಕಂಟ್ರೀಸ್ ಹೆಂಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ತವೆ? ಯಾಕೆ ಇಷ್ಟು ಪ್ರೀತಿಸ್ತವೆ? ಇಟ್ಸ್ ಕ್ವೆಶನ್ ಪಾಯಿಂಟ್ ನಾವು ಯಾವತ್ತು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಮೋದಿ ಸ್ಟ್ರಾಟಜಿಯನ್ನು ಚರ್ಚೆ ಮಾಡಿದರೆ ಬಹುಶಃ ಇದಕ್ಕೆ ಉತ್ತರ ಸಿಗುತ್ತೆ. ಭಾರತದ ಸ್ಟೇಚರ್ನ, ಭಾರತದ ಚಹರೆಯನ್ನ ಹಾಳು ಮಾಡಬೇಕು ಅಂತ ಜಗತ್ತು ಹೆಂಗೆ ಟ್ರೈ ಮಾಡ್ತು? ಜೈಶಂಕರ್ ಹೇಳ್ತಾರೆ, ದೆ ಟ್ರೈ ಡ್ರಿಪ್ ಬೈ ಡ್ರಿಪ್ ಅಂತ. ಒಂದೊಂದು ಹನಿಯನ್ನ ಸೇರಿಸಿ ದೊಡ್ಡ ಸಾಗರ ಮಾಡಿದ್ರು. ಹೇಗೆ ಮಾಡಿದ್ರು? ಬಾಬರಿ ಮಸೀದಿ ಉರುಳಿತು, ಜಗತ್ತೆಲ್ಲ ಬಾಬರಿ 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 ಅಂತ ಇವರುಗಳೆಲ್ಲ ಬಿಂಬಿಸಿ ಒಂದೇ ಫೋಟೋ ಯಾವುದೋ ಹಿಡ್ಕೊಂಡ್ರು. ಆ ಫೋಟೋ ಹಿಡ್ಕೊಂಡು ಬಾಬರಿನ ಉರುಳಿಸಿದ್ರು ಅಂತ ಭಾರತದ ಹೆಸರನ್ನು ಕೆಡಿಸುವಂತ ಪ್ರಯತ್ನ ಮಾಡಿದ್ರು. 2002ನಲ್ಲಿ ದಂಗೆ ಆಯಿತು. ಅಲ್ಲಿ ಯಾವುದೋ ಒಂದು ಕತ್ತಿ ಹಿಡ್ಕೊಂಡಿರೋ ಫೋಟೋ, ಅದನ್ನು ವೈರಲ್ ಮಾಡಿದ್ರು.
ಅದನ್ನ ಹೆಂಗ್ ತೋರಿಸಿದ್ರು ಅಂತಂದ್ರೆ, ಭಾರತ ಅಂತ ಬಂದಾಗಲೆಲ್ಲ ತಲೆಗೆ ಒಂದು ಕೇಸರಿ ಬಟ್ಟೆ ಕಟ್ಕೊಂಡು ಕತ್ತಿ ಹಿಡ್ಕೊಂಡು ನಿಂತಿರೋ ಒಂದು ಫೋಟೋ ಹಾಕೋದು, ಅದನ್ನು ವೈರಲ್ ಮಾಡಿದ್ರು. ಸೊ ಭಾರತ ಅಂದ್ರೆ ಇದು ಅಂತ ತೋರಿಸುವಂತ ಪ್ರಯತ್ನ ಮಾಡಿದ್ರು. ಭಾರತದಲ್ಲಿ ಇಸ್ಲಾಮೋಫೋಬಿಯೋ ಇದೆ, ಇಸ್ಲಾಮಿಕರು ಮುಸಲ್ಮಾನರು ಬದುಕೋದು ಕಷ್ಟ ಅಂತ ಎಲ್ರಿಗೂ ನಂಬಿಸಿದ್ರು. ನಾವು ಯಾವತ್ತೂ ಅದಕ್ಕೆ ಉಲ್ಟಾ ಪ್ರಯತ್ನ ಮಾಡಲೇ ಇಲ್ಲ, ಹೀಗಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡಲಿಲ್ಲ. ಸ್ಟ್ರಾಟಜಿಕಲಿ ಒಂದಾಗಿ ನಿಂತ್ಕೊಳ್ಳುವಂತ ಪ್ರಯತ್ನ ನಾವು ಯಾವತ್ತೂ ಮಾಡಲಿಲ್ಲ. ಇಲ್ಲಿ ಹಿಂದೂ ಮಿಲಿಟೆನ್ಸಿ ಇದೆ ಅಂತ ನಂಬಿಸ್ಬಿಟ್ರು ಜಗತ್ತಿಗೆ. ಸುಮ್ಮನೆ ಹೇಳಬೇಕು ಅಂತಂದ್ರೆ ಇವೆಲ್ಲವೂ ಅರ್ಥ ಆಗೋದು ಕಷ್ಟ ಅಂತ ಆದ್ರೆ, ಕರೋನಾ ಬಂತಲ್ಲ, ಜಗತ್ತಿನಲ್ಲಿ ನಮ್ಗೊಬ್ಬರಿಗೆ ಎಲ್ಲ ಬಂದಿದ್ದು ಕರೋನಾ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕರೋನಾದ ಕಬಂಧ ಬಾಹುಗಳಿಗೆ ಸಿಕ್ಕಾಕೊಂಡ್ಬಿಡ್ತು. ಎಲ್ಲ ರಾಷ್ಟ್ರಗಳು ನಮಗೆ ಹೇಗೆ ತೊಂದರೆ ಆಯಿತು ಅದೇ ರೀತಿ ತೊಂದರೆನ ಅನುಭವಿಸಿದ್ವು. ಅನೇಕರು ಸತ್ತರು, ಅನೇಕರು ಜೀವ ಕಳ್ಕೊಂಡ್ರು. ನಮ್ಮ ರಾಷ್ಟ್ರದಲ್ಲಿ ಏನಾಗಿತ್ತು ಅದೇ. ಆದರೆ ಜಗತ್ತಿಗೆ ಭಾರತದ ಪಿಕ್ಚರ್ ಹೆಂಗೋಯ್ತು? ಗಂಗೆಯಲ್ಲಿ ಶವಗಳು ತೇಲ್ಕೊಂಡು ಹೋಗ್ತಾ ಇವೆ ಅಂತ ಬಂತು. ಗಂಗಾ ತೀರದಲ್ಲಿ ಪ್ರಯಾಗದ ಭಾಗದಲ್ಲಿ ಶವಗಳನ್ನು ಸುಡ್ತಾ ಇದ್ದಾರೆ ಅಂತ ಫೋಟೋಸ್ ಬಂತು. ಎಲ್ಲೋ ಒಂದು ಕಡೆ ಶವಗಳನ್ನು ಲೈನ್ ಇಟ್ಟು ಒಂದಾದ್ಮೇಲೆ ಒಂದು ಸುಟ್ರೆ ಅದನ್ನ ಡ್ರೋನ್ ಶಾಟ್ ತೆಗೆದುಕೊಂಡು ಅದನ್ನು ಹಾಕಲಾಯಿತು. ಭಾರತದಲ್ಲಿ ಹೆಂಗೆ ಆಗ್ತಿದ್ರು? ಯಾರು ಮಾಡಿದ್ದು? ಹೊರಗಡೆ ಬಂದು ಮಾಡಿದ್ದಲ್ಲ, ನಮ್ಮವರೇ ಮಾಡಿ ಜಗತ್ತಿಗೆ ಇದನ್ನು ಪ್ರೆಸೆಂಟ್ ಮಾಡಿದ್ದು. ಚೈನಾದಲ್ಲಿ ಸತ್ತಿಲ್ವೇನು? ಅಮೆರಿಕಾದಲ್ಲಿ ಸತ್ತಿಲ್ವೇನು? ರೋಡಲ್ಲಿ ಸತ್ತರಲ್ಲ. ಇಂಗ್ಲೆಂಡ್ನಲ್ಲಿ ಸತ್ತಿಲ್ವಾ ಜನ? ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಇದೇ ರೀತಿ ಪರಿಸ್ಥಿತಿ ಆದರೂ ಕೂಡ ಭಾರತವನ್ನು ಮಾತ್ರ ಟಾರ್ಗೆಟ್ ಮಾಡಲಾಯಿತು. ಯಾಕೆ ಅಂತಂದ್ರೆ, ಭಾರತದ ಚಿತ್ರ ಏನು ಬದಲಾಗ್ತಿದೆಯಲ್ಲ, ಇದನ್ನ ನಾಶ ಮಾಡಬೇಕು ಅಂತ ಪ್ರಯತ್ನ ಅಷ್ಟೇ. ನರೇಂದ್ರ ಮೋದಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ತೋರಿಸಬೇಕು ಅಂತ, ಭಾರತೀಯರು ಯಾವತ್ತಿದ್ರೂ ಅಯೋಗ್ಯರು ಅಂತ ತೋರಿಸಬೇಕು ಅನ್ನುವಂತ ಆ ಪ್ರಯತ್ನ ಇದೆಯಲ್ಲ, ವೈಟ್ ಮೈಂಡ್ ಸೆಟ್ಟು, ಆ ವೈಟ್ಸ್ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡಬೇಕು ಅಂತ ನರೇಂದ್ರ ಮೋದಿ ಅದೇ ಮೆಥಡ್ ಅನ್ನು ಬಳಸಿದ್ರು ಅಂತ. ಅವರು ಡ್ರಿಪ್ ಬೈ ಡ್ರಿಪ್ ಚೇಂಜ್ ಮಾಡಿದ್ರು. ಲೆಟ್ ಮಿ ಎಕ್ಸ್ಪ್ಲೈನ್ ಯು. ಮೊದಲನೇದು, ನರೇಂದ್ರ ಮೋದಿ ಅವರು ನರೇಟಿವ್ ಬಿಲ್ಡಿಂಗ್ ಶುರು ಮಾಡಿದರು. ಭಾರತ ಜಗತ್ತಿನ ದೊಡ್ಡ ಡೆಮಾಕ್ರಸಿ, ಅದನ್ನು ಒಪ್ಪಿಸಿದ್ರು ಜಗತ್ತಿಗೆ. ನೀವು ಅತ್ಯಂತ ಹಳೆ ಡೆಮಾಕ್ರಸಿ ಇರ್ಬೋದು ಕಣ್ರಪ್ಪ, ನಾವು ಜಗತ್ತಿನ ದೊಡ್ಡ ಡೆಮಾಕ್ರಸಿ, 1 ಬಿಲಿಯನ್ ಪೀಪಲ್. ಆ್ಯಂಡ್ ನಾನು ಯಾರು? ನರೇಂದ್ರ ಮೋದಿಯವರ ಆ್ಯಟಿಟ್ಯೂಡ್ ನೀವು ನೋಡಿದ್ರೆ ಗೊತ್ತಾಗ್ತಿತ್ತು. ಈಗಿಲ್ಲ, ಈಗ ಭಾಳ ಚೇಂಜ್ ಮಾಡಿಕೊಂಡ್ರು. ಬಿಕಾಸ್ ಆಗ ಅಗತ್ಯ ಇತ್ತು ಅದು. ನಾನು ಯಾರು? 1 ಬಿಲಿಯನ್ ಪೀಪಲ್ ಆಯ್ಕೆ ಮಾಡಿರುವಂಥ ಲೀಡರ್, ನಿಮ್ಮಲ್ಲಿ ಯಾರೂ ಇಲ್ಲ ಹಂಗೆ ಅಂತ. ಏನು ಕೆಪಾಸಿಟಿ ಇದು? ಇದು ಯಾವುದು ಸರ್ವಾಧಿಕಾರತ್ವದಿಂದ ಬಂದಿರೋದಲ್ಲ, ನಿಮ್ಮನ್ನೆಲ್ಲ ತುಳಿದಿಟ್ಕೊಂಡು ಪಡ್ಕೊಂಡಿರೋದಲ್ಲ. ಆಯ್ಕೆಯಾಗಿದ್ದೀನಿ ನಾನು. ಏನ್ ಸಾಮರ್ಥ್ಯ, ಕಾನ್ಫಿಡೆನ್ಸು ಅವ್ರ ಮುಖದಲ್ಲಿ ಹೆಂಗೆ ಕಾಣ್ತಿತ್ತು ಅಂತಂದ್ರೆ, ಜಗತ್ತು ಆ ಕಾನ್ಫಿಡೆನ್ಸ್ಗೆ ತಲೆ ಬಾಗ್ತು ಅವರಿಗೆ. ಅದನ್ನು ಹೇಗೆ ಅವ್ರು ಬಿಂಬಿಸಿದ್ರು ಅಂತಂದ್ರೆ, ತಾವು ವಿದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಈ 1 ಬಿಲಿಯನ್ ಪೀಪಲ್ನ ಹವಾನ ಡೆಫಿನೆಟ್ಲಿ ಕ್ರಿಯೇಟ್ ಮಾಡಿರ್ತಿದ್ರು. ನರೇಂದ್ರ ಮೋದಿ ಮೊದಲ 3-4 ವರ್ಷಗಳ ಕಾಲ, ಪ್ರಾಬಬಲಿ 2018ವರೆಗೂ ಯಾವುದಾದ್ರೂ ಹೊಸ ದೇಶಕ್ಕೆ ಮೊದಲನೇ ಬಾರಿಗೆ ಹೋದರೆ, ಕೆಲವೊಂದ್ಸಲ 2ನೇ ಬಾರಿಗೆ ಹೋದಾಗಲೂ ಅಲ್ಲಿರುವ ಭಾರತೀಯರನ್ನು ಸೇರಿಸ್ತಿದ್ರು. ಯಾಕೆಂದರೆ ಜಗತ್ತಿಗೆ ಗೊತ್ತಾಗಲಿ ಅಂತ, ನಾನು ಭಾರತದಲ್ಲೇ 1 ಬಿಲಿಯನ್ ಅಲ್ಲ, ನಿಮ್ಮ ದೇಶದಲ್ಲೂ ಕೂಡ ದೊಡ್ಡ ಸಂಖ್ಯೆ ನಂದೇ ಅಂತ. ನಾನು ಸುಮ್ಮನೆ ನಿಮ್ಗೆ ಉದಾಹರಣೆ ಕೊಡಬೇಕು ಅಂತಂದರೆ, UK ವೆಂಬ್ಲಿಯಲ್ಲಿ ಕಾರ್ಯಕ್ರಮ ಆಯಿತು. 60,000 ಜನ ಇದ್ರು. ನೀವು ಅಲ್ಲೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದು ನೋಡೋದೇ ಇಲ್ಲ. ಕೆಲವೊಂದು ಸಲ ಅಂತೂ ಆ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಬಂದು ನರೇಂದ್ರ ಮೋದಿಯ ಕಾರ್ಯಕ್ರಮದಲ್ಲಿ ತಾವು ವೇದಿಕೆ ಮೇಲೆ ಹೋಗಿ ಹೇಳ್ತಿದ್ರು, ನರೇಂದ್ರ ಮೋದಿ ಈಸ್ ಅ ಬಿಗ್ ಸೆಲೆಬ್ರಿಟಿ, ಹಿ ಈಸ್ ಸೂಪರ್ ಸ್ಟಾರ್ ಅಂತ. ಯಾಕಂದ್ರೆ ಅಷ್ಟು ಜನ ಬಂದು ಮೋದಿ ಮೋದಿ ಅಂತ ಕೂಗ್ತಿದ್ರಲ್ಲ. ನರೇಂದ್ರ ಮೋದಿ ಹವಾ ಹಂಗೆ ಕ್ರಿಯೇಟ್ ಮಾಡ್ತಿದ್ರು, ಒಂದು ಬ್ರ್ಯಾಂಡ್ ಡೆವಲಪ್ ಮಾಡ್ತಿದ್ರು. ತನ್ನ ಬ್ರ್ಯಾಂಡಿನ ನೆಪದಲ್ಲಿ ಭಾರತದ ಬ್ರ್ಯಾಂಡನ್ನು ಹಂತ ಹಂತವಾಗಿ ಡೆವಲಪ್ ಮಾಡ್ತಾ ಹೋದ್ರು. US ಅಲ್ಲಿ 2 ಕಾರ್ಯಕ್ರಮ ಆಯಿತು. ಒಂದು ಹೌಡಿ ಮೋದಿ ಅಂತ ಆಯಿತು. ಆ ಹೌಡಿ ಮೋದಿಯಲ್ಲಿ 50,000 ಜನ ಸೇರಿದ್ರು. US ಅಲ್ಲಿ 50,000 ಜನ, ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು. ದುಬೈನಲ್ಲಿ ಮರ್ಹಬಾ ನಮೋ ಅಂತ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಸ್ವತಃ ಅಲ್ಲಿನ ಎಲ್ಲ ಪ್ರಮುಖರು, ರಾಜರಾದಿಯಾಗಿ ಪ್ರಮುಖರೆಲ್ಲರೂ ಸೇರ್ಕೊಂಡು ಆ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತ ಅವ್ರದ್ದೊಂದು ಸ್ಟೇಡಿಯಂ ಇತ್ತು, 30,000 ಜನರ ಕೆಪಾಸಿಟಿ. ಆದರೆ ರಿಜಿಸ್ಟರ್ ಆಗಿದ್ದ ಜನ ಸುಮಾರು 50,000, 45,000 ರಿಂದ 50,000 ಜನ. ನಾವು ವಾಟ್ ದಟ್ ಡಿಡ್, ಇನ್ನು 15,000 ಎಕ್ಸ್ಟ್ರಾ ಚೇರ್ಗಳನ್ನು ಹಾಕಿ ಕೂತ್ಕೊಳ್ಳಿಕ್ಕೆ ನೀಟಾಗಿರುವಂಥ ವ್ಯವಸ್ಥೆ ಮಾಡಿಕೊಟ್ಟು, ಮೋದಿ ಬಂದಾಗ ಗೌರವಕ್ಕೆ ಒಂಚೂರು ಕಡಿಮೆ ಆಗಬಾರ್ದು ಅಂತ 45,000 ಜನಕ್ಕೆ ವ್ಯವಸ್ಥೆ ಮಾಡಿದ್ರಲ್ಲ ಅವರು. ದೇ ವರ್ ಶಾಕ್ಡ್. ಯಾವ ಭಾರತ ಭಾಷೆಯ ಹೆಸರಲ್ಲಿ ಒಡೆಯುತ್ತೆ, ಜಾತಿಯ ಹೆಸರಲ್ಲಿ ಒಡೆಯುತ್ತೆ, ರಾಜ್ಯಗಳ ಹೆಸರಲ್ಲಿ ಒಡೆದೋಗುತ್ತೆ, ಚೂರ್ ಚೂರ್ ಆಗುವಂಥ ಭಾರತ ಒಬ್ಬೊಬ್ಬರು ಒಂದಾಗಲ್ಲ ಅಂತ ಹೇಳಿದ್ರು. ನರೇಂದ್ರ ಮೋದಿ ಜಗತ್ತಿಗೆ ಹೇಳಿದ್ರು, ಒಬ್ಬ ಲೀಡರ್ ಎಲ್ಲರನ್ನೂ ಒಂದು ಮಾಡಬಲ್ಲ, ನೋಡಿ ಹೇಗಿದೆ ನನ್ನ ಭಾರತ ಅಂತ ಅವ್ರು ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡಿದ್ರಲ್ಲ. ಒಂದು ಹವಾ ಅದ್ಭುತವಾಗಿತ್ತು. ನರೇಂದ್ರ ಮೋದಿ ಒಮನ್ನಿಗೆ ಹೋಗ್ತಾರೆ. ನಾನು ಯಾಕೆ ಒಮನನ್ನು ವಿಶೇಷವಾಗಿ ಸೆಲೆಕ್ಟ್ ಮಾಡಿದೆ ಅಂದರೆ, ಆ ಸ್ಟೇಡಿಯಂ ನೋಡ್ಲಿಕ್ಕೆ ನಾನು ಹೋಗಿದ್ದೆ. ಆ ಸ್ಟೇಡಿಯಂನ ಹೆಸರು ಸುಲ್ತಾನ್ ಕಬೂಸ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅಂತ. ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ನರೇಂದ್ರ ಮೋದಿ ಮಾತಾಡಿದ ಜಾಗ ಇತ್ತಲ್ಲ, ಬಹಳ ವಿಶೇಷವಾದ್ದು. ದಟ್ ವಾಸ್ ಅ ಕ್ಯಾಬಿನ್.
ಆ ಕ್ಯಾಬಿನಲ್ಲಿ ಅಲ್ಲಿನ ಸುಲ್ತಾನ್ ಬಿಟ್ಟರೆ ಮತ್ತೆ ಯಾರೂ ಮಾತಾಡಲ್ಲ. ಆದರೆ ನರೇಂದ್ರ ಮೋದಿಯವ್ರ ಮೇಲೆ ಎಷ್ಟು ಪ್ರೀತಿ ಮತ್ತು ಆಧಾರ ಅಂತಂದರೆ ತನ್ನ ಕ್ಯಾಬಿನ್ ನರೇಂದ್ರ ಮೋದಿಯವರಿಗೆ ಬಿಟ್ಟುಕೊಟ್ಟು ಇಲ್ಲಿಂದ ಅಡ್ರೆಸ್ ಮಾಡಿ ಅಂತ ಅವ್ರು ಹೇಳ್ತಾರೆ ಅಂತಂದರೆ ನರೇಂದ್ರ ಮೋದಿ ಕ್ರಿಯೇಟ್ ಮಾಡಿದಂಥ ಬ್ರ್ಯಾಂಡ್ ಇತ್ತಲ್ಲ ಎಂಥದ್ದಿತ್ತು ಅಂತ ಇಮ್ಯಾಜಿನ್ ಮಾಡಿ. ಆ್ಯಂಡ್ ಎಲ್ಲಿವರೆಗೂ ಒಮನ್ ಹೇಳ್ತಿತ್ತು ಅಂತಂದರೆ ನಮ್ಮ ದೇಶಕ್ಕೂ ನರೇಂದ್ರ ಮೋದಿಗೂ ಭಾಳ ಹತ್ತಿರದ ಲಿಂಕ್ ಯಾಕೆ ಅಂತಂದರೆ ಒಮನನ್ನು ಉಲ್ಟಾ ಮಾಡಿದರೆ ನಮೋ ಆಗುತ್ತೆ ಅನ್ನೋರು. ಅಂದರೆ ಆ ಥರದ ಬಾಂಧವ್ಯ ಇತ್ತು ಅಂತ ನಾನು ಕೇಳಿದೆ. ನಾನು ಅಲ್ಲಿಗೆ ಹೋದಾಗ ಅಲ್ಲವ್ರು ತೋರಿಸಿದ್ರು ನನಗೆ, ಅಲ್ಲಿನ ಭಾರತೀಯರು ಕನ್ನಡಿಗರು ನಂಗೆ ತೋರಿಸ್ಕೊಂಡು ಈ ಥರ ಜಾಗ ಇಲ್ಲಿಂದ ಮಾತಾಡಿದ್ದು, ನಾವೆಲ್ಲ ಇಲ್ಲಿದ್ವಿ. ನಾನು ಕೇಳಿದೆ ಇಷ್ಟೊಂದು ಪ್ರೀತಿ ಯಾಕೆ ಸರ್? ಅವ್ರು ಓದಿದ್ದು ಭಾರತದಲ್ಲೇ ಇರಲಿಲ್ಲ ಸುಲ್ತಾನರು, ಅವ್ರಿಗೆ ಭಾರತದ ಮೇಲೆ ಅಪಾರವಾದ ಗೌರವ ಇದೆ ಅಂತ. ಮೋದಿ ಎಲ್ಲೆಲ್ಲಿ ಯಾವುದ್ಯಾವುದನ್ನು ಟ್ಯಾಕಲ್ ಮಾಡಬೇಕು ನೀಟಾಗಿ ಟ್ಯಾಕಲ್ ಮಾಡಿದರು. ವಿಶೇಷವಾಗಿ ಮುಸ್ಲಿಂ ಕಂಟ್ರೀಸ್ನಲ್ಲಿ ಈ ಥರದ್ದು ಮಾಡಿದ್ದಿದೆಯಲ್ಲ ಭಾಳ ವಿಶೇಷವಾದ್ದು. ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತೇನು, ನಾವು ಅಲ್ಲಿವರೆಗೂ ಈಗಲೂ ಕೂಡ ನಮ್ಮ ಅನೇಕರಿಗೆ ವಿದೇಶಕ್ಕೆ ಹೋಗಿದ್ದಾರೆ ಅವರು ಅಂತಂದರೆ ಏನು ಮಾರ್ರೆ ಕೆಲಸ ಇಲ್ಲ, ಅಲ್ಲಿಗೆ ಹೋಗಿ ಏನು ಮಾಡ್ತಾರೆ ಅಂತ. NRIಗಳು ಅಂತಂದರೆ ನಾವು ಏನು ಮಾತಾಡ್ತಿದ್ವಿ ಅಂತಂದರೆ ಪ್ರಾಬಬಲಿ ಅಟಲ್ಜಿ ಬರೋಕ್ಕಿಂತ ಮುಂಚೆ NRIಗಳು ಅಂದರೆ ನಾನ್ ರಿಕ್ವೈರ್ಡ್ ಇಂಡಿಯನ್ಸ್ ಅಂತ, ನಮಗೇನು ಕೆಲಸಕ್ಕೆ ಬರಲ್ಲ ಅವರು ಅಂತ. ಅಟಲ್ಜಿ ಯಾವಾಗ ಇಂಡಿಯಾ ರಿಸರ್ಜೆಂಟ್ ಬಾಂಡ್ ತೊಗೊಂಡು ಬಂದರೋ, ಅವ್ರು ಯಾವಾಗ $4 ಬಿಲಿಯನ್ ಕೊಟ್ಟರು, ಯು ಆರ್ ಆಲ್ಸೋ ರಿಕ್ವೈರ್ಡ್ ಇಂಡಿಯನ್ಸ್, ಬೇಕಾಗ್ತೀರಾ ನಮಗೆ ಅಂತ. ನರೇಂದ್ರ ಮೋದಿ ಏನು ಹೆಸರು ಕೊಟ್ಟರು ಗೊತ್ತಾ ಅವರಿಗೆ? ನರೇಂದ್ರ ಮೋದಿ ಅವ್ರಿಗೆ ಹೇಳಿದರು ಯು ಆರ್ ರಾಷ್ಟ್ರದೂತ್ಸ್ ಅಂತ. ನೀವು ರಾಷ್ಟ್ರದೂತರು, ನನ್ನ ರಾಷ್ಟ್ರದ ಗೌರವವನ್ನು ಬೇರೆ ರಾಷ್ಟ್ರದಲ್ಲಿ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಕೆಲಸ ಮಾಡ್ತಾ ಇರೋರು ನೀವು ಈ ಕೆಲಸ ಮಾಡ್ತಾ ಅಂದರೆ ಆ ದಿಕ್ಕಿನಲ್ಲಿ ಭಾರತೀಯರನ್ನು ನೋಡುವಂಥ ಆ ದೃಷ್ಟಿಕೋನವನ್ನು ಯಾರೂ ಕೊಟ್ಟೇ ಇರಲಿಲ್ಲ. ನರೇಂದ್ರ ಮೋದಿ ಸ್ಟ್ರಾಟಜಿಕಲಿ ಹೆಂಗೆ ಪ್ಲ್ಯಾನ್ ಮಾಡಿದರು ಅಂತಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಭಾರತ ಭಾಳ ಗಂಭೀರವಾದ ರಾಷ್ಟ್ರ, ನಾವು ಕಂಪಲ್ಸರಿಯಾಗಿ ಇದನ್ನು ಗಮನಿಸಬೇಕು ಅನ್ನೋದು ಅರ್ಥ ಆಯಿತು ಅಂತ. ಸುಮ್ಮನೆ ನಾನೊಂದಷ್ಟು ಕೋಟ್ ನಿಮಗೆ ಹೇಳ್ತೀನಿ. ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಹೋಗಿದ್ದಾಗ ಅಲ್ಲಿ ಮಾತನಾಡ್ತಾ ಹೇಳಿದರು, ನಮ್ಮ ಪೂರ್ವಜರನ್ನ, ಆ ಕೋಟ್ಗಳು ಎಷ್ಟು ಚೆನ್ನಾಗಿವೆ ನೋಡಿ. ಅಂದರೆ ಒಬ್ಬ ವ್ಯಕ್ತಿ ಹೇಗೆ ತನ್ನ ಬೌದ್ಧಿಕ ಸಾಮರ್ಥ್ಯವನ್ನು ಮತ್ತು ತನ್ನ ಬಳಿ ಇರುವಂಥ ಜನರಿಗೆ ಒಪ್ಪಿಸುವಂಥ ಸಾಮರ್ಥ್ಯವನ್ನು ಹೆಂಗೆ ಬಳಸ್ಕೊಳ್ತಾರೆ. ಅವ್ರು ಹೇಳ್ತಾರೆ, ನಮ್ಮನ್ನೆಲ್ಲರೂ ಆಡ್ಕೊಳ್ತಿದ್ರು, ಭಾರತೀಯರ ಪೂರ್ವಜರು ಹಾವಾಡಿಗರು, ಅವರು ಪುಂಗಿ ಊದಿ ಹಾವನ್ನು ತಲೆ ಅಲ್ಲಾಡಿಸುವಂತೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ, ನಮ್ಮ ತರುಣರು ಕೈಯಲ್ಲಿ ಮೌಸ್ ಹಿಡ್ಕೊಳ್ತಾರೆ, ಜಗತ್ತು ತಲೆ ಆಡಿಸುತ್ತೆ ಅಂತ. ಅವರು ಅಮೆರಿಕದಲ್ಲಿ ಹೇಳಿದ ಮಾತಿದು. ಅವ್ರು ಹೇಳಿದರು, ಬಹಳ ಚೆನ್ನಾಗಿದೆ ಈ ಮಾತು, ಭಾರತಕ್ಕೆ ಅಸಾಧ್ಯವಾದ ಸಾಮರ್ಥ್ಯ ಮತ್ತು ಸಾಧ್ಯತೆಗಳಿವೆ, ಈಗ ಗ್ರಹಗತಿಯೂ ಚೆನ್ನಾಗಿದೆ ಅಂತ. ನಾನು ಬಂದಿದ್ದೀನಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ. ಮುಂದೆ ಹೇಳಿದರು, ಅಮೆರಿಕ ಹಳೆಯ ಪ್ರಜಾಪ್ರಭುತ್ವ, ನಮ್ಮದು ದೊಡ್ಡ ಪ್ರಜಾಪ್ರಭುತ್ವ. ನೆಕ್ಸ್ಟ್ ಸಾಲ್ ನೋಡಿ, ಜಗತ್ತಿನ ಎಲ್ಲರೂ ಅಮೆರಿಕದಲ್ಲಿದ್ದಾರೆ, ಭಾರತೀಯರು ಜಗತ್ತಿನಲ್ಲಿ ಎಲ್ಲೆಲ್ಲೂ ಇದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಅವರು ಪ್ರತಿ ಬಾರಿ ಈ ಥರದನ್ನೇ ಹೆಂಗದನ್ನು ಪನ್ ಮಾಡ್ತಿದ್ರು ಅಂತಂದರೆ ಭಾರತೀಯರಿಗೂ ಖುಷಿ ಆಗಬೇಕು, ಹೋಸ್ಟ್ ಮಾಡಿದ ರಾಷ್ಟ್ರಕ್ಕೂ ಖುಷಿ ಆಗಬೇಕು, ಆದರೆ ಭಾರತ ಹೇಳಬೇಕಾಗಿದ್ದನ್ನು ಸಮರ್ಥವಾಗಿ ಮುಟ್ಟಿಸ್ಬೇಕು, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಹೌಡಿ ಮೋದಿ ಪ್ರೋಗ್ರಾಮ್ನಲ್ಲಿ ನರೇಂದ್ರ ಮೋದಿಯವರು ಮಾತನಾಡ್ತಾ ಅವ್ರು ಹೇಳ್ತಾರೆ, ಯಾವುದೇ ರಾಷ್ಟ್ರಕ್ಕೆ ಡೆವಲಪ್ಮೆಂಟಿಗೆ 4 Ds ರಿಕ್ವೈರ್ಡ್. ಗ್ರೋತ್ ಫಾರ್ಮುಲಾ ಏನಾದರೂ ಇದ್ದರೆ ಅದಕ್ಕೆ 4 Ds ಬೇಕು ಅಂತ. ಮೊದಲನೇದು ಡೆಮೋಗ್ರಫಿ ಬೇಕು, ಜನಸಂಖ್ಯೆ ಜೋರಾಗಿರಬೇಕು. ಎರಡನೇದು ಡಿಮ್ಯಾಂಡ್ ಜೋರಾಗಿರಬೇಕು. ಮೂರನೇದು ಡಿಸಿಸಿವ್ ಲೀಡರ್ ಇರಬೇಕು. ನಾಲ್ಕನೇದು ಡೆಮೋಕ್ರಸಿ ಇರಬೇಕು. ಅವ್ರು ಉಲ್ಟಾ ಹೇಳಿದ್ರು, ಮೊದಲು ಡೆಮೋಕ್ರಸಿ ಹೇಳಿದರು, ಬಟ್ ನಾನು ಡೆಮೋಕ್ರಸಿ ಲಾಸ್ಟಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಹಿ ಗೇವ್ ಅ ಫರ್ಮ್ ಮೆಸೇಜ್. ಇಂಡಿಯಾದ ಹತ್ರ ಡೆಮೋಗ್ರಫಿ ಇದೆ, ಚೈನಾದ ಹತ್ರನೂ ಇದೆ. ಇಂಡಿಯಾದ ಹತ್ರ ಡಿಮ್ಯಾಂಡ್ ಇದೆ, ಚೈನಾದ ಹತ್ರನೂ ಇದೆ. ಇಂಡಿಯಾದಲ್ಲಿ ಡಿಸಿಸಿವ್ ಲೀಡರ್ ಇದ್ದಾನೆ ನರೇಂದ್ರ ಮೋದಿ ರೂಪದಲ್ಲಿ, ಚೈನಾದಲ್ಲೂ ಇದ್ದಾನೆ. ಆದರೆ ಡೆಮೋಕ್ರಸಿ ಇಂಡಿಯಾದಲ್ಲಿ ಮಾತ್ರ ಇದೆ, ಚೈನಾದಲ್ಲಿಲ್ಲ. ಹೀಗಾಗಿ ಡೆವಲಪ್ಮೆಂಟಿಗೆ ಆಯ್ಕೆ ಮಾಡ್ಕೊಳ್ಬೋದಾದರೆ ಅದು ಇಂಡಿಯಾನ ಮಾತ್ರ. ಇಟ್ ವಾಸ್ ಅ ಫರ್ಮ್ ಮೆಸೇಜ್. ನರೇಂದ್ರ ಮೋದಿ ಇಷ್ಟಕ್ಕೆ ನಿಲ್ಲಿಲ್ಲ. ಅವ್ರು ರಿಯಾದ್ಗೆ ಹೋದಾಗ ರಿಯಾದಲ್ಲಿ ಏನು ಮಾಡಿದ್ರು ಗೊತ್ತಾ? ನಾನು ಅವತ್ತಿನ ಆ ಫೋಟೋಸ್ನೆಲ್ಲ ನೋಡುವಾಗ ಇವತ್ತಿಗೂ ಆಶ್ಚರ್ಯ ಅನಿಸುತ್ತೆ. ಹಿ ಡಿಡ್ ಸೇಮ್ ಥಿಂಗ್ ವಿತ್ ಕತಾರ್ ಅಂತಲೂ ಅನಿಸುತ್ತೆ ನನಗೆ. L&Tಯ ವರ್ಕರ್ಸ್ಗಳನ್ನು ಕೂರಿಸ್ಕೊಂಡು ಭೇಟಿ ಮಾಡ್ತಾರೆ. ಆ ಭೇಟಿಯಲ್ಲಿ ಅವ್ರ ಜೊತೆ ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರ ಬಾಕ್ಸಿಂದ ಕೈ ಹಾಕ್ಕೊಂಡು ತೆಕ್ಕೊಂಡು ತಿಂತಾರೆ. ಇಮ್ಯಾಜಿನ್ ಮಾಡಿ, ಯಾವುದೋ ದೇಶಕ್ಕೆ ಭಾರತದ ಪರವಾಗಿ ಕಾರಕೂನನಾಗಿ ಹೋಗಿರುವಂಥ ಆತನಿಗೆ ಪ್ರಧಾನಮಂತ್ರಿ ಬಂದು ನನ್ನ ಜೊತೆ ಕೂತ್ಕೊಂಡ ಅನ್ನೋದೇ ಯಾವ ಥರದ ಅವನ ಮೆಂಟಲ್ ಸ್ಟೇಟಸನ್ನು ಚೇಂಜ್ ಮಾಡಿರ್ಬೋದು ಅಂತ ಒಂದು ಅವನದ್ದಾದರೆ, ಎರಡನೇದು ಬೇರೆ ಬೇರೆ ರಾಷ್ಟ್ರಗಳವ್ರ ಕೆಲಸದಲ್ಲಿ ಇರ್ತಾರಲ್ಲ, ಅವ್ರು ಅನ್ಕೋತಾರೆ ನಮ್ಮ ಪ್ರಧಾನಿನೂ ಇದ್ದಾನೆ. ಮೋದಿ ಕೊಡ್ಬೋದಾಗಿರುವಂಥ ಮೆಸೇಜ್ ಹೆಂಗಿರ್ಬೋದು. ಅದರಲ್ಲೂ ಸೌದಿನಲ್ಲಿ ಪಾಕಿಸ್ತಾನದ ನೌಕರರಿದ್ದರೆ ಅಂತೂ ಅವ್ರ ಕತೆ ಏನಾಗಿರ್ಬೇಡ ಅಂತ ಒಂದು ಕ್ಷಣ ಇಮ್ಯಾಜಿನ್ ಮಾಡಿ. ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ನರೇಂದ್ರ ಮೋದಿಯವರು. ಅವ್ರು ಏನು ಹೇಳಿದ್ರು ಅಂತಂದರೆ, ಅಲ್ಲಿ ಮಾತನಾಡ್ತಾ ಅವ್ರು ಹೇಳಿದರು, ವಿ ವರ್ ಒನ್ ಆಫ್ ದಿ ಕಂಟ್ರೀಸ್ ಬಿಫೋರ್. ಜಗತ್ತಿನಲ್ಲಿ ಇಷ್ಟೆಲ್ಲ ರಾಷ್ಟ್ರಗಳಿವೆ, ವಿ ವರ್ ಒನ್ ಆಫ್ ದಿ ಕಂಟ್ರೀಸ್. ನೌ ವಿ ಆರ್ ದಿ ಇಂಪಾರ್ಟೆಂಟ್ ಕಂಟ್ರಿ ಅಂತ. ಅಷ್ಟೇ ಡಿಫರೆನ್ಸ್.
ಮೊದಲೆಲ್ಲ ಒಂದು ರಾಷ್ಟ್ರ ಆಗಿದ್ವಿ, ಈಗ ದಿ ಇಂಪಾರ್ಟೆಂಟ್ ಕಂಟ್ರಿ ಅಂತ. ಅವರಿಗೆ ಅಲ್ಲಿನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಸಿಕ್ತು, ಕಿಂಗ್ ಅಬ್ದುಲ್ ಅಜೀಜ್ ಅವಾರ್ಡನ್ನು ಅವ್ರಿಗೆ ಕೊಡಲಾಯಿತು. ಅದಾದ ನಂತರ ಅವರು ಸೌದಿಗೆ ಗ್ರೋತ್ ಮಂತ್ರ ಕೊಟ್ಟರು. ಗ್ರೋತ್ ಆಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಸೌದಿಯವ್ರ ಜೊತೆ ಪ್ರೀತಿಯಿಂದ ಹಂಚ್ಕೊಂಡ್ರಲ್ಲ, ಸೌದಿ ಇವತ್ತಿಗೂ ಈ ಕಾರಣಕ್ಕೆ ಭಾರತದೊಂದಿಗೆ ಬಲವಾಗಿ ನಿಂತಿದೆ. ನರೇಂದ್ರ ಮೋದಿ ಆಫ್ರಿಕಾಕ್ಕೆ ಹೋಗ್ತಾರೆ. ಆಫ್ರಿಕಾದಲ್ಲಿ ಹೋದರೆ ಟ್ಯಾನ್ಸಾನಿಯಾ, ಮೊಜಾಂಬಿಕ್, ಕೀನ್ಯಾ, ಸೌತ್ ಆಫ್ರಿಕಾ ಇವುಗಳನ್ನೆಲ್ಲ ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಇನ್ ಇಂಡಿಪೆಂಡೆಂಟ್ ವರ್ಲ್ಡ್, ಯಾರದ್ದು ಪ್ರಭಾವ ಇಲ್ಲದ ಇಂಡಿಪೆಂಡೆಂಟ್ ವರ್ಲ್ಡ್ನಲ್ಲಿ ಇಂಡಿಯನ್ ಗ್ರೋತ್ ಸ್ಟೋರಿ ಈಸ್ ಒನ್ ಆಫ್ ದ ಬ್ರೈಟ್ ಪಾರ್ಟ್ ಅಂತ. ಯಾರದ್ದು ಪ್ರಭಾವ ಇಲ್ಲದೆ ಒಂದು ಹಿಸ್ಟ್ರಿನ ಬರೆದ್ರೆ ಅದರಲ್ಲಿ ಭಾರತ ಹೇಗೆ ಬೆಳೀತು ಅನ್ನೋದು ಒಂದು ಬ್ರೈಟ್ ಪಾರ್ಟ್ ಆಗಿ ನೋಟ್ ಆಗಲ್ಪಡತ್ತೆ ಅಂತ ನರೇಂದ್ರ ಮೋದಿಯವರು ತುಂಬ ಪ್ರೀತಿಯ ದನಿಯಲ್ಲಿ ಹೇಳ್ತಾರೆ. ಜಪಾನಿಗೆ ಹೋದಂಥ ನರೇಂದ್ರ ಮೋದಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಜಪಾನಿನ ಶಿಂಜೋ ಅಬೆ ನರೇಂದ್ರ ಮೋದಿಯ ಒಂಥರ ಆತ್ಮೀಯ ಮಿತ್ರರಾಗ್ಬಿಟ್ರು. ಅನೇಕ ನಿರ್ಣಯಗಳನ್ನು ಜೊತೆಯಲ್ಲಿ ತಗೊಳ್ಳೋ ಮಟ್ಟಿಗೆ ಅವರು ತುಂಬ ಚೆನ್ನಾಗಿ ಅಲ್ಲಿ ಮಾತಾಡ್ತಾ ಹೇಳ್ತಾರೆ, ಸ್ಟ್ರಾಂಗ್ ಇಂಡಿಯಾ ಆ್ಯಂಡ್ ಸ್ಟ್ರಾಂಗ್ ಜಪಾನ್ ವಿಲ್ ನಾಟ್ ಓನ್ಲಿ ಎನ್ರಿಚ್ ಟೂ ನೇಷನ್ಸ್. ಇಂಡಿಯಾ ಸ್ಟ್ರಾಂಗ್ ಆಗೋದು ಮತ್ತು ಜಪಾನ್ ಸ್ಟ್ರಾಂಗ್ ಆಗೋದು ಈ ಎರಡು ರಾಷ್ಟ್ರಗಳನ್ನು ಮಾತ್ರ ಎನ್ರಿಚ್ ಮಾಡಲ್ಲ, ಬಟ್ ಸ್ಟೆಬಿಲೈಸಸ್ ಏಷ್ಯಾ ಆ್ಯಂಡ್ ದ ವರ್ಲ್ಡ್. ನಾವಿಬ್ಬರು ಸ್ಟ್ರಾಂಗ್ ಆಗೋದು ಏಷ್ಯಾಕ್ಕೆ ಅಗತ್ಯ, ಜಗತ್ತಿನ ಒಳಿತಿಗೋಸ್ಕರ ಅಗತ್ಯ. ಹೀಗಾಗಿ ನಾವಿಬ್ಬರು ಸ್ಟ್ರಾಂಗ್ ಆಗಬೇಕು, ಜೊತೆಯಲ್ಲಿ ನಿಲ್ಲಬೇಕು ಅಂತ ಹೇಳುವಂಥ ಇನ್ಕ್ಲೂಸಿವ್ ಐಡಿಯಾ ಇತ್ತಲ್ಲ, ಅದು ನರೇಂದ್ರ ಮೋದಿಯವರದಿತ್ತು ಅಂತ. ದಿಸ್ ಈಸ್ ಒನ್. ನರೇಂದ್ರ ಮೋದಿಯವರು ನರೇಟಿವ್ ಬಿಲ್ಡಿಂಗ್ ಮಾಡ್ತಾ ಎಲ್ಲ ಅಧ್ಯಕ್ಷರುಗಳನ್ನು ಅಥವಾ ಪ್ರಮುಖರು ಯಾರಿದ್ದಾರೋ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳುವಂಥ, ಈ ದೇಶದ ಗೌರವ ಘನತೆಯನ್ನು ಹೆಚ್ಚಿಸುವಂಥ ಪ್ರಯತ್ನ ಮಾಡಿದರು. ಎರಡನೇದು, ಯಾವ ದೇಶಕ್ಕೆ ಹೋದರೂ ನರೇಂದ್ರ ಮೋದಿ ಬಿಸ್ನೆಸ್ ಮಾಡೋದನ್ನು ಬಿಡಲಿಲ್ಲ. ಗುಜರಾತಿ ಮೈಂಡ್ ಇತ್ತಲ್ಲ, ಅನೇಕ ರಾಷ್ಟ್ರಗಳು ನಿಮ್ಮನ್ನು ಬೇರೆ ಬೇರೆ ಕಾರಣಕ್ಕೆ ನಿಮ್ಮನ್ನು ಅವಾಯ್ಡ್ ಮಾಡ್ಬೋದು, ನೀವು ಇಸ್ಲಾಮೋಫೋಬಿಕ್ ಅಂತ ನಿಮ್ಮನ್ನು ಬೈಲಿಕ್ಕೆ ಸಿದ್ಧವಾಗ್ಬೋದು. ಆದರೆ ಅಲ್ಲಿನ ವ್ಯಾಪಾರಿಗಳು ಭಾರತದ ವ್ಯಾಪಾರಿಗಳ ನಡುವೆ ಒಪ್ಪಂದ ಇದೆ, ಇನ್ವೆಸ್ಟ್ಮೆಂಟ್ ಅಲ್ಲಿಂದ ಇಲ್ಲಿದೆ, ಇಲ್ಲಿಂದ ಇನ್ವೆಸ್ಟ್ಮೆಂಟ್ ಅಲ್ಲಿದೆ ಅಂತ ಗೊತ್ತಾದರೆ ಸೈಲೆಂಟ್ ಆಗಿರ್ತಾರೆ. ನರೇಂದ್ರ ಮೋದಿಯವರ ಹತ್ರ ಈ ಕೀ ಇತ್ತು. ಅವ್ರು ಜಗತ್ತಿನ ಯಾವ ರಾಷ್ಟ್ರಕ್ಕೆ ಹೋದರೂ ಬಿಸ್ನೆಸ್ಸಿಗೆ ತಮ್ಮನ್ನು ತಾವು ತೆರೆಕೊಂಡು ಹೋಗಿವೆ. ಹೀಗಾಗಿ ಅವರು ಸ್ಟಡಿ ಮಾಡ್ಕೊಂಡು ಹೋಗ್ತಿದ್ರು, ಹೋಗಿ ಬಂದು ಹಾಗೆ ಮಾಡ್ತಾ ಇದ್ರು. ನಾನು ಸುಮ್ಮನೆ ನಿಮ್ಗೊಂದು ಉದಾಹರಣೆಯನ್ನು ಹೇಳ್ತೀನಿ. 2015 US ಹೋದಂಥ ನರೇಂದ್ರ ಮೋದಿಯವರು ಅಲ್ಲಿನ ಫೈನಾನ್ಷಿಯಲ್ ಸೆಕ್ಟರ್ನ CEOಸ್ಗಳನ್ನು ಮಾತನಾಡಿಸ್ತಾರೆ. ಆ ಸಿಇಒಗಳು ನರೇಂದ್ರ ಮೋದಿಯ ಜೊತೆ ಮಾತುಕತೆ ಆದ ನಂತರ ಏನು ಹೇಳ್ತಾರೆ ಗೊತ್ತಾ? ಅವ್ರು ಹೇಳ್ತಾರೆ, ಅವ್ರು ಅಪ್ರಿಸಿಯೇಟ್ ಮಾಡಿ ಹೇಳ್ತಾರೆ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಭಾರತದ್ದು ಬಹಳ ಚೆನ್ನಾಗಿದೆ, ನಾವು ಭಾರತದೊಂದಿಗೆ ಬಿಸ್ನೆಸ್ ಮಾಡಲಿಕ್ಕೆ ಇಷ್ಟಪಡ್ತೀವಿ ಅಂತ ಅಮೆರಿಕನ್ರು ಹೇಳೋದು, ಅದು ಬೇರೆಯವ್ರ ಮೇಲೆ ಎಂಥ ಪ್ರಭಾವ ಆಗ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಅವ್ರು ಹೇಳ್ತಾರೆ, ಭಾರತದ ಇನ್ಫ್ರಾ ಡೆವಲಪ್ ಆಗ್ತಿದೆ, ಭಾರತದಲ್ಲಿ ಸ್ಟಾರ್ಟ್ಅಪ್ ಬೂಸ್ಟ್ ಆಗ್ತಾ ಇದೆ, ನಿಜವಾಗ್ಲೂ ಭಾರತ ವೇಗದ ಓಟಕ್ಕೆ ಸಿದ್ಧವಾಗಿದೆ. 2015 ಅವರು ಸಿಇಒಗಳನ್ನು ಕರೆದು ಮಾತನಾಡಿಸುವಾಗ ಯಾವ್ಯಾವ ಸಿಇಒಗಳಿದ್ರು ಗೊತ್ತಾ? JP Morgan ಅವರಿದ್ರು, ಬ್ಲ್ಯಾಕ್ ಸ್ಟೋನ್ ಅವರಿದ್ರು, ಜನರಲ್ ಅಟ್ಲಾಂಟಿಕ್ ಅವರಿದ್ರು, AIG ಇನ್ಶೂರೆನ್ಸ್ ಅವರಿದ್ರು, ಟೈಗರ್ ಗ್ಲೋಬಲ್ನವರಿದ್ರು. ಕೆಲವರು ಮಾತ್ರ ಹೆಸರು ಕೇಳಿದ್ರು, ಉಳಿದಂತೆ ಎಲ್ಲರೂ ಬಂದಿದ್ರು. 2015 ಇನ್ನೂ ನರೇಂದ್ರ ಮೋದಿ ಆ ಹಂತಕ್ಕೆ ಏರಿರಲಿಲ್ಲ, ಕೆಲವರು ಮಾತ್ರ ಬರಲಿಕ್ಕಾಯ್ತು. ಆನಂತರ ಅವರು ಮೀಡಿಯಾ ಸಿಇಒಗಳನ್ನು ಭೇಟಿ ಮಾಡ್ತಾರೆ. ರೂಪರ್ಟ್ ಮರ್ಡೋಕನ್ನು ಭೇಟಿ ಮಾಡ್ತಾರೆ, ಯಾರು ನ್ಯೂಸ್ ಕಾರ್ಪೊರೇಷನ್ನ ಹೆಡ್ಡೋ. ಆ್ಯಂಡ್ ದೆನ್ 21st Century Foxನವರನ್ನು ಭೇಟಿ ಮಾಡ್ತಾರೆ. ಸ್ಟಾರ್ ಇಂಡಿಯಾ, ಡಿಸ್ಕವರಿ, ಸೋನಿ ಇವರೆಲ್ಲ ಒಂದೇ ಕಡೆ ಸೇರಿಕೊಳ್ತಾರೆ. ಅವ್ರ ಜೊತೆ ನರೇಂದ್ರ ಮೋದಿಯವ್ರದ್ದು ಮಾತುಕತೆ ನಡೆಯುತ್ತೆ. ನರೇಂದ್ರ ಮೋದಿಯವರು ಗೂಗಲ್ ಆಫೀಸ್ಗೂ ಭೇಟಿ ಮಾಡ್ತಾರೆ. 2016 ನರೇಂದ್ರ ಮೋದಿಯವರು ಥಿಂಕರ್ಸ್ ಜೊತೆ ಮೀಟ್ ಮಾಡ್ತಾರೆ, ಥಿಂಕ್ ಟ್ಯಾಂಕ್ಗಳ ಜೊತೆ ಮೀಟ್ ಮಾಡ್ತಾರೆ. 2019 ವೇಳೆಗೆ ಈ ಮನುಷ್ಯ ಹೆಂಗೆ ಬೆಳೆದಿದ್ರು ಅಂತಂದರೆ, ಲಾಕ್ಹಿಡ್ ಮಾರ್ಟಿನ್ ಬಂತು, ಗಿನಿ ರೊಮ್ಯಾಟ್ರಿ ಬಂತು, ಕೋಕೋಕೋಲಾ ಬಂತು, ಶೆಲ್ ಬಂತು, ಬ್ಯಾಂಕ್ ಆಫ್ ಅಮೆರಿಕಾ ಬಂತು. ಇವುಗಳ CEO ಎಲ್ಲ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕಾಯ್ತು. 2021 ಕ್ವಾಲ್ಕಾಮ್, ಅಡೋಬ್, ಫಸ್ಟ್ ಸೋಲಾರ್, ಜನರಲ್ ಅಟೋಮಿಕ್ಸ್ ಈ ಥರದ ಅನೇಕ ಕಂಪನಿಗಳು, ಬಹಳ ಇಂಪಾರ್ಟೆಂಟ್ ಕಂಪನಿಗಳು ನರೇಂದ್ರ ಮೋದಿಯವ್ರ ಜೊತೆ ಮಾತನಾಡಲಿಕ್ಕೆ ಅಂತ ಕೂತ್ಕೊಳ್ತವೆ. ಯುನೈಟೆಡ್ ನೇಷನ್ಸ್ ಅಲ್ಲಿ ನರೇಂದ್ರ ಮೋದಿ ಮಾತಾಡ್ತಾ ನಿಲ್ವಾಗ ಏನು ಹೇಳ್ತಾರೆ ಗೊತ್ತಾ? ಕಮ್ ಮೇಕ್ ವ್ಯಾಕ್ಸಿನ್ಸ್ ಇನ್ ಇಂಡಿಯಾ ಅಂಡ್ ಲೆಟ್ ಅಸ್ ಎಕ್ಸ್ಪೋರ್ಟ್ ಇಟ್ ಅಂತ. ವ್ಯಾಕ್ಸಿನ್ಸ್ ಮಾಡ್ಲಿಕ್ಕೆ ಬನ್ನಿ, ಭಾರತದಲ್ಲಿ ಇನ್ಫ್ರಾ ಇದೆ ನಮ್ಮ ಹತ್ರ. ಈಗ ನೀವು ವ್ಯಾಕ್ಸಿನ್ಸ್ ಅನ್ನು ಭಾರತದಲ್ಲಿ ತಯಾರು ಮಾಡಿ. ಫಾರ್ಮಾಸ್ಯೂಟಿಕಲ್ಸ್ ಅಲ್ಲಿ ಅಫ್ಕೋರ್ಸ್ ವಿ ಆರ್ ದ ಲೀಡರ್ಸ್ ಈವನ್ ನಾವು. ನೀವು ಭಾರತಕ್ಕೆ ಬನ್ನಿ, ಇಲ್ಲಿ ಮಾಡಿ, ಇದನ್ನು ಎಕ್ಸ್ಪೋರ್ಟ್ ಮಾಡೋಣ ಅಂತಂದರೆ ಭಾರತದ ಡೆವಲಪ್ಮೆಂಟ್ನ ಕುರಿತಂತೆ ಆಲೋಚನೆ ಇದು. ಇದೇ ಪಿ ಚಿದಂಬರಂ ಹಣಕಾಸು ಮಂತ್ರಿ ಆಗಿದ್ದಾಗ ಪಿ ಚಿದಂಬರಂ ವಿದೇಶಕ್ಕೆ ಹೋಗಿ ಇದೇ ರೀತಿ ಒಂದಷ್ಟು CEOಗಳ ಮುಂದೆ ಕೂತ್ಕೊಂಡ, ವ್ಯಾಪಾರಿಗಳ ಮುಂದೆ ಮಾತಾಡ್ತಾ ಏನು ಹೇಳ್ತಾರೆ ಗೊತ್ತಾ? ಯು ಹ್ಯಾವ್ ರೂಲ್ಡ್ ಇಂಡಿಯಾ ಫಾರ್ 200 years, ನಾವು ಕಮ್ ಅಗೇನ್ ಅಂತ.
ಎರಡರದ್ದು ಆಟಿಟ್ಯೂಡ್ ಬದಲಾವಣೆ ನೋಡಿ. ನರೇಂದ್ರ ಮೋದಿ ಹೇಳುವಂಥ ಶೈಲಿಗೂ ಅವ್ರು ಹೇಳ್ತಾ ಇದ್ದಂಥ ಶೈಲಿಗೂ ಎಷ್ಟು ಭಿನ್ನತೆ ಇದೆ ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಯಾಕೆ ಈ ಗಲ್ಫ್ ಕಂಟ್ರೀಸು ಭಾರತದ ಜೊತೆಯಲ್ಲಿ ಅಷ್ಟು ಬಲವಾಗಿ ನಿಂತಿದೆ ಅಂತಂದರೆ ಒಂದೇ ಒಂದು ಕಾರಣ, ಬಿಸ್ನೆಸ್ ಒಪ್ಪಂದಗಳಲ್ಲಿ ನರೇಂದ್ರ ಮೋದಿ ಬಹಳ ಸ್ಟ್ರಾಂಗ್ ಆಗಿದ್ದಾರೆ. ಅವ್ರು ಏನನ್ನು ಪಾಕಿಸ್ತಾನ ಬೇಕಿದ್ರೂ ಬಿಟ್ಕೊಡ್ತಾರೆ, ಆದರೆ ಡೆವಲಪ್ಮೆಂಟ್ ಆಟಿಟ್ಯೂಡ್ ಇರುವಂಥ ನರೇಂದ್ರ ಮೋದಿನ ಬಿಟ್ಕೊಡ್ಲಿಕ್ಕೆ ಸಿದ್ಧವಿಲ್ಲ ಅಂತ. ಇವೆಲ್ಲದರ ನಂತರ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಗಮನಿಸೋಣ. ಒಂದು ಅವರ ಸ್ಟ್ರಾಟಜಿಗಳ ಬಗ್ಗೆ ನಾನು ಮಾತನಾಡ್ತಿದ್ದೆ. ಈಗ ಮುಂದೆ ಭಾರತವನ್ನು ಕೇಂದ್ರವಾಗಿರಿಸಿಕೊಂಡ ಅವರ ಹತ್ತಿರದ ಜನರೊಂದಿಗಿನ ಸ್ಟ್ರಾಟಜಿ. ಫಸ್ಟ್ ಆಫ್ ಆಲ್ ನಾವು ಸಾರ್ಕಿನ ಬಗ್ಗೆ ಮಾತನಾಡಬೇಕು. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್, ಅದು ಸಾರ್ಕ್ನ ಎಕ್ಸ್ಪ್ಯಾಂಡೆಡ್ ವರ್ಡ್. ಅದು ಸಾರ್ಕ್ನ ನರೇಂದ್ರ ಮೋದಿ ಗೌರವಿಸಿದ್ದು ಹೆಂಗೆ ಅಂತಂದರೆ, ನಾನು ಎಲ್ಲವನ್ನೂ ನೆನಪಿಸ್ಕೊಡ್ತೀನಿ ನಿಮಗೆ. 2014 ಇಲ್ಲಿವರೆಗೂ ನರೇಂದ್ರ ಮೋದಿ ಫಸ್ಟ್ ಟೈಮ್ ಓತ್ ತೆಗೆದುಕೋಬೇಕಾದಾಗ, ಅಂದರೆ ಈ ಮನುಷ್ಯ ಓತ್ ತೆಗೆದುಕೊಳ್ತೀನಿ ಅಂತ ಖಾತ್ರಿಯಾಗಿತ್ತು, ಓದ್ ತೆಗೆದುಕೊಳ್ಳುವಾಗ ಏನು ಮಾಡಬೇಕು ಅಂತಲೂ ನಿಶ್ಚಯ ಮಾಡಿ ಆಗಿತ್ತು. ಅವ್ರು ಏನು ಮಾಡ್ತಾರೆ ಗೊತ್ತಾ, ಸಾರ್ಕ್ನ ಎಲ್ಲ ಲೀಡರ್ಗಳನ್ನು ಇನ್ವೈಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್, ಬಿಕಾಸ್ ಸಾರ್ಕಲ್ಲಿ ಪಾಕಿಸ್ತಾನ್ ಇದೆ. ನನಗೆ ಹೆಂಗೆ ಅನಿಸ್ತಿತ್ತು ಗೊತ್ತಾ, ಇದು ಮೊದಲೆಲ್ಲ ರಾಜನ ಪಟ್ಟಾಭಿಷೇಕ ಆಗಬೇಕಾದಾಗ ಕಪ್ಪ ಕೊಡುವ ಸಾಮಂತ ರಾಜರೆಲ್ಲ ಬಂದು ನಿಂತ್ಕೊಂಡಿರ್ತಿದ್ರು. ನನಗೆ ಫಸ್ಟ್ ಟೈಮ್ ನೋಡಿದಾಗ ಹಂಗೆ ಅನ್ನಿಸ್ತು. ಮೇ ಬಿ ನಾವು ಹಂಗೆ ಹೇಳಬಾರ್ದು, ಬಟ್ ಸ್ಟಿಲ್ ಅವರೆಲ್ಲರೂ ಬಂದು ನಿಂತ್ಕೊಂಡ್ರು. ಯಾಕಂದರೆ ಸಾರ್ಕ್ನಲ್ಲಿ ನಾವೇ ಲೀಡರು, ಆದರೆ ಆ ಲೀಡರ್ಶಿಪ್ ಕ್ವಾಲಿಟಿ ಕಳ್ಕೊಂಡಿದ್ವಿ ಅಷ್ಟೇ. ನರೇಂದ್ರ ಮೋದಿ ಡೇ 1 ಎಲ್ಲರನ್ನೂ ಕರೆಸ್ಕೊಂಡ್ರು, ಎಲ್ಲರ ಜೊತೆ ಏನು ಆತ್ಮೀಯತೆಯಿಂದ ಇದ್ರು ಅಂತಂದ್ರೆ ಅದೊಂದು ರೀತಿ ಗೌರವ. ಪಾಕಿಸ್ತಾನವೂ ಬಂತು, ಬರಲೇಬೇಕಾಯ್ತು. ಜಗತ್ತು ಹೇಳ್ತು ನರೇಂದ್ರ ಮೋದಿ ನೀವು ಪಾಕಿಸ್ತಾನ ವಿರೋಧಿ, ಮುಸ್ಲಿಂ ವಿರೋಧಿ ಅಂತೆಲ್ಲ ಹೇಳ್ತಿದ್ರಿ, ಆತ ಕರೆದಿರುವಾಗ ಸುಮ್ಮನೆ ಹೋಗಬೇಕು ಅಂತ. ಜಗತ್ತಿನ ಪ್ರೆಷರ್ ಹೆಂಗೆ ಮೌಂಟ್ ಆಗಿತ್ತು ಅಂತಂದ್ರೆ ಪಾಕಿಸ್ತಾನವು ಅನಿವಾರ್ಯಕ್ಕೆ ಬರಬೇಕಾಯ್ತು. ಅದು ನಿಜವಾಗ್ಲೂ ಒಂಥರ ಮಾಸ್ಟರ್ ಸ್ಟ್ರೋಕ್ ಆಯಿತು. ಅದು ಇವತ್ತಿಗೂ ಕೂಡ ಜಗತ್ತಿನಲ್ಲಿ ನರೇಂದ್ರ ಮೋದಿಯ ಡಿಪ್ಲೊಮಸಿ ಬಗ್ಗೆ ಮಾತನಾಡಬೇಕಾದಾಗ ಸಾರ್ಕನ್ ಇನ್ವೈಟ್ ಮಾಡಿದ್ರ ಬಗ್ಗೆ ಮಾತಾಡದೆ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಾದ ನಂತರ ಒಂದೇ ತಿಂಗಳಲ್ಲಿ ನರೇಂದ್ರ ಮೋದಿಯವರು ಸಾರ್ಕಿಗೆ ಒಂದು ಪ್ರಾಮಿಸ್ ಮಾಡಿದ್ರು. ನಾವು ಸ್ಪೇಸ್ ಟೆಕ್ನಾಲಜಿಯಲ್ಲಿ ಬಹಳ ಮುಂದಕ್ಕಿದ್ದೀವಿ, ಹೀಗಾಗಿ ನಾವು ಒಂದು ಸ್ಯಾಟಲೈಟ್ ಅನ್ನ ಸಾರ್ಕಿಗೋಸ್ಕರವೇ ಡೆಡಿಕೇಟ್ ಮಾಡ್ತೀವಿ ಅಂತ. ಈ ಕಲ್ಪನೆಗಳೆಲ್ಲ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಮನುಷ್ಯನಿಗೆ ಅಂತ ಯೋಚನೆ ಮಾಡಿ. ಸಾರ್ಕಿಗೋಸ್ಕರ ಒಂದು ಸ್ಪೆಷಲ್, ಬಿಕಾಸ್ ಎಲ್ಲರೂ ನೀವು ಸ್ಯಾಟಲೈಟ್ಗಳನ್ನು ಆಗಸಕ್ಕೆ ಹಾರಿಸ್ಲಿಕ್ಕೆ ಆಗೋದಿಲ್ಲ, ನಾವು ಹಾರಿಸ್ತೀವಿ, ಅದು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೀವಿ ಅಂತ 12 ಟ್ರಾನ್ಸ್ಪಾಂಡರ್ಗಳ 12 ವರ್ಷ ಕೆಲಸ ಮಾಡುವಂಥ ಒಂದು ಸ್ಯಾಟಲೈಟ್ನ ಪ್ಲಾನ್ ಮಾಡಲಾಯಿತು. ಅದಕ್ಕೆ ಭಾರತ 235 ಕೋಟಿ ರೂಪಾಯಿನ ಖರ್ಚು ಮಾಡ್ತು. ಇದನ್ನು ಶೇರ್ ಮಾಡ್ಕೊಳ್ಬೇಕಾಗಿದ್ದು 7 ರಾಷ್ಟ್ರಗಳು. ಆ 7 ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ನಾನು ಬರಲ್ಲ, ನಾನು ಬೇಕಿದ್ರೆ ದುಡ್ಡು ಕೊಡ್ತೀನಿ ಇದಕ್ಕೆ ಅಂತ ಹೇಳ್ತು. ಭಾರತ ಧನ್ಯವಾದ, ಬೇಕಾಗಿಲ್ಲ ಅಂತ ಹೇಳ್ತು. ಬಟ್ ಉಳಿದ ರಾಷ್ಟ್ರಗಳಿಗೆ ಇದನ್ನು ಹಂಚ್ಕೊಳ್ಳಿಕ್ಕೆ ಸಿದ್ಧವಾಯಿತು. ಒಂದೊಂದು ರಾಷ್ಟ್ರಕ್ಕೂ 1 ಅಥವಾ ಅದಕ್ಕಿಂತ ಹೆಚ್ಚು ಟ್ರಾನ್ಸ್ಪಾಂಡರ್ಗಳನ್ನು ಭಾರತ ಡೆಡಿಕೇಟ್ ಮಾಡಲಿಕ್ಕೆ ಸಿದ್ಧವಾಗಿ 12 ಟ್ರಾನ್ಸ್ಪಾಂಡರ್ಗಳ ಈ ಸ್ಯಾಟಲೈಟನ್ನು ನಾವು 2017ರಲ್ಲಿ ಪ್ರಾಮಿಸ್ ಮಾಡಿದ 1.5 ವರ್ಷದಲ್ಲೇ ಆಗಸಕ್ಕೆ ಹಾರಿಸಿ ಅವ್ರಿಗೆಲ್ಲರಿಗೂ ಆ ಟ್ರಾನ್ಸ್ಪಾಂಡರ್ಗಳನ್ನು ಗಿಫ್ಟ್ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಯಿತು. ಈ ಟ್ರಾನ್ಸ್ಪಾಂಡರ್ಗಳ ಮೂಲಕ ನಾವು ಹಾಟ್ಲೈನ್ ಇದನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ DTH, ಡೈರೆಕ್ಟ್ ಟು ಹೋಮ್ ಟೆಕ್ನಾಲಜಿನ ಅವ್ರು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟೆಲಿಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಎಜುಕೇಶನ್ ಅಲ್ಲಿ ಅದನ್ನು ಬಳಸ್ಕೊಳ್ಳಿಕ್ಕಾಗುತ್ತೆ. ಅಂದ್ರೆ ಯಾವ ರಾಷ್ಟ್ರಗಳಿಗೆ ಇವೆಲ್ಲಕ್ಕೂ ಬೇರೆಯವರ ಮೇಲೆ ನಿರ್ಭರವಾಗಬೇಕಾಗಿತ್ತೋ ಭಾರತ ಹೇಳ್ತು, ಐ ಆಮ್ ದ ಲೀಡರ್, ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಐ ವಿಲ್ ಹೆಲ್ಪ್ ಯು ಔಟ್. ಇದು ಹಿರಿತನ ಅಂತ ನಾನು ನಿಮಗೆ ನೆನ್ನೆ ಮಾತಾಡ್ತಾ ಹೇಳಿದ್ದೆ. ಇನ್ಫ್ಯಾಕ್ಟ್ PV ನರಸಿಂಹರಾಯರು ಲುಕ್ ಈಸ್ಟ್ ಪಾಲಿಸಿ ಮಾಡಿದ್ರು, ನೋಡ್ತಾ ಇರಿ ಅಂತಷ್ಟೇ. ಆಕ್ಟ್ ಈಸ್ಟ್ ಪಾಲಿಸಿ ಅಂತ ತಗೊಂಡು ಬಂದಿದ್ದು ನರೇಂದ್ರ ಮೋದಿ ಅವರೇ. ಅವ್ರು ಎಷ್ಟು ಆಕ್ಟ್ ಮಾಡಿದ್ರು ಅಂತಂದ್ರೆ ಅದು ಮೊದಲನೇ ಹಂತ. ಈಗ ಇಮ್ಯಾಜಿನ್ ಮಾಡಿ, ಇಷ್ಟು ಸಹಕಾರ ಮಾಡುವಂತ ಒಂದು ರಾಷ್ಟ್ರವನ್ನ ಪಬ್ಲಿಕ್ ಆಗಿ ವಿರೋಧಿಸಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ ಅಂತ. ಹೀಗಾಗಿ ನರೇಂದ್ರ ಮೋದಿಯವರು ಅವರನ್ನೆಲ್ಲ ತಾವು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಇನ್ನು ಕರೋನಾ ಬಂದಾಗ, COVID-19 ಫೈಟ್ ಬಂದಾಗ ನರೇಂದ್ರ ಮೋದಿಯವರು ಹೇಳಿದರು, ಸಾರ್ಕ್ನವ್ರು ಎಲ್ಲರೂ ಸೇರ್ಕೊಳ್ಳೋಣ, ಈ ಫೈಟನ್ನು ಜೋರ್ದಾರಾಗಿ ಮಾಡೋಣ ಅಂತ. ಏನು ಉಪಕಾರ ಇರಲಿಲ್ಲ ಇದರಲ್ಲಿ. ನೀವು ಸಟಲ್ ಲೆವೆಲಲ್ಲಿ ನೋಡಿದ್ರೆ ಏನು ಉಪಕಾರ ಇತ್ತು? ಯಾಕಿತ್ತು ಉಪಕಾರ? ಏನೂ ಇಲ್ಲ. ಯಾಕೆ ಅಂತಂದರೆ ನೇಪಾಳದಿಂದ ಯಾರು ಬೇಕಿದ್ರೂ ಬರ್ಬೋದು, ಯಾರು ಬೇಕಿದ್ರೂ ಹೋಗ್ಬೋದು ಅಂತಿರುವಾಗ ಅಲ್ಲಿ ಕರೋನಾ ಇದ್ರೆ ನಮಗೂ ಬರುತ್ತೆ. ಅವ್ರು ಫೈಟ್ ಮಾಡಿ ಅವ್ರು ಗೆದ್ರೆ ನಾವು ಬಚಾವ್. ನೀವು ಭೂತಾನ್ಗೆ ವೀಸಾ ಬೇಕಾಗಿಲ್ಲ, ಹೋಗಿ ಬರ್ಬೋದು. ಮಧ್ಯಲ್ಲೊಂದು ತಡೆ ಹಾಕ್ತಾರೆ, ಅಲ್ಲಿ ಕೇಳ್ಕೊಂಡು ಹೋಗ್ತಾರೆ, ಅಂದ್ರೆ ಯಾರು ಬೇಕಿದ್ರೂ ಬರ್ಬೋದು. ಹಾಗಿರುವಾಗ ನಾವು ಕೇರ್ಫುಲ್ ಆಗಿರಬೇಕಾದಂಥ ಅಗತ್ಯವೇ ಇತ್ತು. ನೀವು ನೋಡಿದ್ರೆ ಬಾಂಗ್ಲಾದೇಶ ನಮ್ಮ ಜೊತೆ ಆಕ್ಟಿವ್ ಆಗಿರುವಂಥ ಬಾರ್ಡರ್ನ ಹೊಂದಿದೆ. ಶ್ರೀಲಂಕಾ, ಮಾಲ್ಡೀವ್ಸ್ ತುಂಬಾ ಕಷ್ಟ ಏನಲ್ಲ, ಬರ್ಬೋದು ಅಂತ. ಹೀಗೆಲ್ಲ ಇರುವಾಗ ನಾವು ಸಾರ್ಕಿನ ಕುರಿತಂತೆ ಯೋಚನೆ ಮಾಡಲೇಬೇಕಾಗಿತ್ತು. ನರೇಂದ್ರ ಮೋದಿ ಆ ಟೈಮ್ನಲ್ಲಿ, ಆ ಕ್ರಿಟಿಕಲ್ ಆರ್ನಲ್ಲಿ ಎಲ್ಲ ಸಾರ್ಕ್ನ ಪ್ರಮುಖರದೊಂದು ಮೀಟಿಂಗ್ ಕರೆದ್ರು. ಎಲ್ಲ ಮೀಟಿಂಗಿಗೆ ಬಂದರು. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಆಗ ಮೀಟಿಂಗಿಗೆ ಬರಬೇಕೋ ಬೇಡವೋ ಅಂತ ಟೆನ್ಷನ್. ಭಾರತ ಕರೆದಾಗಲೆಲ್ಲ ಹಿಂಗೆ ಮೀಟಿಂಗಿಗೆ ಹೋದ್ರೆ ಏನು ಅರ್ಥ?
ಭಾರತನೇ ಲೀಡರು, ಅವ್ರು ಕರೆದಾಗ ನೀನು ಬಾಯಿ ಮುಚ್ಕೊಂಡು ಹೋಗಬೇಕು ಅಂತ. ಈಗ ಹೋಗಬೇಕೋ ಬೇಡವೋ ಅಂತ ಟೆನ್ಷನ್. ಹೋಗಲಿಲ್ಲ ಅಂತಂದರೆ ತಪ್ಪಾಗತ್ತೆ, ಹೋದರೆ ದೊಡ್ಡ ತಪ್ಪು, ಯಾಕಂದರೆ ಪಾಕಿಸ್ತಾನ ಬೈಯುತ್ತೆ. ಅವ್ರು ಕರೆದಾಗೆಲ್ಲ ನೀನು ಹೋಗ್ತಿಲ್ಲ ಅಂತ. ಅದಕ್ಕೆ ಆತ ಏನು ಮಾಡ್ದ, ತಾನು ಬರಲಿಲ್ಲ. ಆ ಮೀಟಿಂಗಿಗಿಂತ ಸ್ವಲ್ಪ ಹೊತ್ತಿನ ಮುಂಚೆ ನಮ್ಮ ಪ್ರತಿನಿಧಿಯಾಗಿ ಮಿರ್ಜಾ ಅಂತ ಒಬ್ಬರು ಬರ್ತಾರೆ ಅಂತಂದರು. ಎಲ್ಲ ಕಡೆಯಿಂದ ಪ್ರಧಾನಮಂತ್ರಿಗಳು, ಶೇಖ್ ಹಸೀನಾ ಇದ್ದಾರೆ, ಆಮೇಲೆ ನೇಪಾಳದ ಮುಖ್ಯಸ್ಥರಿದ್ದಾರೆ, ಆನಂತರ ಭೂತಾನಿನ ಪ್ರಮುಖರಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಈತ ಮಾತ್ರ ಮಿರ್ಜಾ ಅಂತ ಯಾರನ್ನೋ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆ ಮಿರ್ಜಾ ಮೀಟಿಂಗ್ನಲ್ಲಿ ಗಂಭೀರವಾದ ಚರ್ಚೆಯಲ್ಲಿ ಮಾತನಾಡಿದ್ದೇನು ಗೊತ್ತಾ, ನೀವು ಕಾಶ್ಮೀರದಲ್ಲಿ ಇದನ್ನು ಆಫ್ ಮಾಡಿಬಿಟ್ಟಿದ್ದೀರಾ, ನೀವು ನೆಟ್ವರ್ಕ್ ಕೊಡ್ತಾ ಇಲ್ಲ, ಅದು ಕೊಡ್ತಿಲ್ಲ ಅಂತ ತೂತು ಮೇಮೆ ಶುರು ಹಚ್ಕೊಂಡ. ನರೇಂದ್ರ ಮೋದಿ ಅವರನ್ನು ಸೈಡಿಗಿಟ್ಟರು, ಹೇಳಬೇಕಾದನ್ನು ಹೇಳಿದರು. ಹೇಳಿರುವಂಥ ಸಂಗತಿಗಳು ಎಂಥದ್ದಿತ್ತು ಅಂದರೆ, ನರೇಂದ್ರ ಮೋದಿ ಹೇಳಿದರು, ನಾನು ಸಾರ್ಕ್ ಅಥವಾ ಭಾರತ ಸಾರ್ಕ್ನಲ್ಲಿ ಕೋವಿಡ್ ಫೈಟಿಗೋಸ್ಕರ $10 ಮಿಲಿಯನ್ ಫಂಡನ್ನು ಎತ್ತಿಡುತ್ತೆ, ಬೇರೆಯವರು ನಿಮ್ಮ ಪ್ರಮಾಣದಲ್ಲಿ ನೀವು ಆ್ಯಡ್ ಮಾಡ್ಬೋದು, ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೋದು ಅಂತ ಸಾರ್ಕ್ ರಾಷ್ಟ್ರಗಳಿಗೆ ಕೈ ಚಾಚಿದ್ವಿ ನಾವು. ಎರಡನೇದು, ಶೇರ್ಡ್ ಡಿಸೀಸ್ ಸರ್ವೇಲೆನ್ಸ್ ಸಾಫ್ಟ್ವೇರನ್ನು ಕೊಡ್ತೀವಿ, ನಾವು ತಯಾರು ಮಾಡಿದ್ದೀವಿ ಈ ಸಾಫ್ಟ್ವೇರನ್ನು. ನಾವು ಜನರ ಆರೋಗ್ಯವನ್ನು ಗುರುತಿಸ್ಲಿಕ್ಕೋಸ್ಕರ ಮಾಡಿರುವಂಥ ಈ ಸಾಫ್ಟ್ವೇರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ, ನೀವು ಅದನ್ನು ಬಳಸ್ಕೊಳ್ಳಿ ಅಂತಂದರು. ಮೂರನೇದು ಹೇಳಿದರು, ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ನಿಮ್ಗೆ ಹೆಲ್ಪ್ ಮಾಡುತ್ತೆ, ಅಸಿಸ್ಟ್ ಮಾಡುತ್ತೆ, ನೀವು ನಿಮ್ಮ ದೇಶದ ಕೊರೋನಾನ ಅಧಿಕೃತವಾಗಿ ಅಧ್ಯಯನ ಮಾಡಲಿಕ್ಕೆ ಬೇಕಾಗಿರುವಂಥ ವಿವರಗಳಿಗೆ ನಮ್ಮ ಮೆಡಿಕಲ್ ಸೈನ್ಸಿಸ್ಟ್ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ. ಮತ್ತು ನಾಲ್ಕನೇದು, ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ರು ಆಯಾ ದೇಶಗಳ ಜನ, ನಮ್ಮ ದೇಶಗಳ ಜನರನ್ನು ಇವ್ಯಾಕ್ಯುಯೇಟ್ ಮಾಡಬೇಕಾದಾಗ ಅವರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಬಂದು ಸಾರ್ಕ್ ರಾಷ್ಟ್ರಗಳಿಗೆ ಬೆಂಬಲವಾಗಿ ನಿಂತರು ಅಂತ. ದಿಸ್ ಈಸ್ ಕಾಲ್ಡ್ ಆಕ್ಟ್ ಈಸ್ಟ್ ಪಾಲಿಸಿ. ಸುಮ್ಮನೆ ಕೂತ್ರೆ ಆಗಿರಲಿಲ್ಲ ಆ ಮನುಷ್ಯ. ನೀವು ವಾಪಸ್ ಇವತ್ತು ಸುಮ್ಮನೆ ನಾನೆಲ್ಲ ಹೇಳ್ತೀನಿ ಅಂತಲ್ಲ, ವಾಪಸ್ ನರೇಂದ್ರ ಮೋದಿ ಅವರ ಕರೋನಾ ಕಾಲದ ಫೋಟೋಸನ್ನು ನೋಡ್ಕೊಂಬನ್ನಿ, ಅಥವಾ ಅವರ ಮೀಟಿಂಗಲ್ಲಿ ಕೂರ್ತಾ ಇದ್ದಂಥ ಫೋಟೋಗಳು. ರಾತ್ರಿ ನಿದ್ದೆ ಇರ್ತಿರ್ಲಿಲ್ಲ ಅವ್ರಿಗೆ, ಕಣ್ಣೆಲ್ಲ ಊದ್ಬಿಟ್ಟಿರ್ತಿತ್ತು, ಮುಖ ಪೇಲವವಾಗಿರ್ತಿತ್ತು. ಯಾವ ಎನರ್ಜಿ ಅಂತ ನರೇಂದ್ರ ಮೋದಿ ಅವ್ರಿಗೆ ಕಾಣ್ತಿತ್ತೋ ಅದು ಅವಾಗ ಕಾಣ್ತಿರ್ಲಿಲ್ಲ. ಯಾಕೆ ಅಂತಂದರೆ, ನಾವು ನೀವು ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತಿರ್ತಿದ್ವಿ, ಆದರೆ ನೀವು ಈ ಕರೋನಾನ ಎದುರಿಸಲಿಕ್ಕೆ ಏನಾಗಬೇಕಿತ್ತೋ ಅದನ್ನು ಅಲ್ಲಿ ಕೂತ್ಕೊಂಡು ಆ ಟೀಮಿನ ಜೊತೆ ಹಗಲು ರಾತ್ರಿ ಕೆಲಸ ಮಾಡ್ತಿದ್ರು ನರೇಂದ್ರ ಮೋದಿ. ಸಾರ್ಕಿನ ಜೊತೆಗೆ ಈ ರೀತಿಯ ಒಪ್ಪಂದವನ್ನು, ಈ ರೀತಿಯ ವ್ಯವಸ್ಥೆಯನ್ನು ಜೋಡಿಸಿಕೊಟ್ರು. ಮಿತ್ರರೇ, ಗೊತ್ತಿರಲಿ, ಯಾವ ಮಿರ್ಜಾ ಮೀಟಿಂಗಿಗೆ ಬಂದಿದ್ನೋ ಆ ಮಿರ್ಜಾ ಆನಂತರದ ದಿನಗಳಲ್ಲಿ ಅವನ ಮೇಲೆ ಎಂಥ ಆರೋಪ ಬಂತು ಅಂತಂದರೆ, ಈ ಮಿರ್ಜಾ 2 ಮಿಲಿಯನ್ ಮಾಸ್ಕ್, 20 ಮಿಲಿಯನ್ ಮಾಸ್ಕ್, 2 ಮಿಲಿಯನ್ ಅಲ್ಲ 20 ಮಿಲಿಯನ್ ಮಾಸ್ಕ್, 2 ಕೋಟಿ ಮಾಸ್ಕ್ಗಳನ್ನು ಸ್ಮಗಲ್ ಮಾಡಿ ಸಿಕ್ಕಾಕೊಂಡ. ಪಾಕಿಸ್ತಾನ ಒಂದು ಕ್ರೂಷಿಯಲ್ ಮೀಟಿಂಗಿಗೆ ಯಾರನ್ನು ಕಳಿಸಿತ್ತು ಅಂತ. ಫೈನ್. ಆದರೆ ಈ ಒಟ್ಟಾರೆ ಈ ಘಟನೆ, ಈ ಸಂದರ್ಭಗಳಲ್ಲಿ ಭಾರತಕ್ಕೆ ಬಂದಂಥ ಮತ್ತೊಂದು ಸವಾಲೇನು ಅಂತಂದರೆ ಪಾಕಿಸ್ತಾನ ಜೊತೆಗಿನ ಸಂಬಂಧ. ಇಟ್ ನೆವರ್ ಇಂಪ್ರೂವ್ಡ್. ನರೇಂದ್ರ ಮೋದಿ ಬಂದಾಗ ಏನು ಬದಲಾವಣೆ ಆಗ್ಬೋದು ಅಂತ ಕಾಣಿಸುವಂಥ ಹಂತದಲ್ಲಿತ್ತೋ ಅದು ಯಾವುದೂ ಆಗಲಿಲ್ಲ. ನಮ್ಮೇಲೆ ಪಠಾನ್ಕೋಟ್ ಮೇಲೆ ದಾಳಿ ಆಯಿತು, ಉರಿಯಲ್ಲಿ ದಾಳಿ ಆಯಿತು, ಬಾಲಾಕೋಟ್ನ ಮೇಲೆ ದಾಳಿ ಆಯಿತು. ಮೊದಲ 5 ವರ್ಷಗಳಲ್ಲಿ ಇವೆಲ್ಲವನ್ನು ನಾವು ನೋಡ್ಲಿಕ್ಕಾಯಿತು. ನರೇಂದ್ರ ಮೋದಿ 2ನೇ ಬಾರಿ ಗೆದ್ರಲ್ಲ, ಗೆದ್ದಾಗ ಓದ್ ತಗೋಬೇಕಲ್ಲ. ಈ ಬಾರಿ ಮತ್ತೆ ಸಾರ್ಕನ್ನು ಕರಿಬೇಕಾ? ಸಾರ್ಕ್ ಕರೆದ್ರೆ ಪಾಕಿಸ್ತಾನವೂ ಬರುತ್ತೆ. ಪಾಕಿಸ್ತಾನ ಬಂದರೆ ಅರ್ಥ ಏನು? ಇವ್ರು ನಮ್ಮ ಮೇಲೆ ಇಷ್ಟು ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಾ ಇದ್ರು, ಇವ್ರನ್ನ ಈ ಥರದ ವಾತಾವರಣದಲ್ಲಿ ನಾವು ಕರಿಬಾರ್ದು. ಏನು ಮಾಡಬೇಕು? ನರೇಂದ್ರ ಮೋದಿ ಒಂದು ಸಣ್ಣ ಗೇಮ್ ಪ್ಲೇನ್ ಮಾಡಿ ಏನು ಮಾಡಿದ್ರು, ಬಿಮ್ಸ್ಟೆಕ್ಕನ್ನು ಕರೆದ್ರು. ಬಿಮ್ಸ್ಟೆಕ್ ಅಂತ ಮತ್ತೊಂದು ಗ್ರೂಪ್ ನಮ್ಮದು. ಆ ಗ್ರೂಪ್ ಏನು ಅಂತಂದರೆ, ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಆನ್ ಮಲ್ಟಿ ಸೆಕ್ಟೋರಲ್ ಟೆಕ್ನಿಕಲ್ ಎಕನಾಮಿಕ್ ಕೋಆಪರೇಷನ್. ಬೇ ಆಫ್ ಬೆಂಗಾಲ್ ಏನಿದೆ ನಮ್ಮ ಬಂಗಾಳ ಕೊಲ್ಲಿ, ಅದು ಜಗತ್ತಿನ ವ್ಯಾಪಾರ ವಹಿವಾಟಿನಲ್ಲಿ 25% ಇದೆ. ಅದರಲ್ಲಿ ನೀವೇನು ಮೂವ್ಮೆಂಟ್ ನಡೆಯುತ್ತೋ ಅದೆಲ್ಲ ಬೇ ಆಫ್ ಬೆಂಗಾಲಲ್ಲಿ 25% ಮೂವ್ಮೆಂಟ್ ಬೇ ಆಫ್ ಬೆಂಗಾಲಲ್ಲಿ ಆಗುತ್ತೆ. ನಾವು ಅದನ್ನು ಮ್ಯಾನೇಜ್ ಮಾಡಲಿಕ್ಕೋಸ್ಕರವೇ ಬಹಳ ಹಿಂದೆ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ. ಆ ಗ್ರೂಪು ಯಾರ್ಯಾರಿದ್ದಾರೆ ಅದರಲ್ಲಿ ಅಂದರೆ, ಬಾಂಗ್ಲಾ, ಭೂತಾನ್, ನೇಪಾಳ್, ಶ್ರೀಲಂಕಾ, ಮಯನ್ಮಾರ್, ಥೈಲ್ಯಾಂಡ್ ಇದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಮಾಲ್ಡೀವ್ಸ್ ಇಲ್ಲ. ನಮ್ಗೆ ಯಾರ್ಯಾರು ಕಿರಿಕಿರಿ ಮಾಡಿದ್ರು ಅವ್ರು ಯಾರೂ ಇಲ್ಲ ಅದರಲ್ಲಿ. ಹೀಗಾಗಿ ನರೇಂದ್ರ ಮೋದಿ ಏನು ಮಾಡಿದರು, ಬಿಮ್ಸ್ಟೆಕ್ನ ಇನ್ವೈಟ್ ಮಾಡಿದರು. ದಟ್ ವಾಸ್ ಅ ಮೆಸೇಜ್ ಫಾರ್ ಪಾಕಿಸ್ತಾನ್, ಈ 5 ವರ್ಷ ನಿಮ್ಮ ಕತೆ ಗಂಭೀರ ಇದೆ, ಹುಷಾರಾಗಿರಿ ಅಂತ. ನರೇಂದ್ರ ಮೋದಿಯವರು ಇದಕ್ಕೆ ಅವರು ಎಷ್ಟು ಎಚ್ಚರಿಕೆಯಿಂದ ಮಾಡಿದರು ಅಂತಂದರೆ, ಇದೇ ತಮ್ಮ ಓತ್ ಟೇಕಿಂಗ್ ಸೆರೆಮನಿಗೆ ಅವರು ಕಿರ್ಗಿಸ್ತಾನನ ಕರೆದರು. ಯಾಕೆ ಕಿರ್ಗಿಸ್ತಾನನ ಕರೆದ್ರು ಅಂತಂದರೆ, ಕಿರ್ಗಿಸ್ತಾನ ವಾಸ್ ಅ ಮೆಂಬರ್ ಆಫ್ SCO. SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ, ಚೀನಾ, ರಷ್ಯಾ, ಭಾರತ ಇವೆಲ್ಲ ಸೇರ್ಕೊಂಡಿರುವಂಥ ಆರ್ಗನೈಸೇಷನ್ನ ಮೆಂಬರು. ಈ ವರ್ಷ ಅಂದರೆ ಆ ವರ್ಷ ಅವರೇ ಪ್ರೆಸಿಡೆಂಟ್ ಆಗೋರಿದ್ರು. ಅವರನ್ನು ಕರೆದು ಅವರಿಗೂ ಒಂದು ಗೌರವವನ್ನು ಕೊಟ್ಟು ಅಲ್ಲಿ ತಮ್ಮ ಹಿಡಿತವನ್ನು ಬಲ ಮಾಡಿಕೊಂಡ್ರು. ಏನು ಯೋಚನೆ ಮಾಡಬೇಕು ನೋಡಿ ಅಲ್ಲಿ ಕೂತ್ಕೊಂಡಾಗ.
ಅಷ್ಟೇ ಅಲ್ಲದೆ ಮಾರಿಷಸ್ನ ಪ್ರಧಾನಮಂತ್ರಿನ ಕರೆದ್ರು. ಮಾರಿಷಸ್ನ ಪ್ರಧಾನಮಂತ್ರಿ ಪ್ರವಿಂದ್ ಜಗನ್ನಾಥ್ ಅಂತ, ಮೂಲತಃ ಭಾರತದವನಾಗಿದ್ದ. ಎಲ್ಲರೂ ಏನ್ ಅನ್ಕೊಳ್ಳೋದು ಅಂತಂದ್ರೆ ಭಾರತೀಯ ಮೂಲದವರನ್ನ ಕರೆದು ನಾವು ಇವರಿಗೆ ಕೊಡುವಂತ ಗೌರವ ಎಂತದ್ದು ಅಂತ ನರೇಂದ್ರ ಮೋದಿ ತೋರಿಸಿದ್ರು ಅಂತ. ಬಟ್ ಗೊತ್ತಿಲ್ಲ ಅಲ್ಲೂ ಕೂಡ ಅದು ಯಾವ ಉದ್ದೇಶ ಅವರದ್ದಿತ್ತು ಅಂತ. ಬಟ್ ಏನಾದ್ರೂ ಒಂದು ಸಣ್ಣದೊಂದು ಅಜೆಂಡಾ ಇಲ್ಲದೆ ನರೇಂದ್ರ ಮೋದಿ ಯಾವ ಕೆಲಸವನ್ನು ಈ ವಿಚಾರದಲ್ಲಿ ಮಾಡಿದವರಲ್ಲ. ಇಂಥವ್ರನ್ನ ಕರೆದ್ರು. ಇಷ್ಟು ಜನರ ಮುಂದೆ ಅವರ ವೋಟ್ ಟೇಕಿಂಗ್ ಸೆರೆಮನಿ ಆಯಿತು. ಅದು ಪಾಕಿಸ್ತಾನಕ್ಕೆ ಇಟ್ ವಾಸ್ ಅ ಮೆಸೇಜ್. ನರೇಂದ್ರ ಮೋದಿ ಬಾಂಗ್ಲಾ ಜೊತೆಗೆ ಒಪ್ಪಂದ ಮಾಡಿಕೊಂಡ್ರು. ಅಂದ್ರೆ ನಾನು ಸಾರ್ಕ್ ಕಂಟ್ರಿಗಳನ್ನು ಮಾತ್ರ ಉಲ್ಲೇಖ ಮಾಡ್ತಿದ್ದೀನಿ, ಆಮೇಲೆ ಬೇರೆದನ್ನು ನೋಡ್ಬೋದು. ಬಾಂಗ್ಲಾ ನಮ್ಮ ಪಕ್ಕದ ರಾಷ್ಟ್ರ. ಆ ಪಕ್ಕದ ರಾಷ್ಟ್ರದಲ್ಲಿ ಚೀನಾದ ಇನ್ವೆಸ್ಟ್ಮೆಂಟ್ ಹೆಂಗಿತ್ತು, ಚೀನಾ ಹೇಗೆ ಚಿತ್ತಗಾಂಗ್ ಪೋರ್ಟ್ ಅನ್ನ ಡೆವಲಪ್ ಮಾಡ್ತಿತ್ತು, ನಾವೆಲ್ಲ ಕಣ್ಮುಚ್ಕೊಂಡೇ ಕೂತಿದ್ವಿ, ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಗೊತ್ತಾ? ಬಾಂಗ್ಲಾಕ್ ಹೋದ್ರು. ಬಾಂಗ್ಲಾಕ್ ಹೋದಾಗ ಅಲ್ಲಿ 162 ಎನ್ಕ್ಲೇವ್ಸ್, ಏನು ಹಳ್ಳಿಗಳು ಹರಡಿಕೊಂಡಿದ್ವೋ ಆ ಎನ್ಕ್ಲೇವ್ಗಳನ್ನು ಡಿವೈಡ್ ಮಾಡಿದ್ವು. ಆ 162 ಎನ್ಕ್ಲೇವ್ಸ್ ಬಗ್ಗೆ ನಮಗೂ ಬಾಂಗ್ಲಾದೇಶಿಗೂ ಡಿಸ್ಪ್ಯೂಟ್ ಇತ್ತು, ಲ್ಯಾಂಡ್ ಡಿಸ್ಪ್ಯೂಟ್. ನರೇಂದ್ರ ಮೋದಿ ಹೋದ್ರು, ಕ್ಯಾಬಿನೆಟ್ ಅಲ್ಲಿ ಒಂದು ಮೀಟಿಂಗ್ ನಡೀತು, ಅಲ್ಲಿಗೆ ಹೋಗಿ ಒಂದು ಒಪ್ಪಂದ ಮಾಡ್ಕೊಂಡ್ರು. ಒಪ್ಪಂದದ ಪ್ರಕಾರ ಏನು ಅಂತಂದ್ರೆ 111 ಎನ್ಕ್ಲೇವ್ಸ್ ಬಾಂಗ್ಲಾಕ್ ಕೊಡ್ತೀವಿ, 51 ಎನ್ಕ್ಲೇವ್ಸ್ ನಾವು ತಗೋತೀವಿ, 51,000 ಜನ ಏನ್ ಗೊಂದಲದಲ್ಲಿದ್ರು ಆ ಗೊಂದಲವನ್ನ ಕ್ಲಿಯರ್ ಮಾಡ್ತೀವಿ ಅಂತ ಒನ್ ಗೋನಲ್ಲೆಲ್ಲ ಕ್ಲಿಯರ್ ಮಾಡಿ ಭಾರತದಲ್ಲಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡ್ರು. ಬಾಂಗ್ಲಾ ಗಾಬರಿ ಆಗೋಯ್ತು. ಒಬ್ಬ ಈ ತರ ಡಿಸಿಷನ್ ತಗೊಳ್ಳೋ ಲೀಡರ್ ಇರ್ತಾನ ಅಂತ. ನೀವು ಬಾಂಗ್ಲಾದಲ್ಲಿ ಈ ತರದೊಂದು ನಿರ್ಣಯ ತೆಗೆದುಕೊಂಡು ಬಂದು ಭಾರತದಲ್ಲಿ ಆನ್ಸರ್ ಮಾಡಬೇಕಿತ್ತಲ್ಲ. ಆದ್ರೆ ಈ ದೇಶದ ಪ್ರಧಾನಿ ಹೇಗೆ ಜನರನ್ನ ಕನ್ವಿನ್ಸ್ ಮಾಡಿದ್ರು ಅಂತಂದ್ರೆ, ಜನ ಅಂದ್ರು ಒನ್ಸ್ ಫಾರ್ ಆಲ್ ಕ್ಲಿಯರ್ ಆಯ್ತು, ಒಳ್ಳೇದಾಗೋಯ್ತು ಅಂತ ಕ್ಲಿಯರ್ ಮಾಡಿದ್ದಲ್ಲದೆ ಬಾಂಗ್ಲಾದೇಶಕ್ಕೆ $2 ಬಿಲಿಯನ್ ಲೋನ್ ಅನ್ನ ಭಾರತ ಕೊಡ್ತು. ಬಹುಶಃ ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಇಷ್ಟು ಹೈಯೆಸ್ಟ್ ಲೋನ್ ಅನ್ನು ಕೊಟ್ಟಿರೋದು ಬಾಂಗ್ಲಾದೇಶಕ್ಕೆ. ಅದನ್ನ ಕೊಟ್ಟಿದ್ದು ಸುಮ್ಮನೆ ಅಲ್ಲ, ನಮಗೂ ಮತ್ತು ಬಾಂಗ್ಲಾದೇಶಕ್ಕೂ ವ್ಯವಹಾರ ಇದೆಯಲ್ಲ, ಎಕ್ಸ್ಪೋರ್ಟ್, ಇಂಡಿಯನ್ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ $5 ಬಿಲಿಯನ್ ವ್ಯವಹಾರ. ಈ ವ್ಯವಹಾರದಲ್ಲಿ ಬಾಂಗ್ಲಾದೇಶದ ಪಾಲೆಷ್ಟು ಗೊತ್ತಾ? ಲೆಸ್ ದೆನ್ $1 ಬಿಲಿಯನ್. $4 ಬಿಲಿಯನ್ ವಹಿವಾಟು ನಮ್ದೇ ಇದೆ. ಹೀಗಾಗಿ ನಾವು ಲೋನ್ ಕೊಟ್ಟರೂ ಕೂಡ ಅದು ಇಂಡೈರೆಕ್ಟ್ಲಿ ಭಾರತಕ್ಕೆ ಲಾಭ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರು ತುಂಬಾ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರು. ಇದರ ಪರಿಣಾಮ ಹೆಂಗಾಯ್ತು ಅಂತಂದ್ರೆ, ಬಾಂಗ್ಲಾದೇಶ ವಾಸ್ ಕ್ಲೀನ್ ಬೋಲ್ಡ್. ಬಾಂಗ್ಲಾದೇಶ ಆಮೇಲೆ ಚೀನಾಕ್ಕೆ ಎಂಟ್ರಿನೇ ಕೊಡಲಿಲ್ಲ. ಚೀನಾದ ಹತ್ರ ಸಾಲ ತಗೊಳ್ಳಿಲ್ಲ ಬಾಂಗ್ಲಾದೇಶ. ನೀವು ಸಾಲ ಕೊಟ್ಟು ಆಮೇಲೆ ಡೆಟ್ ಟ್ರ್ಯಾಪಿಗೆ ದುಡ್ತೀರಾ ಅಂತ ಗೊತ್ತಿದೆ, ನಮಗೇನು ಸಾಲ ಬೇಕಿಲ್ಲ ಅಂತ. ಚಿತ್ತಗಾಂಗ್ ಪೋರ್ಟ್ ಯಾವುದು ಚೀನಾಗೆ ಬಿಟ್ಕೊಡ್ಬೇಕಾಗಿತ್ತೋ ಆ ಚಿತ್ತಗಾಂಗ್ ಪೋರ್ಟ್ನಲ್ಲಿ ಭಾರತಕ್ಕೂ ಅವಕಾಶವನ್ನು ಕೊಟ್ಟು ಬಾಂಗ್ಲಾ ಚೀನಾಕ್ಕೆ ಒಂದು ಸಮರ್ಥವಾಗಿ ಉತ್ತರ ಕೊಡ್ಲಿಕ್ಕೆ ನಮಗೊಂದು ವ್ಯವಸ್ಥಿತವಾಗಿರುವಂಥ ದಾರಿಯನ್ನು ಮಾಡಿಕೊಡ್ತು ಅಂತ. ಇದು ವ್ಯವಸ್ಥಿತವಾಗಿರುವಂಥ ಬೆಳವಣಿಗೆ. ನರೇಂದ್ರ ಮೋದಿ ಅವರು ಶ್ರೀಲಂಕಾದಲ್ಲಿ ಮಾಡಿದ ಕೆಲಸ, ಅವರು ಶ್ರೀಲಂಕಾದಲ್ಲಿ ರೈಲ್ವೆ ಅಪ್ಗ್ರೇಡೇಷನ್ಗೋಸ್ಕರ $318 ಮಿಲಿಯನ್ ಕೊಟ್ಟರು. $1.6 ಬಿಲಿಯನ್ ಒಟ್ಟಾರೆ ಸಾಲದಲ್ಲಿ ಆ ಪಾರ್ಟು ಸೇರಿಕೊಂಡಿತ್ತು. $318 ಮಿಲಿಯನ್ ಕೊಡ್ತೀವಿ ಅಂತಂದ್ರೆ ಇಟ್ ಈಸ್ ನಾಟ್ ದಟ್ ನಾವು ಅವ್ರಿಗೆ ದುಡ್ಡು ಕೊಟ್ಟು ಸುಮ್ಮನೆ ಆಗ್ಬಿಡ್ತೀವಿ ಅಂತಲ್ಲ. ಆ ರೈಲ್ವೆ ಹಳಿಗಳ ಅಪ್ಗ್ರೇಡೇಷನ್ಗೆ ನಮ್ಮ ಕಂಪನಿಗಳು ಹೋಗಿ ಕೆಲಸ ಮಾಡ್ತಾವಲ್ಲಿ. ನಾವು ಪದೇ ಪದೇ ಅದಾನಿನ ಬೈತಿರ್ತೀವಲ್ಲ, ಅಲ್ಲಿ ಟೆಂಡರ್ ಕರೆದಾಗ ಅಲ್ಲಿ ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡುವಾಗ ನಮ್ಮ ದೇಶಗಳಿಗೂ ಟೆಂಡರ್ ಸಿಗುತ್ತೆ. ಅಲ್ಲಿ ಇಂಟರ್ನ್ ಈ ದೇಶವೇ ಲಾಭ ಮಾಡ್ಕೊಳ್ಳುತ್ತೆ. ನಮ್ಮ ದೇಶದ ಕಂಪನಿಗಳು ಕೆಲಸ ಮಾಡ್ಲಿಕ್ಕೆ ಅನೇಕ ಕಡೆ GMR ಜೊತೆಗೆ ಒಪ್ಪಂದ ಆಗಿದೆ. ಅನೇಕ ಕಡೆ ಭಾರತದ ಕಂಪನಿಗಳು ಅಲ್ಲಿ ಕೆಲಸ ಮಾಡಿ ಅಲ್ಲಿ ರೋಡ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಮಾಡ್ಕೊಂಡಿವೆ, ಪೋರ್ಟ್ ಡೆವಲಪ್ ಮಾಡಿವೆ ಅಲ್ಲೆಲ್ಲ. ಇವೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ವ್ಯಾಪಾರ ಸಂಬಂಧವನ್ನು ವೃದ್ಧಿಸಿ ಎರಡೂ ರಾಷ್ಟ್ರಗಳನ್ನ ಬಲಗೊಳಿಸುವಂತ ಪ್ರಯತ್ನ ಅದನ್ನು ನರೇಂದ್ರ ಮೋದಿ ವ್ಯವಸ್ಥಿತವಾಗಿ ಅಲ್ಲಿ ಮಾಡಿದ್ರು. 28 ವರ್ಷ ಆಗಿತ್ತು ಭಾರತದ ಒಬ್ಬ ಪ್ರಧಾನಿ ವಿಸಿಟ್ ಮಾಡಿ, ನರೇಂದ್ರ ಮೋದಿ ವಿಸಿಟ್ ಮಾಡಿದ್ರು. ಎರಡನೇದೇನು ಗೊತ್ತೇನು, ಬಹಳ ಮುಖ್ಯವಾದ ಸಂಗತಿ, ಯಾರು ಜೋರಾಗಿ ಅದನ್ನು ಮಾತಾಡಲ್ಲ. ಏನು ಸಂಗತಿ ಅಂತಂದರೆ, ಅಲ್ಲಿ ರಾಜಪಕ್ಸೆ ಯಾರು ಚೀನಾದ ಪರವಾಗಿ ಯಾವಾಗಲೂ ಇದ್ನೋ, ಚೀನಾಕ್ಕೆ ಹಂಬಂತೋಟ ಪೋರ್ಟ್ ಮಾಡಲಿಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಿಕೊಟ್ಟಿದ್ನೋ, ಆತ ಮತ್ತೆ ಬಂದಿದ್ದರೆ ಚೀನಾದ ಪರವಾಗಿರ್ತಾನೆ ಅಂತ ಗೊತ್ತಿದ್ದರಿಂದ ಭಾರತ ಅಜಿತ್ ದೋವಲ್ರನ್ನ ಮುಂದಿಟ್ಕೊಂಡು ವ್ಯವಸ್ಥಿತವಾದ ಸಂಚು ಮಾಡಿ ಅವನನ್ನು ಕೆಳಗಿಳಿಸಿ ಸಿರಿಸೇನಾನ ಅಧಿಕಾರದಲ್ಲಿ ತರೋದಕ್ಕೆ ಒಂದು ಮಹತ್ವದ ಪ್ರಯತ್ನವನ್ನು ಮಾಡ್ತು. ಅದ ಕಾರಣ ಅಲ್ಲಿ ಏನು ಬದಲಾವಣೆ ಬಂತೋ ಅದಕ್ಕೆ ಕಾರಣ ಭಾರತ ಅಂತ ಎಲ್ರಿಗೂ ಗೊತ್ತಿರುವಂಥ ಸಂಗತಿ, ಯಾರು ಜೋರಾಗಿ ಮಾತನಾಡಲ್ಲ ಅಷ್ಟೇ. ಅಫ್ಘಾನಿಸ್ತಾನಕ್ಕೆ ಭಾರತ ಹೆಂಗೆ ಸಹಕಾರ ಮಾಡ್ತು ಅಂತಂದ್ರೆ, ಪ್ರತಿ ವರ್ಷ 1000 ಸ್ಕಾಲರ್ಶಿಪ್ಗಳನ್ನು ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೊಡ್ತೀವಿ ಅಂತ ಹೇಳ್ತು. ಇಂಡೋ ಅಫ್ಘಾನ್ ಫ್ರೆಂಡ್ಶಿಪ್ ಡ್ಯಾಮ್, ಸಲ್ಮಾ ಡ್ಯಾಮ್ ಅನ್ನ ಭಾರತ ಕಟ್ಟಿ ಕೊಡ್ತು. ಒಟ್ಟು ನಾವು ಅಫ್ಘಾನಿಸ್ತಾನದಲ್ಲಿ ಅಲ್ಲಿನ ಪಾರ್ಲಿಮೆಂಟ್ ಬಿಲ್ಡಿಂಗ್ ಸೇರಿದಂತೆ $3 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಾವು ಅಫ್ಘಾನಿಸ್ತಾನದಲ್ಲಿ. ಭೂತಾನ್ ಆಸ್ ಅವರ್ ಆಲ್ ವೆದರ್ ಫ್ರೆಂಡ್, ನಾವಲ್ಲಿ ಡೋಕ್ಲಾಮಲ್ಲಿ ಅದಕ್ಕೆ ತೊಂದರೆ ಆದಾಗ ವಿ ಹೆಲ್ಪ್ಡ್ ಔಟ್ ಭೂತಾನ್. ನಾವು ಅವರಿಗೆ ಹೈಡ್ರೋ ಪವರ್ ಪ್ರಾಜೆಕ್ಟ್ ನಲ್ಲಿ ಹೆಲ್ಪ್ ಮಾಡಿದ್ವಿ. ಮತ್ತು ಈ ದೇಶದ ಪ್ರಧಾನಮಂತ್ರಿ, ನಾನು ಮೊನ್ನೆನೇ ಹೇಳಿದೆ, ಮೊದಲಿಗೆ ಯಾವುದಾದ್ರೂ ದೇಶವನ್ನ ವಿಸಿಟ್ ಮಾಡ್ಕೊಳ್ಳಿಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಭೂತಾನ್ ಅನ್ನ. ನಮ್ಮ ಪಕ್ಕದ ರಾಷ್ಟ್ರ, ಅದನ್ನು ಬಿಟ್ಟು ಹೋಗುವಂತಿಲ್ಲ ಅಂತ. ಭೂತಾನ್ ಕೊಟ್ಟಂತ ಗೌರವ ಅನ್ಇಮ್ಯಾಜಿನಬಲ್.
ಅವರ ಪಾರ್ಲಿಮೆಂಟರಿ ಸೆಷನ್ ಅಲ್ಲಿ ಅಥವಾ ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿ ಅವರಿಗೆ ಮಾತನಾಡುವಂತ ಅವಕಾಶ ಸಿಕ್ತು. ಅದೊಂದು ಅದ್ಭುತವಾಗಿರುವಂತ ಆ ದಿನಗಳನ್ನ ನೆನಪಿಸಿಕೊಂಡ್ರೆ ಬಹಳ ಖುಷಿ ಅನಿಸುವಂತ ಸಂಗತಿಗಳು. ನೇಪಾಳಕ್ಕಂತೂ ಭಾರತ ಯಾವ ಪರಿ ಸಹಾಯ ಹಸ್ತ ಚಾಚಿತು ಅಂತಂದ್ರೆ, ಅಲ್ಲಿಗೆ ಅರ್ಥಕ್ವೇಕ್ ಆದಾಗ, ಆಗಲೇ ನೇಪಾಳಕ್ಕೂ ಅರಿವಾಗಿದ್ದು, ಅಲ್ಲಿಗೆ ಅರ್ಥಕ್ವೇಕ್ ಬಂದಾಗ ಮೊದಲು ರಿಯಾಕ್ಟ್ ಮಾಡಿದ್ದು ಭಾರತ. ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ಅಫ್ಕೋರ್ಸ್ ಅದನ್ನ ಒಪ್ಕೊಳ್ಳೋದು ಬಹಳ ಕಷ್ಟ. ಅರ್ಥಕ್ವೇಕ್ ಆದಾಗ ಮೊದಲ ಸುದ್ದಿ ಗೊತ್ತಾಗಿದ್ದು ಭಾರತಕ್ಕೆ, ಅಂದರೆ ನಮ್ಮ ಹತ್ರ ಇರುವಂಥ ಸೈಂಟಿಫಿಕ್ ಇಕ್ವಿಪ್ಮೆಂಟ್ನ ಕಾರಣಕ್ಕೋಸ್ಕರ ಈ ದೇಶದ ಪ್ರಧಾನಿ, ಅಲ್ಲಿನ ಪ್ರಧಾನಿಯವ್ರ ಜೊತೆಗೆ ನೇರವಾಗಿ ಮಾತನಾಡಿ ಈ ತೊಂದರೆಗೆ ನಾವು ಪ್ರತಿಕ್ರಿಯಿಸ್ತೀವಿ ಅಂತ ಅವರು ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಮಾಡಿದ್ರು ಅಂತ ಹೇಳ್ತಾರೆ. ಇದು ಸತ್ಯವೂ ಆಗಿರ್ಬೋದು, ದಂತಕಥೆಯೂ ಆಗಿರ್ಬೋದು. ನರೇಂದ್ರ ಮೋದಿ ಎಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಇನ್ನೊಂದು 25-30 ವರ್ಷಗಳ ನಂತರ ಅದು ಎಷ್ಟು ದಂತಕಥೆಗಳು ಈ ಪುಣ್ಯಾತ್ಮನ ಬಗ್ಗೆ ಹುಟ್ಕೊಳ್ತಾವೋ ಗೊತ್ತಿಲ್ಲ, ಅಷ್ಟು ಕೆಲಸ ನಡೆದೋಗಿವೆ. ಹೀಗಾಗಿ ಇದು ಏನು ಬೇಕಿದ್ರೂ ಆಗಿರ್ಬೋದು. ಆದರೆ ಅಷ್ಟರ ಮಟ್ಟಿಗಿದೆ. ಆಗ ನೇಪಾಳಕ್ಕೆ ಗೊತ್ತಾಯಿತು, ನಾವು ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಇಂಡಿಯಾ, ನಾಟ್ ಟು ಚೈನಾ. ನಮಗೆ ಕಲ್ಚರಲಿ ನಾವು ಇಂಡಿಯಾಕ್ಕೆ ಹತ್ರ, ನಾವು ಎಲ್ಲ ರೀತಿಯಿಂದಲೂ ಭಾರತಕ್ಕೆ ಸಂಬಂಧಪಟ್ಟವರೇ ಹೊರತು ಚೈನಾಕ್ ಅಲ್ಲ ಅಂತ ಆ ಸಂದರ್ಭದಲ್ಲಿ ಅರ್ಥ ಆಯಿತು ಅಂತ. ಆದರೆ ನರೇಂದ್ರ ಮೋದಿ ಅವರು ಟ್ರೂ ಆಕ್ಟ್ ಪಾಲಿಸಿನ, ಆಕ್ಟ್ ಈಸ್ಟ್ ಪಾಲಿಸಿಯನ್ನು ಹೆಂಗೆ ಜಾರಿಗೆ ತಗೊಂಡು ಬಂದರು ಅಂತಂದರೆ, ತನ್ನ ಸುತ್ತಲೂ ಇರುವಂಥ, ಚಾಣಕ್ಯ ಹೇಳಿದ್ನಲ್ಲ, ರಾಜಮಂಡಲಗಳನ್ನು ರೂಪಿಸಿಕೊಳ್ಬೇಕು ಅಂತ, ತನ್ನ ಸುತ್ತಲೂ ಅದ್ಭುತವಾಗಿರುವಂಥ ಒಂದು ರಾಜಮಂಡಲವನ್ನು ನರೇಂದ್ರ ಮೋದಿ ರೂಪಿಸಿಕೊಂಡ್ಬಿಟ್ರು. ಆದರೆ ಇವುಗಳ ನಡುವೆ ನಾನು ಬಿಟ್ಟಿದ್ದು ಅಥವಾ ಸ್ವಲ್ಪ ಮಾತ್ರ ಮಾತಾಡಿದ್ದು ಪಾಕಿಸ್ತಾನದ ಮಾತ್ರ. ಪಾಕಿಸ್ತಾನದ ರಿಲೇಷನ್ ದಿನೇ ದಿನೇ ಭಾರತದ್ದು ಹದಗೆಡ್ತಿತ್ತು. ನಮ್ಮದು ಮತ್ತು ಪಾಕಿಸ್ತಾನದ್ದು ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾದರೆ ಬಹುಶಃ ಹೆಮ್ಮೆ ಅನಿಸುತ್ತೆ. ಇವತ್ತು ಭಾರತ ಯಾವ ಸ್ಟೇಟ್ಗೆ ಬಂದು ಯಾವ ಸ್ಟೇಟಸ್ನಲ್ಲಿ ಇವತ್ತಿದೆ ಅಂತ. ಇವತ್ತು ಭಾರತವನ್ನು ಕಂಪೇರ್ ಮಾಡಬೇಕಾದ್ರೆ ಪಾಕಿಸ್ತಾನ ಜೊತೆ ಖಂಡಿತ ಕಂಪೇರ್ ಮಾಡಲ್ಲ ಯಾರು. ಮೊದಲೆಲ್ಲ ಇತ್ತು, ಪಾಕಿಸ್ತಾನದ GDP ನೋಡಿ, ಇಂಡಿಯಾ GDP ನೋಡಿ, ಪಾಕಿಸ್ತಾನದ ಇದನ್ನು ನೋಡಿ, ಇಂಡಿಯಾದ ಇದನ್ನು ನೋಡಿ ಅಂತೆಲ್ಲ ಮಾತನಾಡ್ತಿದ್ರು. ನಾವು ಸಣ್ಣ ಪುಟ್ಟ ಪಾಕಿಸ್ತಾನಕ್ಕಿಂತ ಮೇಲಕ್ಕೆ ಹೋದ್ರೆ ಹೇಗೆ ಪಾಕಿಸ್ತಾನ ಎಲ್ಲಿದೆ ನೋಡಿ ಅಂತ ಹೇಳ್ತಿದ್ವಿ. ಇವತ್ತು ಪಾಕಿಸ್ತಾನ ಒಂದು ಕಂಪೇರ್ ಮಾಡುವಂತ ರಾಷ್ಟ್ರವೇ ಅಲ್ಲ. ಇವತ್ತು ಭಾರತಕ್ಕೆ ಏನು ಹೇಳ್ತಾರೆ ಗೊತ್ತಾ, ಚೀನಾವನ್ನ ಎದುರಿಸಬಲ್ಲಂತ ಸಾಮರ್ಥ್ಯ ಯಾರಿಗಾದ್ರೂ ಇದ್ರೆ ಅದು ಭಾರತಕ್ಕಿದೆ ಅಂತ ಜಗತ್ತು ಮಾತನಾಡುವ ಮಟ್ಟಿಗೆ ಭಾರತದ ಸ್ಟೇಚರ್ ಡೆವಲಪ್ ಆಗಿದೆ ಮತ್ತು ಪಾಕಿಸ್ತಾನ ಅಟ್ಟು ಪಾತಾಳಕ್ಕೆ ಹೋಗಿದೆ ಅಂತ. ಹೆಂಗ್ ಹೋಯ್ತು ಅದು? ಇಟ್ ವಾಸ್ ನಾಟ್ ಅನ್ ಓವರ್ ನೈಟ್ ಪ್ರಾಜೆಕ್ಟ್ ಅಲ್ಲ ಇದು. ಲೆಟ್ ಮಿ ಬ್ರೀಫ್ ಯು. ಪಾಕಿಸ್ತಾನದ ಒಟ್ಟಾರೆ ಉದ್ದೇಶ ಇದೆಯಲ್ಲ, ಇಡೀ ರಾಷ್ಟ್ರದ ಉದ್ದೇಶ, ಅದು ಭಾರತವನ್ನು ಧ್ವಂಸಗೊಳಿಸಬೇಕು, ಹಿಂದೂಗಳನ್ನು ನಾಶ ಮಾಡಬೇಕು ಅಂತ. ಯಾರೂ ಕೂಡ ಈ ಥರದ ಡಿಸ್ಟ್ರಕ್ಟಿವ್ ಐಡಿಯಾಲಜಿಯಿಂದ ಒಂದು ರಾಷ್ಟ್ರ ಕಟ್ಟಲಿಕ್ಕಾಗಲ್ಲ. ಅದಕ್ಕೋಸ್ಕರವೇ ಸಾವರ್ಕರ್ ಹೇಳಿದ್ದು, 50 ವರ್ಷಗಳ ಕಾಲ ಹೀನ ಬದುಕನ್ನು ನಡೆಸಿದ ನಂತರ ಒನ್ ಫೈನ್ ಡೇ ನಮ್ಮನ್ನು ತಗೊಳ್ಳಿ ಅಂತ ನೀವು ಭಾರತಕ್ಕೆ ಬಂದು ಸೇರ್ಕೊಳ್ತೀರಾ, ಅನೇಕ ಶಕಸ್ಥಾನ ಹೂಣಸ್ಥಾನಗಳನ್ನು ನುಂಗಿರೋ ಭಾರತಕ್ಕೆ ಈ ಪಾಕಿಸ್ತಾನ ಯಾವ ಲೆಕ್ಕ ಅಂತ ಸಾವರ್ಕರ್ ಆ ದೃಷ್ಟಿಯಿಂದ ಹೇಳಿದ್ದು ಅಂತ. ಅದು ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರ ಬೇಸಿಕ್ ಥಾಟ್ ಇದೆಯಲ್ಲ, ಅದು ಹಿಂದೂ ವಿರೋಧ, ಇಂಟರ್ನ್ ಭಾರತ ವಿರೋಧ. ಹಿಂದೂ ವಿರೋಧ ಅಂತಂದ್ರೆ ಹಿಂದೂ ಐಕಾನ್ ನರೇಂದ್ರ ಮೋದಿ, ಅವರನ್ನು ವಿರೋಧಿಸಬೇಕು ಅಂತ. ಇದು ಎಲ್ಲಿಂದ ಶುರುವಾಯಿತು ಅಂತಂದ್ರೆ, ಲಿಯಾಕತ್ ಅಲಿ ಖಾನ್ಗೆ ಜಗತ್ತಿನ ನಾಯಕರ ಜೊತೆಗೆ ಒಡನಾಟ ಮಾಡೋದು ಕಷ್ಟ ಆದಾಗ ಸೇನಾ ನಾಯಕನಾಗಿದ್ದಂಥ ಅಯೂಬ್ ಖಾನನ್ನು ಮುಂದಿಟ್ಟನಂತೆ. ಅಯೂಬ್ ಖಾನ್ ತಾನೇ ಎಲ್ಲ ಮಾತಾಡ್ತಾ ಒಂದು ಕೂಪ್ ಮಾಡಿ ಇವನನ್ನೇ ಇಳಿಸಿ ತಾನೇ ಅಧಿಕಾರಕ್ಕೆ ಬಂದು ಕೂತ್ನ. ಅಲ್ಲಿಗೆ ಸೇನಾ ನಾಯಕರೇ ಅಧಿಕಾರಕ್ಕೆ ಬರೋದು ಕಾಮನ್ ಆಯ್ತು. ಪ್ರಜಾಪ್ರಭುತ್ವ ಪಕ್ಕಕ್ಕೆ ಹೋಯ್ತು, ಸರ್ವಾಧಿಕಾರತ್ವ ಬಂತು. ಎಲ್ಲಿವರೆಗೂ ಬಂತು ಅಂತಂದ್ರೆ, ಕಾಲಕ್ರಮದಲ್ಲಿ ಪ್ರಜಾಪ್ರಭುತ್ವ ಬರಲೇಬೇಕು ಅಂತ ನಿಶ್ಚಯ ಆದಾಗಲೂ ಕೂಡ ಸೇನಾ ನಾಯಕರು ಕಂಟ್ರೋಲ್ ಮಾಡ್ತಿದ್ರು, ಎದುರುಗಡೆ ಒಬ್ಬ ಪಪೆಟ್ ಕೂತಿರ್ತಿದ್ದ. ಇಮ್ರಾನ್ ಖಾನು ಅಷ್ಟೇ, ಶಹಬಾಜ್ ಶರೀಫು ಅಷ್ಟೇ. ಎಲ್ಲರೂ ಪಪೆಟ್ಗಳಾಗಿ ಕೂತ್ಕೊಳ್ತಾರೆ, ಹಿಂದಿನಿಂದ ಆಟ ಆಡಿಸೋರು ಬೇರೆಯವರೇ ಇರ್ತಾರೆ. ಅದು ಜಗತ್ತಿಗೆಲ್ಲ ಗೊತ್ತಿರುವಂತ ಸಂಗತಿ. ಪಕ್ಕ ಅವ್ರ ಹತ್ರ ಬೇರೆ ಯಾವ ಪಾಲಿಸಿ ಇದೆಯೋ ಎಲ್ಲೋ ಗೊತ್ತಿಲ್ಲ ಜಗತ್ತಿನ ವಿಚಾರದ ಕುರಿತಂತೆ, ಆದ್ರೆ ಪಕ್ಕ ಒಂದು ಇಂಡಿಯನ್ ಪಾಲಿಸಿ ಇಟ್ಕೊಂಡಿದ್ದಾರೆ. ಬೈ ಹುಕ್ ಆರ್ ಕ್ರೂಕ್ ಇಂಡಿಯಾನ ಸಾಯಿಸಬೇಕು, ಮತ್ತೆ ಇಂಡಿಯಾನ ಸಾಯಿಸ್ತೀವಿ ಅಂತ ಹೇಳ್ಕೊಂಡೆ ಜಗತ್ನಲ್ಲಿ ಭಿಕ್ಷೆ ಬಿಡಬೇಕು ಅಂತ. ಅದು ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿರ್ಬೋದು, ಅದು ಚೀನಾ ಆಗಿರ್ಬೋದು, ಅದು ಅಮೆರಿಕ ಆಗಿರ್ಬೋದು. ನಾವು ಮತ್ತೊಬ್ಬರನ್ನ ಸಾಯಿಸ್ಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತೀವಿ ಅಂತ ಕೇಳ್ಕೊಂಡೇ ಬದುಕಿರೋದು. ಯಾವಾಗ ಇವರನ್ನ ಸಾಯಿಸ್ಲಿಕ್ಕೆ ಅವರ ಹತ್ರ ಆಗಲ್ಲ ಅಂತ ಗೊತ್ತಾಗುತ್ತೋ ಅವತ್ತೇ ಆ ಪಾಕಿಸ್ತಾನದ ಸಾವು. ಈಗ ಅದರ ಸಾವು ಬಂದಿರೋದು ಯಾಕೆ ಅಂದ್ರೆ ಇದೇ ಕಾರಣಕ್ಕೆ, ಬೇರೆ ಯಾವುದೂ ರೀಸನ್ ಅಲ್ಲ ಅಂತ. ಆದರೆ ನಮ್ಮ ದುರದೃಷ್ಟ ಏನು ಅಂತಂದ್ರೆ, ನಮ್ಗೊಂದು ಪರ್ಫೆಕ್ಟ್ ಪಾಕಿಸ್ತಾನ ಪಾಲಿಸಿ ಯಾವಾಗಲೂ ಇರಲಿಲ್ಲ. ಪಾಕಿಸ್ತಾನ ಜೊತೆಗೆ ಫ್ರೆಂಡ್ಶಿಪ್ ಇರಬೇಕೋ ದಂಡ ಹಿಡಬೇಕು ಅಂತ ಗೊತ್ತಿರಲಿಲ್ಲ. ಫ್ರೆಂಡ್ಶಿಪ್ ಇರಬೇಕು ಯಾಕೆ ಅಂತಂದ್ರೆ ನಾವೆಲ್ಲ ಒಂದೇ ರಾಷ್ಟ್ರ ಅಲ್ವಾ, ದಂಡ ಹಿಡಬೇಕು ಯಾಕಂದ್ರೆ ದಿನ ಬೆಳಗಾದ್ರೆ ಗಲಾಟೆ ಮಾಡ್ತಾರೆ. ಆದ್ರೆ ಯಾವುದನ್ನು ಯಾವಾಗ ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಹಳ ದೊಡ್ಡ ಗೊಂದಲ ಇತ್ತು. ಗಾಂಧೀಜಿಯವರ ತತ್ವಗಳನ್ನ ನೆಹರು ಮಿಸ್ಯೂಸ್ ಮಾಡ್ಕೊಂಡ್ರು, ಅದನ್ನು ಸರಿಯಾಗಿ ಆಚರಣೆಗೆ ತರಲಿಕ್ಕೆ ಆಗಲಿಲ್ಲ ಅವರಿಗೆ. ಇಂದಿರಾ ಗಾಂಧಿ ಸ್ವಲ್ಪ ಕಡಕತನ ತೋರಿಸಿದ್ರು, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅವರನ್ನ ತಡೆ ಹಿಡಿತು. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅನುಭವಿಸಬಾರ್ದಾಗಿದ್ದನ್ನೆಲ್ಲ ಅನುಭವಿಸಿದ್ರು, ಅದ್ರ ಮೇಲೆ ಸ್ವಲ್ಪ ಕರುಣೆ ತೋರಿದ್ದಕ್ಕೆ. ಇದೆಲ್ಲ ನಮ್ಗೆ ಲೆಸನ್ಸ್.
ಒಂದು ಫಾರಿನ್ ಪಾಲಿಸಿ ನಿರ್ಮಾಣ ಆಗಬೇಕಾದ್ರೆ ಯಾವ್ಯಾವ ಲೆಸನ್ಸ್ ಅನ್ನು ಮುಂದಿಟ್ಕೋಬೇಕು ಅಂತ. ಹೀಗಾಗಿಯೇ ನರೇಂದ್ರ ಮೋದಿ ಅವರನ್ನ ಓತ್ ಟೇಕಿಂಗ್ ಸೆರೆಮನಿ ಕರೆದು ಸ್ವತಃ ಕಾಬೂಲ್ನಿಂದ ಬರಬೇಕಾದ್ರೆ ಪಾಕಿಸ್ತಾನದಲ್ಲಿ ಇಳಿದು ಅಲ್ಲಿ ಭೇಟಿ ಮಾಡ್ಕೊಂಡು ವಾಪಸ್ ಬಂದಾಗಲೂ ಕೂಡ ಈ ದೇಶದ ಸೈನಿಕರಿಗೆ ಹೇಳಿದ್ರು, ನಾನು ಹೋಗಿ ಬರ್ತೀನಿ, ನೀವು ಮಾತ್ರ ಎಚ್ಚರಿಕೆಯಿಂದಿರಿ ಅಂತ. ಅದು ಅವರೇ ಕಲಿಸಿದ ಪಾಠ. ಇಲ್ಲದೆ ಹೋಗಿದ್ರೆ ನಾವು ಮೈ ಮರೆಯುವಂತ ಎಲ್ಲ ಸಾಧ್ಯತೆಗಳು ಇದ್ದು ಭಾರತೀಯರನ್ನ ಮೈ ಮರಿಲಿಕ್ಕೆ ಬಿಡಲಿಲ್ಲ. ಆದರೆ ನಮ್ದು ಮತ್ತು ಅವರದು ಹೇಗಿತ್ತು ಅಂತಂದ್ರೆ, ನರೇಂದ್ರ ಮೋದಿಯವರು ಲಾಂಗ್ ರೋಪ್ ಕೊಟ್ಟರು, ತಕ್ಷಣಕ್ಕೆ ನೇಣಿಗೆ ಹಾಕಲಿಲ್ಲ. ಉದ್ದದ ರೋಪ್ ಕೊಟ್ಟು ಸ್ವಲ್ಪ ದೂರಕ್ಕೆ ಹೋಗಿ ಚಂದ ಮಾಡಿ ನೇಣು ಹಾಕೊಳ್ಳಿ ಅಂತಾನೆ ಬಿಟ್ರು ಅಂತ. ಹಿಂಗಾಗಿ ಸಾರ್ಕ್ಗೆ ಇನ್ವೈಟ್ ಮಾಡಿದ್ದು, ಹಿಂಗಾಗಿ ಅಲ್ಲಿಗೆ ಹೋಗಿದ್ದು. ಆದರೆ ಆಗಲೂ ವಿಶ್ವಾಸ ಆಯಿತು. ಬಟ್ 2015 ಆಗಸ್ಟ್ 15 ಭಾಷಣದಲ್ಲಿ ನರೇಂದ್ರ ಮೋದಿ POKಯನ್ನು, ಗಿಲ್ಗಿಟ್ ಬಾಲ್ಟಿಸ್ತಾನವನ್ನು, ಬಲೂಚಿಸ್ತಾನವನ್ನು ಉಲ್ಲೇಖ ಮಾಡಿದರು. ಅದರ ಅರ್ಥ ಒಂದು ಬೀಜ ಅಂತೂ ಹಾಕಿರ್ತೀವಿ, ಹುಷಾರಾಗಿರಿ ಅಂತ ಎಚ್ಚರಿಕೆಯನ್ನು ಕೊಟ್ಟರು. 2014ರಲ್ಲಿ ಒಂದು ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಆಗಬೇಕಿತ್ತು, 14-15 ಸಂದರ್ಭದಲ್ಲಿ. ಆ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಏನು ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನದ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ನಲ್ಲಿ ಪಾಕಿಸ್ತಾನ ಸ್ವಲ್ಪ ತನ್ನ ಧಾರ್ಷ್ಟ್ಯವನ್ನು ತೋರಿಸಿ ಈ ಮೀಟಿಂಗಿಗೆ ಹುರಿಯತ್ ಕಾನ್ಫರೆನ್ಸ್ನ ಲೀಡರ್ನ ಕರಿಬೇಕು ಅಂತ, ಪ್ರತ್ಯೇಕವಾದಿ ಕಾಶ್ಮೀರ ಲೀಡರ್ನ ಕರಿಬೇಕಿತ್ತು ಅಂತ. ಭಾರತ ಹೇಳ್ತು ಹುರಿಯತ್ ಕಾನ್ಫರೆನ್ಸ್ ಲೀಡರ್ನ ಕರೆಯಲ್ಲ, ಹೀಗಾಗಿ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ ಹೊರತು ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ನಾನು ಅಂದ್ಬಿಡ್ತು ಭಾರತ. ಆ ಕಡಕ್ಕುತನ ಇತ್ತಲ್ಲ, ಬಹಳ ಇಂಪಾರ್ಟೆಂಟ್. ಅನೇಕ ಬಾರಿ ನಾವು ಬಾಗಿದ್ದೀವಿ. ಎಲ್ಲಿವರೆಗೂ ಅಂತಂದರೆ JKLFನ ಲೀಡರ್ನ ಕರ್ಕೊಂಡು ಬಂದು ಯಾಸಿನ್ ಮಲಿಕನ್ನ ಈ ದೇಶದ ಪ್ರಧಾನಿ ಮನಮೋಹನ್ ಸಿಂಗ್ರು ಶೇಕ್ ಹ್ಯಾಂಡ್ ಮಾಡ್ತಾರೆ, ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅವನಿಗೆ. ಯಾಕೆ ಅಂತಂದ್ರೆ ಪಾಕಿಸ್ತಾನವನ್ನ ಹೋಲಿಸಬಹುದಾ, ಹುರಿಯತ್ ಕಾನ್ಫರೆನ್ಸ್ ಲೀಡರ್ನ ಸ್ವಲ್ಪ ಸಮಾಧಾನ ಮಾಡಬಹುದಾ, ಕಾಶ್ಮೀರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಪ್ರತ್ಯೇಕತಾವಾದಿಗಳ ಲೀಡರ್ಗಳ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಕಾಶ್ಮೀರ ಉಳಿಯುತ್ತಾ ಅಂತ. ದಿಸ್ ವಾಸ್ ಅವರ್ ಐಡಿಯಾ. ನರೇಂದ್ರ ಮೋದಿ ಸೆಡ್ ನಥಿಂಗ್ ಡೂಯಿಂಗ್. ಹುರಿಯತ್ ಕಾನ್ಫರೆನ್ಸ್ನ ಲೀಡರ್ ಇದ್ರೆ ನೀವಿರಲ್ಲ, ಹೋಗಿ ಇತ್ತು ಕಳ್ಸ್ಕೊಟ್ಬಿಟ್ಟು ಅದರ ಮೀಟಿಂಗೇ ಮಾಡಲಿಲ್ಲ. ಕಠ್ಮಂಡುನಲ್ಲಿ ಸಾರ್ಕ್ನ ಮೀಟಿಂಗ್ ಸೇರಿದಾಗ ಅಲ್ಲೂ ತೂತು ಮೆಮೆನೆ ಇತ್ತು, ಏನು ತುಂಬ ಆತ್ಮೀಯವಾದಂಥ ವಾತಾವರಣ ಇರಲಿಲ್ಲ. ನರೇಂದ್ರ ಮೋದಿಗೆ ಸ್ಪಷ್ಟವಾಗಿ ಗೊತ್ತಿತ್ತು, ನಮಗಿರೋದು ಒಂದೇ ಒಂದು ಮಾರ್ಗ. ಪಠಾನ್ಕೋಟ್ ಆದ ನಂತರ ನಾವು ಸ್ವಲ್ಪ ಅವರಿಗೆ ಡಾಸಿಯರ್ಸ್ ಕೊಡಬೇಕಾದ್ನೆಲ್ಲ ಕೊಡಿದ್ವಿ. ಆದರೆ ಉರಿ ಅಟ್ಯಾಕ್ ಆದ ನಂತರ ಭಾರತ ಡಿಸೈಡ್ ಮಾಡ್ತು ಯಾವ ಥರ ಎಫೆಕ್ಟ್ ಕೊಡಬೇಕು ಅಂತಂದರೆ, ಇನ್ನು ಮುಂದೆ ಭಾರತದ ಮೇಲೆ ಈ ಥರದ ಕೆಲಸ ಮಾಡಬೇಕು ಅಂತಂದರೆ ತನಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ ಅಂತ ಪಾಕಿಸ್ತಾನಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲೇ ಪಾಕಿಸ್ತಾನದ ಮೇಲೆ ಯಾವ ಥರದ ಅಟ್ಯಾಕ್ ಮಾಡಲಾಯಿತು ಅಂತಂದರೆ ಉರಿಯ ರಿಸಲ್ಟನ್ನು ಇವತ್ತಿಗೂ ಅನುಭವಿಸ್ತಿದ್ದಾರೆ. ಪುಲ್ವಾಮಾ ದಾಳಿ ಮಾಡಿದರು. ನೀವು ಸುಮ್ಮನೆ ಟೈಮನ್ನು ಗಮನಿಸಿ. ಪ್ರಾಬಬ್ಲಿ ಇಟ್ ವಾಸ್ ಇನ್ 2019 ಫೆಬ್ರವರಿ. ಎಲೆಕ್ಷನ್ಗೆ ಇನ್ನು ಸ್ವಲ್ಪ ದಿನಗಳ ಕಾಲ ಮಾತ್ರ ಬಾಕಿ ಇತ್ತು. ಪುಲ್ವಾಮಾ ಅಟ್ಯಾಕಿನ ನಂತರ ಭಾರತ ಎಲೆಕ್ಷನ್ ಮೂಡ್ನಲ್ಲಿರೋದ್ರಿಂದ ಏನೂ ಮಾಡ್ಕೊಳ್ಳಿಕ್ಕಾಗಲ್ಲ. ಮತ್ತು ಪುಲ್ವಾಮಾ ಪ್ರಶ್ನೆಯನ್ನು ಹೋದ ಕಡೆ ಎಲ್ಲ ನರೇಂದ್ರ ಮೋದಿ ಕೇಳ್ತಾರೆ, ನರೇಂದ್ರ ಮೋದಿ ಆನ್ಸರ್ ಮಾಡ್ಲಿಕ್ಕಾಗಲ್ಲ, ಅದು ನರೇಂದ್ರ ಮೋದಿಗೆ ಹಿನ್ನಡೆ ಆಗುತ್ತೆ ಅಂತ. ಅಫ್ಕೋರ್ಸ್ ಹಂಗೆ ಆಗಿತ್ತು. ಮೊದಲ ಒಂದು 8-10 ದಿನ ಎಮೋಷನಲ್ ಇರ್ತೀವಿ, ಆಮೇಲೆ ನರೇಂದ್ರ ಮೋದಿ ಕೈಲಿ ಏನೂ ಆಗಲಿಲ್ಲ ಅಂತ ಬೈಲಿಕ್ಕೆ ಶುರು ಮಾಡ್ತೀವಿ, ನಮ್ಗೆಲ್ರಿಗೂ ವೋಟ್ ಮಾಡಬೇಕೋ ಬೇಡವೋ ಅನ್ನೋಂಥ ಗೊಂದಲ ಶುರುವಾಗುತ್ತೆ ಅಂತಿತ್ತು. ಆದರೆ ಈಸ್ ನರೇಂದ್ರ ಮೋದಿ, ನೀವು ಅನ್ಕೊಂಡಂಗಲ್ಲ. ಅವರು ತಕ್ಷಣ ಡಿಸೈಡ್ ಮಾಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಬಾಲಾಕೋಟ್ನಲ್ಲಿ ಏರ್ ಸ್ಟ್ರೈಕ್ ಮಾಡಿ ಇದು ಭಾರತ ಅಂತ ತೋರಿಸ್ಕೊಟ್ರಲ್ಲ. ಪಾಕಿಸ್ತಾನದ ಮಾನ ಮರ್ಯಾದೆ ಹೆಂಗೆ ಹರಾಜಾಯ್ತು ಅಂತಂದ್ರೆ, ಜಗತ್ತು ಡಿಸೈಡ್ ಮಾಡ್ತು ನಾವು ಸುಮ್ಮನೆ ಪಾಕಿಸ್ತಾನಕ್ಕೆ ಇನ್ವೆಸ್ಟ್ ಮಾಡ್ತಿದೀವಿ, ವೇಸ್ಟ್ ಇದು, ಇದ್ರ ಹತ್ರ ಏನಾಗಲ್ಲ, ಇಂಡಿಯಾ ಕ್ಯಾನ್ ಡೂ ಎನಿಥಿಂಗ್ ವಿತ್ ಪಾಕಿಸ್ತಾನ್ ಅಂತ. ನಾನು ಆ ಟೈಮ್ನ ಒಂದು ರಿಪೋರ್ಟ್ ಓದಿದ್ದೆ, ಅಥವಾ ತೀರಾ ಕೆಲವು ದಿನಗಳ ಹಿಂದೆ ಆ ಸಂದರ್ಭದಲ್ಲಿ ಬಂದಿದ್ದು. ಏನಂತಂದ್ರೆ, ಒಬ್ಬ ಅಮೇರಿಕನ್ ಅಧಿಕಾರಿ ಹೇಳ್ತಾನೆ, ಭಾರತ ಪಾಕಿಸ್ತಾನ ತಂಟೆ ಮಾಡಿದ್ರೆ ಏನು ಬೇಕಿದ್ರೂ ಮಾಡಬಹುದು, ಭಾರತದ ಸ್ಥಿತಿ ಇವತ್ತು ಹಂಗಿದೆ ಅಂತ. ಅಂದರೆ ಜಗತ್ತಿಗೆಲ್ಲ ಗೊತ್ತಾಯಿತು ಭಾರತ ಆ ಥರದ ಹಂತಕ್ಕೆ ಹೋಗುವಂಥ ಪರಿಸ್ಥಿತಿ ಇದೆ ಅಂತ. ಭಾರತ ಸ್ಪಷ್ಟವಾಗಿ ಡಿಸೈಡ್ ಮಾಡ್ತು, ನಾನು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂದರೆ ಪಾಕಿಸ್ತಾನ ಹಳ್ಳ ಹಿಡಿಸಲೇಬೇಕು ಅಂತ. ಬೇರೆ ದಾರಿನೇ ಇರಲಿಲ್ಲ. ನಿಮಗೆ ಅನುಕಂಪಕ್ಕೆ ಸ್ಥಾನವೇ ಇಲ್ಲ, ನೀವು ಹಳ್ಳ ಹಿಡಿಸ್ಬೇಕು. ಹಳ್ಳ ಹಿಡಿಸ್ಲಿಕ್ಕೆ 2 ದಾರಿ ಇದೆ. ಒಂದು, ನೀವು ಪ್ರೀತಿಯಿಂದ ಚೆನ್ನಾಗಿದ್ಬಿಟ್ರೆ ಪ್ರಾಬ್ಲಮೇ ಇರಲಿಲ್ಲ. ಆದರೆ ಹಳ್ಳ ಹಿಡಿಲೇಬೇಕು ಅಂತಾದರೆ 2 ದಾರಿ. ಒಂದು, ಡೈರೆಕ್ಟ್ ಯುದ್ಧ ಮಾಡಬೇಕು, ಅಥವಾ ಇಂಡೈರೆಕ್ಟ್ ಆಗಿ ನಿಮ್ಮನ್ನು ಭಿಕಾರಿ ಮಾಡಬೇಕು. ಡೈರೆಕ್ಟ್ ಯುದ್ಧ ಮಾಡೋದು ಕಿರಿಕಿರಿ, ಯಾಕೆಂದ್ರೆ ಜಗತ್ತಿನ ಎಲ್ಲರ ಜನರನ್ನು ಒಪ್ಪಿಸಬೇಕು, ಆನಂತರ ನಿಮ್ಮ ಪರವಾಗಿ ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಇವೆಲ್ಲದರ ಬದಲು ಇಂಡೈರೆಕ್ಟ್ ಮೆಥಡ್ ಬೆಸ್ಟ್ ಅಂತ ಹೇಳಿ ಇಂಡೈರೆಕ್ಟ್ ಮೆಥಡ್ ಅನ್ನು ಆರಿಸ್ಕೊಳ್ತು. ಏನ್ ಮಾಡ್ತು ಗೊತ್ತೋ ಭಾರತ, ಜಗತ್ತಿನ ಯಾವ್ಯಾವ ವೇದಿಕೆ ಸಿಗುತ್ತೋ ಆ ವೇದಿಕೆಯಲ್ಲೆಲ್ಲ ಪಾಕಿಸ್ತಾನ ಟೆರರಿಸ್ಟ್ ಕಂಟ್ರಿ ಅಂತ ಹೇಳಲಿಕ್ಕೆ ಶುರು ಮಾಡ್ತು. ಸುಷ್ಮಾ ಸ್ವರಾಜ್ ಅಂತೂ ನೀವು ಆಕೆಯ ಭಾಷಣಗಳನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಮಾಡಿದ ಯಾವ ಭಾಷಣವನ್ನಾದರೂ ತೆಗೆದು ನೋಡಿದ್ರಿ, ಗುಡ್ ಟೆರರಿಸಂ ಬ್ಯಾಡ್ ಟೆರರಿಸಂ ಬಗ್ಗೆ ಮಾತನಾಡದೆ ಒಂದು ಭಾಷಣ ಮುಗ್ದಿರೋ ರೆಕಾರ್ಡೇ ಇಲ್ಲ.
ಪ್ರತಿ ವೇದಿಕೆ ಮೇಲೆ ಹೋಗೋದು. ನೀವು ಗುಡ್ ಟೆರರಿಸಂ ಬ್ಯಾಡ್ ಟೆರರಿಸಂ ಅಂತ ಹೇಳ್ತೀರಾ, ಅದನ್ನ ಅನುಭವಿಸಿದವರಿಗೆ ಗೊತ್ತು ಯಾವ್ದು ಗುಡ್ಡು ಯಾವ್ದು ಬ್ಯಾಡು ಅಂತ. ನೀವು ಹೆಂಗೆ ಹೇಳ್ತೀರಾ ಅಂತ ಪ್ರತಿ ವೇದಿಕೆ ಮೇಲೂ ಮಾತಾಡ್ತಿದ್ರಲ್ಲ. ಒಟ್ಟಲ್ಲಿ ಪಾಕಿಸ್ತಾನ್ ಟೆರರಿಸ್ಟ್ ಕಂಟ್ರಿ ಅಂತ ಅವರು ಡಿಸೈಡ್ ಮಾಡಿದ್ರು, ಅಥವಾ ಜನ ಡಿಸೈಡ್ ಮಾಡೋ ತರ ಮಾಡಿದ್ರು. 2017 ಯುನೈಟೆಡ್ ನೇಷನ್ಸ್ ನ ಜನರಲ್ ಅಸೆಂಬ್ಲಿ ಆಕೆ ಮಾತಾಡಿದ್ದಿಲ್ಲ, ಬಹಳ ಚೆನ್ನಾಗಿರುವಂತ ಮಾತು. ನಾನು 2 ಪ್ಯಾರಾಗ್ರಾಫ್ ನಿಮ್ಮ ಮುಂದೆ ಇಡ್ತೀನಿ. ಶಿ ಸೇಸ್, ಇಫ್ ವಿ ಕೆನಾಟ್ ಅಗ್ರಿ ಟು ಡಿಫೈನ್ ಅವರ್ ಎನಿಮಿ, ಹೌ ಕ್ಯಾನ್ ವಿ ಫೈಟ್ ಟುಗೆದರ್? ನಮ್ಮ ಶತ್ರು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರೆ ಜೊತೆ ಸೇರ್ಕೊಂಡು ಫೈಟ್ ಮಾಡೋದು ಯಾರ ಮೇಲ್ರಿ? ಇಫ್ ವಿ ಕಂಟಿನ್ಯೂ ಟು ಡಿಫರೆನ್ಶಿಯೇಟ್ ಬಿಟ್ವೀನ್ ಗುಡ್ ಟೆರರಿಸಮ್ ಅಂಡ್ ಬ್ಯಾಡ್ ಟೆರರಿಸಮ್, ಹೌ ಕ್ಯಾನ್ ವಿ ಫೈಟ್ ಟುಗೆದರ್? ಅದನ್ನ ಡಿಫರೆನ್ಶಿಯೇಟ್ ಮಾಡ್ತಾ ಕೂತಿದ್ರೆ ಫೈಟ್ ಮಾಡೋದು ಎಲ್ಲಿಂದ? ಇಫ್ ಈವನ್ UN ಸೆಕ್ಯೂರಿಟಿ ಕೌನ್ಸಿಲ್ ಕೆನಾಟ್ ಅಗ್ರಿ ಆನ್ ದ ಲಿಸ್ಟಿಂಗ್ ಆಫ್ ಟೆರರಿಸ್ಟ್, ಹೌ ಕ್ಯಾನ್ ವಿ ಫೈಟ್ ಟುಗೆದರ್? ಫೈಟ್ ಟುಗೆದರ್ ಅಂತ ಹೇಳ್ತೀರಾ, ನೀವು ಎರಡನ್ನೂ ಡಿಫರೆನ್ಶಿಯೇಟ್ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಫೈಟ್ ಎಲ್ಲರಿಂದ ಮಾಡೋದು? ಯಾರು ಟೆರರಿಸ್ಟ್ಗಳು ಅಂತ ಡಿಫರೆನ್ಶಿಯೇಟ್ ಮಾಡಬೇಕಾಗಿದೆ ಅಂತ. ಮತ್ತೆ ಯಾರು ಟೆರರಿಸ್ಟು? ನಮ್ಮ ಪಕ್ಕದಲ್ಲಿದೆಯಲ್ಲ ರಾಷ್ಟ್ರ, ಅದೇ ಟೆರರಿಸ್ಟ್ಗಳ ಕಾರ್ಖಾನೆ ಅಂತ ಹೇಳಿದ್ಲು ಆಕೆ ಜನರಲ್ ಅಸೆಂಬ್ಲಿಯಲ್ಲಿ. ಮಾತಿಲ್ಲ ಯಾರ್ದು, ಕಮಕ್ ಅನ್ಲಿಲ್ಲ ಯಾರು. ಮತ್ತು ಪಾಕಿಸ್ತಾನವನ್ನು ಬೈದಿದ್ದಲ್ಲ, ಜಗತ್ತನ್ನು ಬೈದಿದ್ದು, ಆ ರಾಷ್ಟ್ರವನ್ನು ಇನ್ನೂ ಉಳಿಸ್ಕೊಂಡು ಕೂತಿದ್ದೀರಲ್ಲ ನೀವು, ಆ ರಾಷ್ಟ್ರಕ್ಕೆ ಬೆಂಬಲಕ್ಕೆ ನಿಂತಿದ್ದೀರಲ್ಲ ಅಂತ. ಸೆಕ್ರೆಟರಿ ಆಫ್ ಸ್ಟೇಟ್ ಅಮೆರಿಕಾದಿಂದ ಜಾನ್ ಕೆರಿ ಭಾರತಕ್ಕೆ ಬಂದಾಗ ಸುಷ್ಮಾ ಮಾತಾಡ್ತಾ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಆಕೆ ಹೇಳ್ತಾರೆ, ಜಾನ್ ಕೆರಿಗೆ ನಾನು ಕನ್ವಿನ್ಸ್ ಮಾಡಿದ್ದೀನಿ. ಏನು ಕನ್ವಿನ್ಸ್ ಮಾಡಿದ್ದೀನಿ? ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ವಿ ಬೋತ್ ಅಗ್ರೀಡ್ ದಟ್ ನೇಷನ್ಸ್ ಮಸ್ಟ್ ನಾಟ್ ಮೇಂಟೈನ್ ಡಬಲ್ ಸ್ಟ್ಯಾಂಡರ್ಡ್ಸ್ ಸಚ್ ಆಸ್ categorization of good and bad terrorists, nor must they act as sanctuaries and safe havens for terrorist organizations. ಯಾವುದೇ ದೇಶ ದ್ವಂದ್ವ ನೀತಿ ಅನುಸರಿಸಬಾರ್ದು. ಗುಡ್ ಟೆರರಿಸ್ಟ್ ಅಂತ ಬ್ಯಾಡ್ ಟೆರರಿಸ್ಟ್ ಅಂತ ಡಿವೈಡ್ ಮಾಡ್ತಾ ಕೂತ್ಕೋಬಾರ್ದು, ಮತ್ತು ಯಾರು ಟೆರರಿಸ್ಟ್ಗಳಿದ್ದಾರೋ ಅವರಿಗೆ ಸೇಫ್ ಹೆವನ್ ಆಗಿರಬಾರ್ದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಮತ್ತು ಯಾರು ಟೆರರಿಸ್ಟ್ಗಳಿಗೆ ಸೇಫ್ ಹೆವನ್ನು? ಪಾಕಿಸ್ತಾನವೇ ಸೇಫ್ ಹೆವನ್ನು ಅಂತ. ಅದಾದ ತಕ್ಷಣ ಅದೇ ಪ್ರೆಸ್ ಮೀಟ್ನಲ್ಲಿ ಜಾನ್ ಕೆರಿ ಹೇಳ್ತಾನೆ, US ಸ್ಟ್ಯಾಂಡ್ಸ್ ವಿತ್ ಇಂಡಿಯಾ ಆನ್ ಆಲ್ ಮ್ಯಾಟರ್ಸ್ ಆಫ್ ಟೆರರಿಸಮ್, ನೋ ಮ್ಯಾಟರ್ ವೇರ್ ಇಟ್ ಕಮ್ಸ್ ಫ್ರಮ್. ಅದು ಎಲ್ಲಿಂದಾದರೂ ಬರಲಿ, ವಿ ಆರ್ ವಿತ್ ಇಂಡಿಯಾ, ವಿ ವಿಲ್ ಟೀಚ್ ಅ ಲೆಸನ್. ಅಮೆರಿಕ ಪಾಕಿಸ್ತಾನದ ಕುರಿತಂತೆ ಹೇಳುವಂಥ ಮಾತಿದು ಎಲ್ಲಿವರೆಗೂ ಆಗ್ಬಿಡ್ತು ಅಂತಂದರೆ, ಇದೆಲ್ಲ ಆಗೋ ವೇಳೆಗೆ ಜಗತ್ತಿನ ವೇದಿಕೆ ಮೇಲೆ ಮಾತಾಡಿ ಪಾಕಿಸ್ತಾನದ ಪರವಾಗಿ ಮಾತನಾಡೋ ಧೈರ್ಯ ಯಾರಿಗೂ ಉಳಿಲೇ ಇಲ್ಲ. ಮುಸ್ಲಿಂ ರಾಷ್ಟ್ರಗಳು ಮಾತಾಡಲಿಲ್ಲ. ಒಂದು ಹಂತದಲ್ಲಂತೂ ಚೈನಾ ಕೂಡ ಮಸೂದ್ ಅಜರ್ನ ಗುರುತಿಸಬೇಕಾಗಿದೆ ಅನ್ನುವಂಥ ಅಗತ್ಯದ ಮಾತುಗಳನ್ನು ಆಡಲೇಬೇಕಾಗಿ ಬಂತು. ಯಾಕೆಂದರೆ ಜಗತ್ತೆಲ್ಲ ಪಾಕಿಸ್ತಾನವನ್ನು ಟೆರರಿಸ್ಟ್ ಅಂತ ಹೇಳಲಿಕ್ಕೆ ಶುರು ಮಾಡಿತ್ತು. ದಿಸ್ ಇಸ್ ಕಾಲ್ಡ್ ನರೇಟಿವ್ ಬಿಲ್ಡಿಂಗ್. ಈ ನರೇಟಿವ್ ಬಿಲ್ಡಿಂಗಲ್ಲಿ ನಾವು ಯಾವಾಗಲೂ ಸೋಲ್ತಾ ಇದ್ವಿ, ಆದರೆ ಈಗ ನಾವು ಗೆದ್ದಿದ್ವಿ. ನೀವು ಸುಮ್ಮನೆ ಯೋಚನೆ ಮಾಡಿ, ಎಲ್ಲರೂ ಜಾಗತಿಕ ಮಟ್ಟದಲ್ಲಿ ಏನು ಹೇಳ್ತಿದ್ರು ಗೊತ್ತಾ? ನೀವು ಕಾಶ್ಮೀರದಲ್ಲಿ ಪ್ಲೆಬಿಸೈಟ್ ಮಾಡಲಿಲ್ಲ, ಜನಮತಗಣನೆ ಮಾಡಲಿಲ್ಲ, ಅದಕ್ಕೋಸ್ಕರ ಈ ಪ್ರಾಬ್ಲಮ್. ಜನಮತಗಣನೆ ಮಾಡಲಿಲ್ಲ, ಅದಕ್ಕೋಸ್ಕರ ಈ ಪ್ರಾಬ್ಲಮ್. ನನ್ನ ದೇಶದಲ್ಲೂ ಕೇಳಿ ನೋಡಿ, ಅನೇಕ ಲಿಬರಲ್ಗಳು ಹೇಳ್ತಾರೆ ಜನಮತಗಣನೆ ಮಾಡಲಿಲ್ಲ ಅದಕ್ಕೆ ಪ್ರಾಬ್ಲಮ್. ಯಾಕೆ ಗೊತ್ತೇನು? ನಮ್ಗೆ ಸತ್ಯನೇ ಗೊತ್ತಿಲ್ಲ. ಜನಮತಗಣನೆ ಮಾಡಬೇಕು ಅಂತ UN ನಮಗೆ ಹೇಳಬೇಕಾದ್ರೆ ಏನು ಹೇಳುತ್ತೋ ಗೊತ್ತಾ? ಯಾರ್ಯಾರು ಯುದ್ಧಕ್ಕಿಂತ ಮುಂಚೆ ಎಲ್ಲೆಲ್ಲಿದ್ರು ಅಲ್ಲಿ ವಾಪಸ್ ಹೋಗಬೇಕು, ವಾಪಸ್ ಹೋದ್ಮೇಲೆ ಜನಮತಗಣನೆ ಆಗಬೇಕು ಅಂತ. ನಾವು ವಾಪಸ್ ಬಂದ್ವಿ ಸೈಲೆಂಟ್ ಆಗಿ, ಗೆದ್ದಿದ್ದನ್ನೆಲ್ಲ ಬಿಟ್ಬಿಟ್ಟು. ಪಾಕಿಸ್ತಾನ ಹೋಗಲೇ ಇಲ್ಲ. ನೀವು ಮೊದಲನೇ ಕಂಡೀಷನ್ನೇ ಒಪ್ಕೊಳ್ಳಿಲ್ಲ ಅಂತಂದ್ರೆ ಎರಡನೇ ಕಂಡೀಷನ್ಗೆ ಹೋಗೋದು ಹೆಂಗೆ? ಸೊ ಇಂಡಿಯಾ ಸೈಡ್ ಮೊದಲನೇ ಕಂಡೀಷನ್ನೇ ಸ್ಯಾಟಿಸ್ಫೈ ಆಗಲಿಲ್ಲ, ಹಿಂಗಾಗಿ ಜನಮತಗಣನೆ ಇಲ್ಲ ಅಂತ ಫಿನಿಶ್. ಆದರೆ ಭಾರತದಲ್ಲೇ ಇದನ್ನು ಹೇಳಿರಲಿಲ್ಲ ನಾವು ಯಾರಿಗೂ. ಇನ್ನು ಜಗತ್ತಿನ ವೇದಿಕೆ ಮೇಲೆ ಎಲ್ಲ ಹೇಳೋದು ಅಂದರೆ ನಾವು ನರೇಟಿವ್ ಬಿಲ್ಡಿಂಗಲ್ಲಿ ಎಷ್ಟು ಸೋತಿದ್ವಿ ಅಂತ. ಆದರೆ ಈಗ ಈ ದೇಶ ಹೆಂಗೆ ನರೇಟಿವ್ ಬಿಲ್ಡ್ ಮಾಡ್ತು ಅಂತಂದರೆ, ಸ್ವತಃ ಸೌದಿ ಅರೇಬಿಯಾ ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಹೇಳ್ತು, ಕಾಶ್ಮೀರದ ಚಿಂತೆ ಬಿಟ್ಟು ಭಾರತ ಜೊತೆಗೆ ಚೆನ್ನಾಗಿದ್ದರೆ ಉದ್ಧಾರ ಆಗ್ತೀಯಾ, ಇಲ್ಲ ಅಂದರೆ ಉದ್ಧಾರ ಆಗಲ್ಲ ನೀನು ಅಂತ ಸೌದಿ ಅರೇಬಿಯಾ ಹೇಳಬೇಕಾದಂಥ ಸ್ಥಿತಿ ಬಂತು. ಇದು ನಾನು ಹೇಳೋದು ಹೇಗೊಂದು ಡಿಪ್ಲೊಮಸಿ ವರ್ಕ್ ಆಗುತ್ತೆ, ಹೇಗೆ ಅದು ಕೆಲಸ ಮಾಡುತ್ತೆ ಅಂತ. ಇನ್ನು ಜೈಶಂಕರ್ ಅಂತೂ ಇತ್ತೀಚೆಗೆ ಮಾತಾಡ್ತಾ ಹೇಳಿದರು, ಭಾಳ ಚೆನ್ನಾಗಿತ್ತು. ಪಾಕಿಸ್ತಾನದ ಹೆಸರನ್ನು ಇಂಡೈರೆಕ್ಟ್ಲಿ ಉಲ್ಲೇಖ ಮಾಡಿ ಹೇಳಿದರು, ಇಟ್ ಈಸ್ ಎಪಿಸೆಂಟರ್ ಆಫ್ ಟೆರರಿಸಮ್. ಜಗತ್ನಲ್ಲಿ ಎಲ್ಲೆಲ್ಲಿ ಟೆರರಿಸಂ ನಡೆಯುತ್ತೋ ಅದರ ಕೇಂದ್ರ ಬಿಂದು ಎಲ್ಲಿದೆ ಅಂತಂದ್ರೆ ಪಾಕಿಸ್ತಾನದಲ್ಲಿದೆ ಅಂತ. ಇದಕ್ಕಿಂತ ಗಂಭೀರವಾಗಿರುವಂಥ ಆರೋಪ ಮತ್ತೊಂದಿರಲಿಲ್ಲ ಅಂತ. ಆದರೆ ಎಲ್ಲಿಯೂ ಮೋದಿ ಡೈರೆಕ್ಟ್ ಆಗಿ ಪಾಕಿಸ್ತಾನ ಉಲ್ಲೇಖ ಮಾಡಲಿಲ್ಲ. ಆ ಮನುಷ್ಯ ತನ್ನ ಘನತೆನ ಹಂಗೆ ಉಳಿಸ್ಕೊಂಡ್ರು. ನಾನು ಯಾಕೆ ಇದ್ರ ಬಗ್ಗೆ ಮಾತಾಡಲಿ, ನನಗೆ ಮಾತಾಡ್ಲಿಕ್ಕೆ ಬೇಕಾದಷ್ಟು ಇಶ್ಯೂ ಇದೆ ಅಂತ. ಆದರೆ ಪಾಕಿಸ್ತಾನದ ಎಲ್ಲ ಅಧ್ಯಕ್ಷರುಗಳು ಭಾರತದ ವಿರುದ್ಧ ಮಾತನಾಡುವ, ನರೇಂದ್ರ ಮೋದಿ ವಿರುದ್ಧ ಮಾತಾಡುವ ಅವಕಾಶವನ್ನು ಬಿಡಲಿಲ್ಲ. ಇಮ್ರಾನ್ ಖಾನ್ ಮೊನ್ನೆ ಭಾಷಣ ನೀವು ನೋಡಬೇಕು, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಆತ ರಿಸೈನ್ ಮಾಡೋಕ್ಕಿಂತ ಮುಂಚೆ 50% ಭಾರತದ ಬಗ್ಗೆ, ಮೋಸ್ಟ್ ಆಫ್ ದಿ ಟೈಮ್ ಕಾಶ್ಮೀರ, ರೆಟಾರಿಕ್ ಹೇಳಿದ್ದನ್ನೇ ಹೇಳಿ ಸರ್. ಆದರೆ ಭಾರತ ಮಾತಾಡಲಿಲ್ಲ ಅನ್ನೋ ಮಾತ್ರಕ್ಕೆ ಸುಮ್ಮನಿರುತ್ತೆ ಅಂತಲ್ಲ.
ಭಾರತದ ಪ್ರಧಾನಮಂತ್ರಿ ಮಾತಾಡಲಿಲ್ಲ, ಭಾರತದ ವಿದೇಶಾಂಗ ಸಚಿವರು ಪಾಕಿಸ್ತಾನದ ಬಗ್ಗೆ ಮಾತಾಡಲಿಲ್ಲ. ಈಗ ಪಾಕಿಸ್ತಾನದ ಲೆವೆಲ್ ಹೆಂಗಾಗಿತ್ತು ಅಂತಂದ್ರೆ, ಮೊದಲಾದ್ರೆ ವಿದೇಶಾಂಗ ಸಚಿವರು ಮಾತಾಡ್ತಿದ್ರು. ಯಾವಾಗ ಜಗತ್ನಲ್ಲಿ ಒಂದು ನರೇಟಿವ್ ಬಿಲ್ಡ್ ಆಗೋಗಿದೆಯೋ ವಿದೇಶಾಂಗ ಸಚಿವರು ಮಾತಾಡಲಿಲ್ಲ, ನಮ್ಮ ಜೂನಿಯರ್ ಡಿಪ್ಲೊಮ್ಯಾಟ್ಸ್ ಮಾತಾಡ್ಲಿಕ್ಕೆ ಬಿಟ್ಬಿಟ್ರು. ದಿಸ್ ಈಸ್ ದ ಲೆವೆಲ್ ಆಫ್ ಪಾಕಿಸ್ತಾನ್. ಇಮ್ರಾನ್ ಖಾನ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಮಾತನಾಡಿದಾಗ ಅವನಿಗೆ ಆನ್ಸರ್ ಮಾಡಿದ್ದು ಯಾರು ಗೊತ್ತಾ? ಅವನಿಗೆ ಆನ್ಸರ್ ಮಾಡಿದ್ದು ಸ್ನೇಹಾ ದುಬೆ ಅಂತ. ನಮ್ಮ ಸೈಯದ್ ಅಕ್ಬರುದ್ದೀನ್ ಅಂತ ಒಬ್ಬ ಡಿಪ್ಲೊಮ್ಯಾಟ್ ಇದ್ರು, ಅದ್ಭುತವಾದ ವ್ಯಕ್ತಿ, ಬಹಳ ವಿಶೇಷವಾದ ವ್ಯಕ್ತಿ. ಅವರು ಒಂದಷ್ಟು ಯಂಗ್ ಡಿಪ್ಲೊಮ್ಯಾಟ್ಗಳನ್ನು ತಯಾರು ಮಾಡ್ಕೊಂಡಿದ್ರಲ್ಲ, ಆ ಯಂಗ್ ಡಿಪ್ಲೊಮ್ಯಾಟ್ಗಳಲ್ಲಿ ಒಬ್ಳು ಸ್ನೇಹಾ ದುಬೆ. ಆಕೆ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಇಮ್ರಾನ್ ಖಾನ್ ಮಾತನಾಡಿದ ನಂತರ ಆನ್ಸರ್ ಕೊಡ್ತಾಳೆ. ಆ ಹೆಣ್ಮಗಳು ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಸಿಗುತ್ತೆ, ನೋಡ್ಬೋದು ಯಾರಾದರೂ. ವಿ ಎಕ್ಸರ್ಸೈಸ್ ಆರ್ ರೈಟ್ ಟು ರಿಪ್ಲೈ ಟು ಒನ್ ಮೋರ್ ಅಟೆಂಪ್ಟ್ ಬೈ ದ ಲೀಡರ್ ಆಫ್ ಪಾಕ್ to tarnish the image of this August forum by bringing in matters internal to my country and going so far as spewing falsehood on the world stage. ನನ್ನ ದೇಶದ ಬಗ್ಗೆ, ನನ್ನ ದೇಶದ ಇಂಟರ್ನಲ್ ಮ್ಯಾಟರ್ನ ಇಲ್ಲಿ ತಂದು ಈ ವೇದಿಕೆಯ ಘನತೆಯನ್ನು ಹಾಳು ಮಾಡಿದ ಇಮ್ರಾನ್ ಖಾನ್ಗೆ ನಾನು ಉತ್ತರ ಕೊಡಲಿಕ್ಕೆ ಅಂತ ಕೂತಿದ್ದೀನಿ ಅಂತಾಳೆ. While such statements deserve our collective contempt and sympathy for the mindset of the person who utters falsehood repeatedly, ನಿರಂತರವಾಗಿ ಸುಳ್ಳನ್ನು ಹೇಳೋ ಇಂಥ ಮನುಷ್ಯನ ಬಗ್ಗೆ ನಾವು ಖಂಡನೆಯೂ ಇರಬೇಕು ಮತ್ತು ಅನುಕಂಪನೂ ಬೇಕು. ಪಾಪ ಅವನು ಅಂತ. ಐ ಆಮ್ ಟೇಕಿಂಗ್ ದ ಫ್ಲೋರ್ ಟು ಸೆಟ್ ದ ರೆಕಾರ್ಡ್ ಸ್ಟ್ರೈಟ್. ನಾನು ಸರಿಯಾಗಿ ಉತ್ತರ ಕೊಟ್ಟು ಈ ರೆಕಾರ್ಡನ್ನು ಸರಿ ಮಾಡಲಿಕ್ಕೋಸ್ಕರ ಈ ಫ್ಲೋರ್ನ ಅವಕಾಶವನ್ನು ಬಳಸ್ಕೊಳ್ತಿದ್ದೀನಿ ಅಂತ. ಏನು ವೈರಲ್ ಆಯಿತು ಅದು ಅಂತಂದರೆ, ಇಮ್ರಾನ್ ಖಾನ್ ಮಾತಾಡಿದ್ದು ಮುಳುಗೋಯ್ತು. ಒಬ್ಬ ಆರ್ಡಿನರಿ ಹೆಣ್ಮಗಳು, ಒಬ್ಬ ಆರ್ಡಿನರಿ ಡಿಪ್ಲೊಮ್ಯಾಟು, ಆಕೆ ಆಗ್ತಾನೆ ಬಡ್ಡಿಂಗ್ ಡಿಪ್ಲೊಮ್ಯಾಟ್, ಆಕೆ ಕೊಟ್ಟಂಥ ಆನ್ಸರ್. ಬರೀ ಆಕೆ ಮಾತ್ರ ಅಲ್ಲ, ರುಚಿರಾ ಕಾಂಬೋಜ್ ಆಕೆನೂ ಕೂಡ ಭರ್ಜರಿಯಾಗಿ ಉತ್ತರ ಕೊಟ್ಟಿದ್ದು. ಮತ್ತು ನಮ್ಮ ಫಾರಿನ್ ಮಿನಿಸ್ಟ್ರಲ್ಲಿ ಸ್ಟೇಟ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಇರುವಂಥ ಮೀನಾಕ್ಷಿ ಲೇಖಿ ಕೂಡ ಒಂದು ಹಂತದಲ್ಲಿ ಸಮರ್ಥವಾಗಿ ಇವ್ರಿಗೆ ಉತ್ತರಿಸುವಂಥ ಕೆಲಸ ಮಾಡಿದರು. ಇದೆಲ್ಲರ ಪರಿಣಾಮ ಏನಾಯಿತು ಅಂತಂದರೆ, ಪಾಕಿಸ್ತಾನಕ್ಕೆ ಅದು ಎಪಿಸೆಂಟರ್ ಆಫ್ ಟೆರರಿಸಮ್ ಆಗಿರೋದ್ರಿಂದ ಯಾವುದೇ ದೇಶ ಪಾಕಿಸ್ತಾನಕ್ಕೆ ಲೋನ್ ಕೊಡೋ ಮುಂಚೆ ಯೋಚನೆ ಮಾಡಬೇಕು ಅಂತ. ನೀವು ಲೋನ್ ಕೊಟ್ಟರೆ ಅರ್ಥ ಏನು ಅಂದರೆ ಟೆರರಿಸಮ್ಗೆ ಲೋನ್ ಕೊಡ್ತಾ ಇದ್ದೀರಾ, ಟೆರರಿಸಮ್ ಡೆವಲಪ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀರಾ ಅಂತ. ಹಿಂಗಾಗಿ FATF ಅಂತ ಏನಿದೆ, ಆ FATF ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟಾಸ್ಕ್ ಫೋರ್ಸ್, ಈ ಅದೊಂದು ಕಮಿಟಿ ಇದೆ. ಈ ಕಮಿಟಿ ಯಾವ ದೇಶಕ್ಕೆ ಲೋನ್ ಕೊಡ್ಬೋದು, ಯಾರಿಗೆ ಕೊಡಬಾರ್ದು ಅನ್ನೋದಕ್ಕೆ ಒಂದು ಲಿಸ್ಟ್ ಮಾಡುತ್ತೆ ಪ್ರತಿ ವರ್ಷ. ಆ ಲಿಸ್ಟ್ನಲ್ಲಿ ಬ್ಲ್ಯಾಕ್ ಲಿಸ್ಟ್ ಅಂತ ಇರುತ್ತೆ, ಗ್ರೇ ಲಿಸ್ಟ್ ಅಂತ ಇರುತ್ತೆ, ಮತ್ತು ನಾರ್ಮಲ್ ಇರುತ್ತೆ. ಬ್ಲ್ಯಾಕ್ ಲಿಸ್ಟಲ್ಲಿ ಇದ್ದವ್ರಿಗೆ ಕೊಡಲೇಬಾರ್ದು ಯಾರು, ಇರಾನ್ ಥರದ ರಾಷ್ಟ್ರಗಳಿವೆ ಅದರಲ್ಲಿ. ಇನ್ನು ಗ್ರೇ ಲಿಸ್ಟಲ್ಲಿ ಯಾರು ಇರ್ತಾರೋ ಯೋಚನೆ ಮಾಡಿ ಕೊಡಿ, ಹುಷಾರು ಅಂತ. ಪಾಕಿಸ್ತಾನ ಭಾರತದ ಈ ನಿರಂತರ ಪ್ರಯತ್ನಗಳ ನಂತರ ಹಿಂದೆ ಒಂದು ಸ್ವಲ್ಪ ಕಾಲ ಗ್ರೇ ಲಿಸ್ಟಲ್ಲಿತ್ತು, ವಾಪಸ್ ಬಂದ್ಬಿಟ್ಟಿತ್ತು. 2018 ನಂತರ ಗ್ರೇ ಲಿಸ್ಟಿಗೆ ಹೋಗಿದ್ದು ವಾಪಸ್ ಬರಲೇ ಇಲ್ಲ, ಮೊನ್ನೆ ವಿಶೇಷವಾಗಿ ತೊಗೊಂಡು ಬಂದರು. ಯಾಕೆ ಅಂತಂದರೆ ಪಾಕಿಸ್ತಾನ ಗಿಡಾಯಿಸ್ಕೊಂಡ್ಬಿಟ್ಟಿದೆ. ನೀವು ಹೇಳಿದ ಕಂಡೀಷನ್ಗೆಲ್ಲ ಒಪ್ಕೊಳ್ತೀವಿ, ದಯಮಾಡಿ ಗ್ರೇ ಲಿಸ್ಟಿಂದ ವಾಪಸ್ ತನ್ನಿ, ನಮಗೊಂದು ಸ್ವಲ್ಪ ಲೋನ್ ಕೊಡಿಸಿ ಅಂತ ಕೇಳುವಂಥ ಮಟ್ಟಿಗೆ ಬಂದಿದೆ. ಆದರೆ ಭಾರತ ಅದನ್ನು ಅಲ್ಲಿ ಇಡಿಸೋದ್ರಲ್ಲಿ ತುಂಬ ಸಮರ್ಥವಾಗಿ ಗೆದ್ದುಬಿಟ್ಟಿತ್ತು. ಇದರ ನಂತರ ನರೇಂದ್ರ ಮೋದಿಯವರು ಪಾಕಿಸ್ತಾನವನ್ನು ಮಟ್ಟ ಹಾಕಿದ್ದು ಹೇಗೆ ಅಂತಂದರೆ, ಇಸ್ಲಾಮಿಕ್ ಕಂಟ್ರೀಸನ್ನು ತಮ್ಮ ಕಡೆಗೆ ಒಲಿಸ್ಕೊಂಡು. ನನಗಿದು ಭಾಳ ನನಗೆ ಯಾವಾಗಲೂ ಆಸಕ್ತಿಯ ಕ್ಷೇತ್ರ ಇದು. ನರೇಂದ್ರ ಮೋದಿಯನ್ನು ಮುಸಲ್ಮಾನರ ವಿರೋಧಿ ಅಂತ ಜಗತ್ನಲ್ಲೆಲ್ಲ ಬಿಂಬಿಸ್ತೀರಾ, ಆದರೆ ನರೇಂದ್ರ ಮೋದಿಯನ್ನು ಕಂಡ್ರೆ ಇಸ್ಲಾಮಿಕ್ ಕಂಟ್ರೀಸ್ಗೆ ಪಂಚಪ್ರಾಣ. ಯಾಕೆ? ಬಹುತೇಕ ಇಸ್ಲಾಮಿಕ್ ಕಂಟ್ರೀಸು ತಮ್ಮ ರಾಷ್ಟ್ರದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಈಕ್ವಲೆಂಟ್ ಟು ಭಾರತ ರತ್ನವನ್ನ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಗೌರವಿಸುವೆ ಇಸ್ಲಾಮಿಕ್ ಕಂಟ್ರೀಸ್. ಇಂಟ್ರೆಸ್ಟಿಂಗ್ ಅಲ್ಲೇನು? ಹೆಂಗ್ ಸಾಧ್ಯ ಆಯಿತು ಇದು ಅನ್ನೋದು ಬಹಳ ಆಸಕ್ತಿಕರವಾದ ಸಂಗತಿ. ನರೇಂದ್ರ ಮೋದಿ ಎಲ್ಲಿವರೆಗೂ ಇದನ್ನು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಒಂದು OIC ಅಂತ ಒಂದು ಗ್ರೂಪ್ ಇದೆ ಅವ್ರದ್ದು, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ. ಎಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಇವೆ. ಬಹುಶಃ ಯುನೈಟೆಡ್ ನೇಷನ್ಸ್ ನಂತರ ಅತಿ ದೊಡ್ಡ ಗ್ರೂಪ್ ಇದು. ನಾವು G20 ಬಗ್ಗೆ ಮಾತನಾಡ್ತೀವಿ, G4 ಬಗ್ಗೆ ಮಾತಾಡ್ತೀವಿ, G7 ಬಗ್ಗೆ ಮಾತನಾಡ್ತೀವಿ, ಇವೆಲ್ಲದ್ರ ಬಗ್ಗೆ ಹೇಳ್ತೀವಲ್ಲ. ಆದರೆ ದಿಸ್ ಗ್ರೂಪ್ ಕನ್ಸಿಸ್ಟ್ ಆಫ್ 57 ಕಂಟ್ರೀಸ್. ಯುನೈಟೆಡ್ ನೇಷನ್ಸ್ ಅಂದ್ರೆ ದೊಡ್ಡದಾಗಿರುವಂಥ ಕಂಟ್ರಿ. ಈ ಕಂಟ್ರಿ ಯಾರದಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ, ಮುಸಲ್ಮಾನರೇ ಇರುವಂಥ ರಾಷ್ಟ್ರ ಮತ್ತು ಮುಸಲ್ಮಾನರು ಹೆಚ್ಚಿರುವಂಥ ನ್ಯೂಟ್ರಲ್ ಕಂಟ್ರೀಸ್. ಅದರಲ್ಲಿ ಕೆಲವು ರಾಷ್ಟ್ರಗಳು ಇನ್ಕ್ಲೂಡಿಂಗ್ ರಷ್ಯಾ ಅಬ್ಸರ್ವರ್ ಆಗಿ ಹೋಗ್ತವೆ. 1969 OIC ರೂಪುಗೊಂಡ ತಕ್ಷಣ 69 ಭಾರತವನ್ನು ಅಬ್ಸರ್ವರ್ ಆಗಿ ಬನ್ನಿ ಅಂತ ಕರೀತು. ಭಾರತ ಎಲ್ಲ ರೆಡಿಯಾಗಿತ್ತು ಹೋಗ್ಲಿಕ್ಕೆ. ಪಾಕಿಸ್ತಾನ ಯಾವ ಥರ ರಂಪಾಟ ಮಾಡಿಬಿಡ್ತು ಅಂತಂದರೆ, ಭಾರತ ಕೊನೆಯ ಮೂಮೆಂಟಲ್ಲಿ ಹ್ಯುಮಿಲಿಯೇಷನ್ ಅನುಭವಿಸ್ಕೊಂಡು ವಾಪಸ್ ಬರಬೇಕಾಯ್ತು. ಬಹುಶಃ ಭಾರತದ ಫಾರಿನ್ ರಿಲೇಷನ್ನಲ್ಲಿ ಅತ್ಯಂತ ಕೆಳ ಹಂತಕ್ಕೆ ತಲುಪಿದ ಅವತ್ತೇ ಅಂತ ಅನಿಸುತ್ತೆ ನನಗೆ. ಒಂದು ಆರ್ಡಿನರಿ ರಾಷ್ಟ್ರ ಅಷ್ಟು ಹ್ಯುಮಿಲಿಯೇಟ್ ಮಾಡಿ ನಮ್ಮನ್ನು ವಾಪಸ್ ಕಳಿಸ್ಕೊಡ್ತು.
ಭಾರತ ಇನ್ನು ಮುಂದೆ ನಾವು ಬರದೇ ಇಲ್ಲ ಅಂತ ಹಂತದಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾಗ 2003ನಲ್ಲಿ ಕತಾರ್ ಇನ್ವೈಟ್ ಮಾಡ್ತು ಅಟಲ್ಜಿ ಕಾಲಕ್ಕೆ. ಅಟಲ್ಜಿ ವಾಸ್ ಕ್ಲೆವರ್. ಅವ್ರೇನು ಹೇಳಿದ್ರು ಅಂದರೆ, ನೀನೊಬ್ಬ ಕರೆದ್ರೆ ಬರಲ್ಲಪ್ಪ ನಾನು, ಇಡೀ ನಿಮ್ಮ OIC ಒಪ್ಪಿಕೊಂಡು ಕರೆದ್ರೆ ಮಾತ್ರ ಬರ್ತೀನಿ, ನಾಳೆ ಹಿಂಗೆ ಗಲಾಟೆ ಮಾಡೋಂಗಿಲ್ಲ ಅಂತ. ಸೊ ಒಪ್ಪಿಗೆ ಆಗಲಿಲ್ಲ, ಯಾಕೆಂದರೆ ಪಾಕಿಸ್ತಾನದ ಗಲಾಟೆ ಇತ್ತು. ಆನಂತರ ಯಾರೂ ಟ್ರೈ ಮಾಡಲಿಲ್ಲ, ಅದೇನೂ ಆಗಲಿಲ್ಲ. 2018ನಲ್ಲಿ OIC ಮೀಟಿಂಗ್ ಬಾಂಗ್ಲಾದಲ್ಲಾಯಿತು. ಶೇಖ್ ಹಸೀನಾ ವಾಸ್ ಗುಡ್ ಫ್ರೆಂಡ್ ಆಫ್ ನರೇಂದ್ರ ಮೋದಿ. ಹೀಗಾಗಿ ನರೇಂದ್ರ ಮೋದಿಗೆ ಹೇಳಿದ್ರು, ಅಬ್ಸರ್ವರ್ ಆಗಿ ನೀವು ಉದ್ಘಾಟನಾ ಸೆಷನ್ಗೆ ಬನ್ನಿ ಅಂತ. ಆಗ್ಬೋದು ಅಂತ ಅಂದ್ಕೊಳ್ಳುವಾಗ ಪಾಕಿಸ್ತಾನ ದೊಡ್ಡ ಪ್ರತಿಭಟನೆ ವ್ಯಕ್ತ ಮಾಡಿ ಆಗಲೂ ಕರ್ಕೊಳ್ಳದೆ ಇರೋ ಥರ ಆಯಿತು. ನರೇಂದ್ರ ಮೋದಿ ಬಂದಾಗ ಮೊದಲನೇ ಬಾರಿ ಎಕ್ಸ್ಪೀರಿಯನ್ಸ್, ಬಿಡೋದುಂಟೇನು, ಮುಂದಿನ ವರ್ಷ ಹೋಗಿ ಕೂತ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ರು. ನೀನು ಗಟ್ಟಿನೋ ನಾನು ಗಟ್ಟಿನೋ ತೋರಿಸ್ಲೇಬೇಕು ಅಂತ. ನಮ್ಮೆಲ್ಲ ಡಿಪ್ಲೊಮ್ಯಾಟಿಕ್ ಆ್ಯಕ್ಟಿವಿಟೀಸ್ಗಳು ಶುರುವಾಯಿತು. ಹೆಂಗೆ ಆಯಿತು ಅಂತಂದರೆ, 1 ವರ್ಷಗಳ ಕಾಲ ಎಲ್ಲ ಮುಸ್ಲಿಂ ಕಂಟ್ರೀಸ್ಗೆ ಏನೇನು ಮಾಡಬೇಕೋ ಎಲ್ಲವನ್ನು ಮಾಡಿದ್ದರ ಪರಿಣಾಮವಾಗಿ ಈ ಬಾರಿ ಮೀಟಿಂಗ್ ನಡೆದಾಗ ಗಲ್ಫ್ ಕಂಟ್ರೀಸ್ ಹೇಳ್ತು ಭಾರತ ಅಬ್ಸರ್ವರ್ ಆಗಿ ಬರಬೇಕು ಅಂತ. ಇಂಡಿಯಾ ಸೆಡ್ ವಿ ಆರ್ ಕಮಿಂಗ್. ಈ ದೇಶದ ಫಾರಿನ್ ಮಿನಿಸ್ಟ್ರು, ಅದು ಯಾವಾಗ ಗೊತ್ತೇನು, ಯು ವಿಲ್ ವಂಡರ್ ಇಫ್ ಐ ಸೇ, ಬಾಲಾಕೋಟ್ ಸ್ಟ್ರೈಕ್ ನಡೆದ 3 ದಿನದಲ್ಲಿ OIC ಮೀಟಿಂಗ್ ಇತ್ತು. ಬಾಲಾಕೋಟ್ ಸ್ಟ್ರೈಕ್ ನಡೆದ 3 ದಿನದಲ್ಲಿ ಪಾಕಿಸ್ತಾನ ವಾಸ್ ಸಫರಿಂಗ್ ಅಂಡ್ OIC ಸೆಡ್ ಇಲ್ಲ ಇಂಡಿಯಾ ಬರಬೇಕು ಅಂತ. ಹಂಗೆ ಭಾರತ ಬರಬೇಕು ಅಂತಂದಾಗ ಪಾಕಿಸ್ತಾನ ಪ್ರತಿಭಟನೆ ಮಾಡ್ತು, ಈಗ ಬಾಲಾಕೋಟ್ ಆಗಿದೆ, ಸರ್ಜಿಕಲ್ ಸ್ಟ್ರೈಕ್ ಆಗಿದೆ, ಭಾರತವನ್ನು ಕರೀಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ರು. ಭಾರತ ಬಂದೇ ಬರುತ್ತೆ, ನೀನು ಬರದೇ ಇರ್ಬೋದು. ಸುಷ್ಮಾ ಸ್ವರಾಜ್ ಹೋಗಿ ಉದ್ಘಾಟನಾ ಸೆಷನ್ನಲ್ಲಿ ಅಟೆಂಡ್ ಮಾಡಿ ಮಾತಾಡಿ ಬಂದರು. ಪಾಕಿಸ್ತಾನ್ ಬಾಯ್ಕಾಟೆಡ್ ಇಟ್. 2019 OICನಲ್ಲಿ ಇಂಡಿಯಾ ಇತ್ತು, ಪಾಕಿಸ್ತಾನ ಇರಲಿಲ್ಲ ಅಂತ. ನನಗೆ ಅನೇಕ ಬಾರಿ ವಿಚಿತ್ರ ಅನ್ಸುತ್ತೆ, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಬಿಸ್ನೆಸ್. ನರೇಂದ್ರ ಮೋದಿಯವರು ಆ ರಾಷ್ಟ್ರ ಜೊತೆಗೆ ಒಂದು ರ್ಯಾಪನ್ನು ಬೆಳೆಸ್ಕೊಂಡಿದ್ದಾರೆ ಮತ್ತು ಹೇಗೆ ಬಿಸ್ನೆಸ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ನಮ್ಮ ರಿಲೇಷನ್ ಹೆಂಗಿದೆ ಅಂತಂದರೆ, ನಾವು ಬರೀ ಆಯಿಲ್ ಬೈ ಆ್ಯಂಡ್ ಸೇಲ್ ಮಾಡೋರಲ್ಲ, ಅಲ್ಲಿ ಆಯಿಲನ್ನು ಎಕ್ಸ್ಕವೇಟ್ ಮಾಡ್ಲಿಕ್ಕೆ ಬೇಕಾಗಿರುವ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿ ನಾವು ಅಲ್ಲಿ ಅದನ್ನು ಎಕ್ಸ್ಕವೇಟ್ ಮಾಡುವಂಥ ಸಾಧ್ಯತೆಗಳನ್ನು ಡೆವಲಪ್ ಮಾಡ್ಕೊಂಡಿದ್ದೀವಿ. ಇದು ಇನ್ವೆಸ್ಟ್ಮೆಂಟ್ ಆಗಿದೆ ಅಲ್ಲಿ. ನಾವು ಈ ದೇಶದ ಪ್ರಧಾನಮಂತ್ರಿ ಹೇಗೆ ಇವ್ರ ಜೊತೆ ಬಿಹೇವಿಯರ್ ಇಟ್ಕೊಂಡಿದ್ದಾರೆ ಅಂತಂದರೆ, ನಾನು ಹೇಳಿದೆ ನಿಮಗೆ, ಇಸ್ರೇಲಿಗೆ ಹೋಗಿದ್ರು ನರೇಂದ್ರ ಮೋದಿ. ಯೂಶುವಲ್ ಆಗಿ ಇಸ್ರೇಲಿಗೆ ಹೋದಾಗ ಅಲ್ಲಿಂದ ಪ್ಯಾಲೆಸ್ತೈನಿಗೆ ಹೋಗ್ತಾರೆ ಎಲ್ಲ ರಾಷ್ಟ್ರಗಳವರು. ಅದನ್ನು ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ, ಇಸ್ರೇಲಿಗೆ ಹೋದಾಗ ಸೈಲೆಂಟಾಗಿ ಬಂದರು. ಮುಂದಿನ ವರ್ಷ ಪ್ಯಾಲೆಸ್ತೈನಿಗೆ ಹೋದರು. ಎಲ್ಲಿಂದ ಹೋದರು ಗೊತ್ತಾ, ಜೋರ್ಡಾನಿಂದ ಹೋದರು. ಜೋರ್ಡಾನ್ ಇಸ್ ಅ ಮುಸ್ಲಿಂ ಪ್ರಾಮಿನೆಂಟ್ ಕಂಟ್ರಿ. ಅಲ್ಲಿಂದ ಪ್ಯಾಲೆಸ್ತೈನಿಗೆ ಹೋಗ್ತಾರೆ. ಪ್ಯಾಲೆಸ್ತೈನ್ಗೂ ಇಸ್ರೇಲ್ಗೂ ಆಗಲ್ಲ. ಮಜವಾಗಿರುವಂಥ ಸಂಗತಿ ಹೇಳ್ತೀನಿ, ಪ್ಯಾಲೆಸ್ತೈನ್ಗೆ ನರೇಂದ್ರ ಮೋದಿ ಹೋಗಬೇಕಾದಾಗ ಯಾವ ಹೆಲಿಕಾಪ್ಟರ್ ಗೊತ್ತೇನು, ಜೋರ್ಡಾನಿನ ಸೇನೆಯ ಹೆಲಿಕಾಪ್ಟರು, ಅದಕ್ಕೆ ರಕ್ಷಣೆಗೆ 2 ಇಸ್ರೇಲಿನ ವಿಮಾನಗಳು. ಏನು ಅದ್ಭುತ ರೀ ಇದು, ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನನಗೆ ಅನ್ಸೋದು. ಈ ಮನುಷ್ಯ ಭಾರತವನ್ನು ಹೇಗೆ ತಗೊಂಡೋಗ್ಬಿಟ್ಟ, ಅದು ಬರೀ ಒಬ್ಬ ನರೇಂದ್ರ ಮೋದಿ ಅಲ್ಲ, ಇಡೀ ಭಾರತವಾಗಿ ನಿಲ್ಲೋದು ಅಂತ. ಹಾಗೋಗಿ ಅಂದರೆ ನೀವು ಇಸ್ರೇಲ್ನಿಂದ ಬರಬೇಕು, ಬಹುತೇಕ ಕಂಟ್ರೋಲ್ ಇರೋದು ಇಸ್ರೇಲ್ನ ಮೇಲೆ. ಆದರೆ ಜೋರ್ಡಾನಿನ ಹೆಲಿಕಾಪ್ಟರ್ನಲ್ಲಿ 2 ಇಸ್ರೇಲ್ನ ವಿಮಾನಗಳು ರಕ್ಷಣೆಗೆ ಅಂತ ಬಂದು ಅಲ್ಲಿಂದ ನರೇಂದ್ರ ಮೋದಿ ಅಲ್ಲಿಗೆ ಹೋಗಿ ಅಲ್ಲಿ ರಾಮಲ್ಲಾದಲ್ಲಿ ಮಾತಾಡಿಕೊಂಡು ಅಲ್ಲಿ ಪಡಿಬೇಕಾದ ಎಲ್ಲ ಗೌರವವನ್ನು ಪಡ್ಕೊಂಡು ವಾಪಸ್ ಬರ್ತಾರೆ ಅಂತಂದರೆ ಅವ್ರು ಯಾವ ಥರದ ಹೋಲ್ಡ್ ಇಟ್ಟಿರ್ಬೋದು ಅಂತ. ಭಾಳ ವಿಶೇಷವಾಗಿರುವಂಥದ್ದು ಅಂತ. ಅದಕ್ಕೆ ನಾನು ಒಂದೇ ಒಂದು ಮಾತನ್ನು ಏನು ಹೇಳಬೇಕು ಅಂತಂದರೆ, ಯಾವತ್ತೂ ಕೂಡ ಜನ ಸ್ವಲ್ಪ ದಿನಗಳ ಕಾಲ ಬೂಟಾಟಿಕೆಯವ್ರನ್ನ ಒಪ್ತಾರೆ, ಆದರೆ ದೀರ್ಘಕಾಲದಲ್ಲಿ ಯಾರು ಸತ್ಯ ಹೇಳ್ಬಿಡ್ತಾರೋ ಅವ್ರ ಜೊತೆ ನಿಂತ್ಕೋತಾರೆ. ನಂಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಇದು. ಒಂದ್ಸಲ ಒಂದು ಮುಸ್ಲಿಂ ಟೀಮ್ ಒಂದು ಕರೆ ಮಾಡ್ತು ನನಗೆ, ನಮ್ಮದೊಂದು ಮೌಲ್ವಿಗಳ ಸಮಾವೇಶ ಇದೆ, ನೀವು ಬರ್ತೀರಾ ಅಂತ. ತುಂಬ ದೊಡ್ಡ, ನಾನು ಎಲ್ಲಿ ಸಮಾವೇಶ ಅಂದೆ, ಮಂಗಳೂರು ಅಂದರು. ಗಾಬರಿ ಆಯ್ತಬ್ಬ, ಮಂಗಳೂರಿನಲ್ಲಿ ಮೌಲ್ವಿಗಳ ಸಮಾವೇಶ, ಅದಕ್ಕೆ ನಾನು ಗೆಸ್ಟ್ ಆಗಿ. ನಾನಂದೆ, ಬೈ ಮಿಸ್ಟೇಕ್ ಕಾಲ್ ಮಾಡಿದ್ದೀರಾ ಅಥವಾ ರಾಂಗ್ ಡೈಲ್ ಏನಾದರೂ ಆಗಿದೆಯಾ? ನನ್ನ ಹೆಸರು ಚಕ್ರವರ್ತಿ ಸೂಲಿಬೇಲೆ ಅಂತ. ಇಲ್ಲ ಸರ್, ಚಕ್ರವರ್ತಿ ಸೂಲಿಬೇಲೆ ಅವರಿಗೆ ಕರೆದಿರೋದು ಅಂತ. ನಾನಂದೆ, ಅಲ್ಲ ರೀ, ನಾನು ನಿಮ್ಮ ವಿರುದ್ಧನೇ ಮಾತಾಡೋನು, ಅಲ್ಲಿ ಬಂದರೂ ಏನು ನಿಮ್ಮನ್ನು ಹೊಗಳಬೇಕು ಅಂತಿಲ್ಲ, ಏನು ಸತ್ಯ ಇದೆಯೋ ನಾನು ಹೇಳ್ತೀನಿ, ಅದಕ್ಕೆ ಕರಿತಿರೋದು ಸರ್. ನಮಗೆ ಸುಳ್ಳು ಕೇಳಿ ಕೇಳಿ ಸಾಕಾಗಿ ಹೋಗಿದೆ, ಬರೀ ಏನು ಬೇಕೋ ಅದನ್ನು ನಮ್ಗೆ ಇಷ್ಟ ಆಗೋದನ್ನ ಹೇಳಿ ಹೋಗ್ತಾರೆ, ಅದು ಬೇಕಾಗಿಲ್ಲ. ಅಕಸ್ಮಾತ್ ನಿಮ್ಮ ಮನಸ್ಸಿನಲ್ಲಿ ಇರೋದು ತಪ್ಪು ಅಂತ ಅನಿಸಿದ್ರೆ ನಾವು ಆನ್ಸರ್ ಮಾಡ್ತೀವಿ, ನಾವು ತಪ್ಪಾಗಿದ್ರೆ ನೀವು ತಿದ್ದಬೇಕು ಸರ್ ಅಂತ. ಐ ಸೆಡ್ ವಂಡರ್ಫುಲ್, ನೀವು ಇಷ್ಟು ತಯಾರಿದ್ರೆ ಹೋಗೋಣ. ಯು ಡೋಂಟ್ ಬಿಲೀವ್, 700-800 ಜನ ಮೌಲ್ವಿಗಳಿದ್ರು, ಬಟ್ ಎಲ್ಲರೂ ಎಂಥ ಕೇರ್ಫುಲ್ ಲಿಸನರ್ಸ್ ಆಗಿದ್ರು ಗೊತ್ತೇನು. ಏನೇನು ಹೇಳಬೇಕಿತ್ತು ಎಲ್ಲವನ್ನೂ ಹೇಳಿದೆ. ಯಾಕೆ ಹಿಂಗಾಯ್ತು, ಯಾಕೆ ನಮ್ಮ ನಡುವೆ ಕಂದಕಗಳು ಬಂದು, ಯಾಕೆ ಮುಸಲ್ಮಾನರನ್ನು ಹಿಂಗೆ ಕರೀತಾರೆ, ಎಲ್ಲವನ್ನೂ ಸ್ವೀಕಾರ ಮಾಡಿದರು.
ಇವತ್ತಿಗೂ ನನ್ನ ಫ್ರೆಂಡ್ಸ್ ಅವರು ಹೇಳ್ತಾರೆ, ನೀವು ಹೇಳಿದೆಲ್ಲ ಸತ್ಯ, ನಾವು ತಿದ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ನನಗೆ ಯಾವ್ದಾವ್ದು ಗೊಂದಲ ಇತ್ತೋ ಎಲ್ಲ ಕ್ಲಿಯರ್ ಮಾಡಿದ್ರು. ಇದು ನೀವು ಅನ್ಕೊಂಡಿರೋದು ಹಿಂಗಿಲ್ಲ ಸರ್, ನಾವು ಬೇರೆ ತರ ಇದ್ದೀವಿ, ಇದು ನೋಡಿ ನಮ್ಮ ಮದ್ರಸಾಗಳಿಗೆ ಒಂದ್ಸಲ ಬಂದು ನೋಡಿ, ನಮ್ಮ ಬುಕ್ ನೋಡಿ ಹೇಗಿರುತ್ತೆ ಅಂತ, ನಾವು ಹಿಂಗಿಲ್ಲ. ಸೊ ಎಲ್ಲವನ್ನ ಹೇಳಿದ್ಮೇಲೆ ಫೈನ್, ಅದಾಗಬೇಕಾಗಿರುವಂಥ ಕೆಲಸ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಬದಲಾವಣೆಗೆ ಮನಸ್ಸು ಮಾಡುವಂಥ ಜನ ದೀರ್ಘಕಾಲದ ನಂಬಿಕೆಯನ್ನು ಗುರುತಿಸ್ತಾರೆ ಹೊರತು ಶಾರ್ಟ್ ಟರ್ಮ್ ಲಾಭವನ್ನು ಅಲ್ಲ ಅಂತ. ಈ ಕಾರಣಕ್ಕೆ ನರೇಂದ್ರ ಮೋದಿ ಅವ್ರ ನಡುವೆ ಗಳಿಸಿರುವಂಥ ಈ ಗೌರವ ಮತ್ತು ಪ್ರೀತಿ ಇದೆಯಲ್ಲ, ಅದೊಂದು ದೀರ್ಘಕಾಲದ ನಂಬಿಕೆಯಾಗಿ ಉಳ್ಕೊಂಡಿದೆ. ಅದೇ ತುಂಬ ವಿಶಿಷ್ಟವಾಗಿರುವಂಥ ಸಂಗತಿ ಅಂತ.